ನಾನು ನಿಲ್ತೀನ ಇಂಡಸ್ಟ್ರಿಯಲ್ಲಿ ಅನ್ನೋ ಭರವಸೆ ಹೀಗೆ. ಸಿನಿಮಾಗೆ, ರಾಜಕೀಯಕ್ಕೆ ಇದಕ್ಕೆಲ್ಲ ಒಂದು ಎಜುಕೇಶನ್ ಇಡಬೇಕು. ಬಡ್ಡಿ ಮಕ್ಕಳು ಅರ್ಧಕ್ಕೆ ಜನ ವಯಸ್ಸಾಗ್ಬಿಡ್ತಾರೆ. ದೀಪಕ್ ಅವರ ನೇಮ್ ಇದೆ, ಆದರೆ ಸಕ್ಸಸ್ ರೇಷಿಯೋ ಅನ್ನೋದು ಕಮ್ಮಿ ಬಂದ್ಬಿಟ್ಟು. ದೀಪಕ್ನ ನೋಡದೇ ಇರೋರೆಲ್ಲರೂ ದೀಪಕ್ ಬಗ್ಗೆ ಮಾತಾಡಕ್ಕೆ ಸಾಕು. ಆಫೀಸ್ ಎಂಟರ್ ಪಟ್ಟಂತ ರೂಮಲ್ಲಿ ನನಗೆ ಕೇಳಿಸಿದ್ದು, ಸಾರ್ ಇವನ್ ಒಳ್ಳೆ ದುರಾಂಕಾರ ಸರ್, ಇವನು ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗತ್ತಾ ಸರ್? ಯು ಡೋಂಟ್ ಬಿಲೀವ್. ಶಿವಣ್ಣ ಹೇಳ್ಬಿಟ್ರು, ಏನಮ್ಮ ನಿನ್ನ ಬಗ್ಗೆ ಏನೋ ಹೇಳ್ತಾರಲ್ಲಮ್ಮ. ಎಲ್ಲೋ ಒಂದು ಕಡೆಗೆ ಸಿನಿಮಾ ಆಯ್ಕೆ ನೀವು ಮಾಡಿದ್ದು ಸರಿನೋ ತಪ್ಪೋ? ಸಿನಿಮಾ ರಿಲೀಸ್ ಆಗಿ ಬಿಡಲಿಲ್ಲ ತುಂಬ ಜನ. ಅದರದ್ದು ಸ್ವಲ್ಪ ಮೇಜರ್ ಡಿಪ್ರೆಷನ್ಗೆ ಹೊರಟದೆ. ಸಿನಿಮಾ ಏನು ವೃತ್ತಿಪರತೆ ಏನಿದೆ ಅದ್ರ ಬಗ್ಗೆ ಒಂದಷ್ಟು ಜನ ಆಡ್ಕೊಂಡ್ರು. ಸಿನಿಮಾದವರು ಸಿನಿಮಾ ಬಿಟ್ಟು ಇನ್ನು ಎಲ್ಲವೂ ಯೋಚನೆಗಳಿದೆ ಸರ್. ಅದೇ ಸಿನಿಮಾದ ಸಿನಿಮಾ ಯೋಚನೆ ಮಾಡ್ಕೊಂಡು ಬಂದರೆ ಒಂದು ಕಾಂತಾರ ಆಗುತ್ತೆ. ಅಪ್ಪನ ಕಳ್ಕೊತೀರಿ, ಅಪ್ಪನ ಕಳ್ಕೊಂಡಾಗ ನಿಮ್ಮ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಬರುತ್ತೆ. ಅವಾಗ ನಿಮ್ಗೆ ಕೈ ಹಿಡಿದಿದ್ದು ಸ್ನೇಹಿತರು ಅಥವಾ ಫ್ಯಾಮಿಲಿ? ನಾನು ಇದ್ದೀನಿ ಅಂತ ಶಕ್ತಿ ತುಂಬಿರೋದು ನನ್ನ ತಾಯಿ. ದರ್ ಆಲ್ ವೆರಿ ಸಪೋರ್ಟಿವ್. ಐ ವಿಲ್ ಬಿಕಮ್ ಎಮೋಷ್ನಲ್. ಈ ಫೀಲ್ಡಲ್ಲಿ ತಾರತಮ್ಯ ಮಾತಾದಾಗ ಕೇಳಿ ಬರ್ತಾನೆ ಇರುತ್ತೆ. ಅಯ್ಯೋ, ಇಲ್ಲಿ ತಾರತಮ್ಯ ಇಲ್ದರೆ ಆಗೋದೇ ಇಲ್ವಲ್ಲ. ಇವರು ಬಕೆಟ್ನ ಮನೇಲಿ ಉಪಯೋಗಿಸ್ತಾ ಇಲ್ಲ. ಇನ್ನು ಕೆಲವರು ಇವತ್ತು ನಾನು ಸಿನಿಮಾ ಮಾಡಿದ್ರು, ಹಣ ಸಿನಿಮಾ ಮಾಡಿ ಅಂತ. ಪಾಪ ಅವ್ರಿಗೆ ಹೇಳ್ಕೊಳಂಗಿಲ್ಲ ನಾನು, ಮಗ ನನಗೆ ಸಿನಿಮಾ ಬರ್ತಿಲ್ಲ ಅಂತ. ಕನ್ನಡ ಇಂಡಸ್ಟ್ರಿ ಜೊತೆಗೆ ನೀವು ಮತ್ತೆ ಪ್ರಭಾಷೆ ಕಡೆನೂ ಮುಖ ಮಾಡ್ತೀರಿ ಸರ್. ಅನ್ನ ಎಲ್ಲ ಆಗ್ತಾರೆ, ಅಲ್ಲಿ ತಿನ್ನೋದು ಕಲಿಬೇಕು ಸರ್. ಸೊ ಕನ್ನಡ ಪ್ರೀತಿ ಇದೆ ಕನ್ನಡ ಸರ್. ಯಾಕಂದ್ರೆ ಹಿಂದಿ ವಾರಗಳು ತುಂಬಿಡಿದಾರೆ ಸರ್. ನಮ್ಮ ಕನ್ನಡ ಪರ ಹೋರಾಟಗಾರರು ಇವರೆಲ್ಲ ಇರೋದಕ್ಕೆ ಇನ್ನ ಇರೋದು. ಕೈಲಾಗ್ದಾರನ್ನ ತುಳಿದು ಬಿಡ್ತಾರೆ, ಇವರು ಆಳು ಬಿಡ್ತಾರೆ ಸರ್. ಸೊ ದೀಪಕ್ ಜೊತೆಗಿರೋರು ತುಳಿದ್ರ ಅಥವಾ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದಾರ? ನನ್ನ ಎಂಟ್ರಿ ಆದಾಗಿಂದ ಬರೀ ಅದೇ ಮಾಡ್ಕೊಂಬಂದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 20 ವರ್ಷಗಳ ಪ್ರಯಾಣ. 20 ವರ್ಷಗಳಲ್ಲಿ 10 ಸಿನಿಮಾಗಳು, ಒಂದಷ್ಟು ಏರಿಳಿತಗಳು, ಗೆಲುವಿಗಿಂತ ಸೋಲೆ ಹೆಚ್ಚು. ಆದರೆ ಸೋಲು ಕಂಡರೂ ಕೂಡ ಇವತ್ತಿಗೂ ಗೆಲುವಿನ ನಗೆಯನ್ನೇ ಬೀರ್ತಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸುವಂತಹ ವಿಶೇಷ ಅತಿಥಿ ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್. ಹಾಗಾದರೆ ಯಾರು ಅವರು ಅನ್ನೋ ಕುತೂಹಲ ನಿಮಗಿರ್ಬೋದು. ಬೇರೆ ಯಾರೂ ಅಲ್ಲ, ಶಿಷ್ಯ ದೀಪಕ್. ಶಿಷ್ಯ ದೀಪಕ್ ಅಂತ ಯಾಕೆ ಹೇಳ್ತಿದ್ದೀವಿ ಅಂತ ಅನ್ನೋದಕ್ಕೆ ಅದು ಅವರೇ ಹೇಳ್ತಾರೆ. ಹೆಸರು ಶಿಷ್ಯ ದೀಪಕ್ ಅನ್ಬೋದು, ಆದರೆ ಅವರು ತಮ್ಮದೇ ಆದಂಥ ಅನೇಕ ಶಿಷ್ಯರನ್ನ ಹೊಂದಿದ್ದಾರೆ. ಸೊ ಅವ್ರ ಜೊತೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಿ? ಸೂಪರ್ ಸರ್. ನನಗೂ ಏನು ಖುಷಿ ಅಂದರೆ, ಆಫ್ಟರ್ ನನ್ನ ಮೊದಲನೇ ಸಿನಿಮಾಗೆ ನೀವು ರಿವ್ಯೂ ಬರೆದಿದ್ದು. ಹೌದು. ತದನಂತರ ನಂಗೆ ಫೋನ್ ಮಾಡಿದಾಗ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಮಧ್ಯದಲ್ಲಿ ಭಾಳ ಸಿನಿಮಾಗಳು ಬರೆದಿದೆ, ಬಟ್ ಫಸ್ಟ್ ಸಿನಿಮಾಯಿಂದನೂ ನಿಮ್ಮನ್ನು ನಾನು ನೋಡಿರೋದ್ರಿಂದ ವೆರಿ ಹ್ಯಾಪಿ ಟು ಸಿಟ್ ವಿತ್ ಯು ಸರ್. ಥ್ಯಾಂಕ್ ಯು. ಹಂಗಾಗಿ ಏನಂದರೆ ಸಿನಿಮಾ ರಂಗದಲ್ಲಿ ಒಂದಷ್ಟು ವರ್ಷಗಳ ಕಾಲ ಜರ್ನಿ ಮಾಡಿರೋದ್ರಿಂದ ಎಲ್ಲರೂ ಕೂಡ ಆತ್ಮೀಯತೆಯಿಂದ ಬಂದು ಕುಂತು ಮಾತಾಡ್ತಾರೆ. ಅದೊಂದು ಸ್ಪೆಷಲ್ ಅಂತ ಅನ್ಬೋದು. ಸೊ ಅದರಲ್ಲಿ ನೀವು ಒಬ್ಬರು. ಎಸ್, ದೀಪಕ್ ಬಗ್ಗೆ ನನಗೆ ತುಂಬ ವಿಷಯಗಳು ಗೊತ್ತು. ಆದರೆ ಅದರ ಆಚೆ ಒಂದಷ್ಟು ವಿಷಯಗಳು ಇರ್ತವೆ, ಇಂಡಸ್ಟ್ರಿಯ ಆಚೆ ಒಂದಿಷ್ಟು ಒಡನಾಟಗಳಿರ್ತವೆ. ಅವುಗಳ ಬಗ್ಗೆ ನನಗೂ ತಿಳ್ಕೊಳ್ಳುವಂತಹ ಕುತೂಹಲ, ಒಂದಿಷ್ಟು ನಮ್ಮ ಆಡಿಯನ್ಸ್ಗೂ ಆ ಕುತೂಹಲ ಇರುತ್ತೆ. ಇಷ್ಟಕ್ಕೂ ಶಿಷ್ಯ ದೀಪಕ್ ಎಲ್ಲಿನವರು, ಅವರು ಓದಿದ್ದೆಲ್ಲಿ, ಅವರು ಬಾಲ್ಯ ಕಳೆದಿದ್ದೆಲ್ಲಿ, ಅಲ್ಲಿಂದ ಶುರು ಮಾಡೋಣ. ಸರ್, ಶಿಷ್ಯ ದೀಪಕ್ ನಾನು ಹುಟ್ಟಿದ್ದು ಬೆಳೆದಿದ್ದು ಇಟ್ ಈಸ್ ಲೈಕ್ ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ. ಹೌದು, ಗೌಡ್ರು ಸದ್ದಲ್ವಾ? ಎಷ್ಟಾಗಲಿ ಗೌಡ್ರ ಗದ್ದಲ, ಸ್ವಲ್ಪ ಗದ್ದಲ ಜೋರಾಗೇ ಇತ್ತು. ಹೌದು. ಹೆಂಗೆ ಅಂದರೆ ಅಂದರೆ ಡ್ಯಾಡಿ ಮಮ್ಮಿ ವಿಜಯನಗರ್, ಬೋತ್ ಗೌರ್ಮೆಂಟ್ ಅಫಿಷಿಯಲ್ಸು. ನಾನು ವೀಕೆಂಡ್ ಆಯಿತು ಅಂದರೆ ನಮ್ಮ ಚಿಕ್ಕಪ್ಪದಿರು ರಾಜಾಜಿನಗರ ಅಲ್ಲಿ ಕಂಪ್ಲೀಟ್. ನಮ್ಮ ಅಜ್ಜಿ ಡಾನ್ ಅವರಿದ್ದದ್ದು. ಆಮೇಲೆ ಬೊಮ್ಮಾರಿ ಸರ್ ತಂದೆ, ಅವ್ರು ಪೊಲೀಸ್ ಆಫೀಸರು. ಹೌದು. ಆಮೇಲೆ ನಾವಿಬ್ರು ಚಿಕ್ಕಪ್ಪದಿರು, ನಮ್ಮ ಅಜ್ಜಿ, ನಮ್ಮ ಅತ್ತೆ. ಸೊ ಇಲ್ಲಿ
ಇಲ್ಲಿ ಬಿಟ್ರೆ ಏನಕ್ಕೆ ನಮ್ಮ ಮನೆ ಹತ್ರ ಬೆಳೆಯಕ್ಕೆ ಬಿಡ್ತಿರ್ಲಿಲ್ಲ ಅಂದ್ರೆ ಸ್ವಲ್ಪ ನಮ್ಮ ತಂದೆ ಓವರ್ ಸ್ಟ್ರಿಕ್ಟು. ಓಕೆ. ಮನೆ ಈಚೆ ಅಂಗಳದ ದೊಡ್ಡದಾಗೆ ಇತ್ತು ಆಟ ಆಡೋದಕ್ಕೆ, ಬಟ್ ನಮ್ಮವ್ರು ಬಿಟ್ಟು ಬೇರೆ ಯಾರೋ ಬರಂಗಿಲ್ಲ ಅನ್ನೋದು ಒಂದಿತ್ತು. ಸೊ ಯಾವತ್ತೂ ಅವರು ಬೇರೆ ಅವರು ಬರಬೇಕು ಆ ಥರ ಏನೂ ಇಲ್ಲ. ಬಟ್ ಎಲ್ಲಿ ಯಾಕಂದ್ರೆ ಇಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಬೇರೆ ಯಾರೋ ಸವಾಸ ಮಾಡಿ ಕೆಟ್ಟೋದ್ರೆ ಅಂತ ಅಷ್ಟೇ. ಬಟ್ ಅಜ್ಜಿ ಮನೆಯಲ್ಲಿ ಅತ್ತೆ ಮನೆ, ನಮ್ಮ ಮಾಮ ಅತ್ತೆ ಅದ್ರು ಅವ್ರದ್ದು ದೊಡ್ಡ ಫ್ಯಾಮಿಲಿ ಇತ್ತು. ಸೊ ಆ ಕಡೆ ವಿಜಯನಗರ, ರಾಜಾಜಿನಗರ, ಬಸವೇಶ್ ನಗರ ಈ ಫುಲ್ ಸರೌಂಡಿಂಗ್ ಅಲ್ಲಿ. ಯಾಕಂದ್ರೆ ನನ್ಗೆ ಈಗಲೂ ನಂಬಿಕೆ ಇದೆ. ಎಷ್ಟೋ ಸತಿ ನಮ್ಮ ಅಜ್ಜಿ ನಮ್ಮ ದೊಡ್ಡಪ್ಪ ಅವ್ರನ್ನೆಲ್ಲ ನೋಡ್ಬೇಕು ಅಂದ್ರೆ ನಾವು ವಿಜಯನಗರದಿಂದ ನಡ್ಕೊಂಡು ಧೈರ್ಯವಾಗಿ ಹೋಗ್ತಿದ್ವಿ. ಮನೋವನೆಯಿಂದ ಟೋಲ್ಗೇಟಿಂದ ಪ್ರಸನ್ನದಿಂದ ಪೊಲೀಸ್ ಕ್ವಾರ್ಟರ್ಸಿಂದ ಡೈರೆಕ್ಟ್. ಇವಾಗ ಐ ಥಿಂಕ್ ಸ್ವಲ್ಪ ಕಷ್ಟ ಮಕ್ಕಳನ್ನ ಈಚೆ ಬಿಡೋದು ಆ ಥರ ನಡ್ಕೊಂಡು ಮಾಡೋದಕ್ಕೆ. ಬಟ್ ಅವಾಗ ಖಾಲಿ ರೋಡು ಮಾತಾಡ್ಕೊಂಡು ಆಟ ಆಡ್ಕೊಂಡು ಹೋಗ್ಬಿಡ್ತಿದ್ವಿ. ಇಟ್ ವಾಸ್ ವೆರಿ ನೈಸ್. ನನ್ನ ಬಾಲ್ಯ ಬ್ಯೂಟಿಫುಲ್ ಆಗಿತ್ತು. ಬಾಲ್ಯ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದ್ರೆ ನಾನು ಇವತ್ತು ನನ್ನ ಏಜ್ ಹೇಳ್ಕೊಳಕ್ಕೂ ಯಾರು ಆಗಲ್ಲ, ಅಂದ್ರೆ ಹೇಳಕ್ ಆಗಲ್ಲ ಅನ್ನೋದಕ್ಕೆ ಒಂದು ಕಾರಣ ಏನು ಅಂದ್ರೆ, ನಾವು 10 ಮನೆ ಮೇಲ್ಗಡೆ ಹತ್ಕೊಂಡ್ರೆ 10 ಮನೆ ಆದ್ಮೇಲೆ ಇಳಿತಾ ಇದ್ವಿ. ಅಂದ್ರೆ ಇಷ್ಟು ಆ ಟ್ರಾವೆಲಿಂಗ್ ಎಲ್ಲಿ ಬರ್ತೀವಿ. ಆ ಬಾಲ್ಯನೇ ಬ್ಯೂಟಿಫುಲ್ ಆಗಿದೆ ಸರ್. ಇವಾಗಿನ ಥರ ಟು ಬಿ ವೆರಿ ಫ್ರ್ಯಾಂಕ್, ನಾನು ಇವಾಗ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ಸೊ ಮೈ ನೆಕ್ಸ್ಟ್ ಡೋರ್ ಅವ್ನು ಏನ್ ಮಾಡ್ತಾನೆ, ಅವ್ನು ಯಾವಾಗ ಬರ್ತಾನೆ, ಅವ್ನು ಯಾವಾಗ ಹೋಗ್ತಾನೆ, ಅಥವಾ ಎದುರುಗಡೆ ಏನ್ ಮಾಡ್ತಾನೆ, ಎನಿಥಿಂಗ್. ತುಂಬಾ ಚೌಕಟ್ಟಲ್ಲಿ ಜೀವನ, ತುಂಬಾ ಏನೋ ಅನಾಥರ ತರ ಬದುಕ್ತಾ ಇದೀವಿ. ಅವಾಗ ಹಂಗಿರ್ಲಿಲ್ಲ, ಎಲ್ಲ ಇದ್ದು. ಅಯ್ಯೋ ಈಗ ಹೆಂಗೆ ಅಂದ್ರೆ ವಸಂತ್ ಕುಮಾರ್ ರುಕ್ಮಿಣಿ ಅವ್ರ ಮಗ 4 ರೋಡ್ ದಾಟ್ ಹೋಗ್ತಿದ್ದಾನೆ ಅಂದ್ರೆ ಸುದ್ದಿ ಆಗ್ಬಿಡೋದು, ಸುದ್ದಿ ತಲುಪಿಡೋದು. ನಿಮ್ ಕಮ್ಯುನಿಕೇಶನ್ ಇವಾಗಿನ ಫೋನ್ ಇಲ್ಲದೆ ಹೋದ್ರು ಲ್ಯಾಂಡ್ಲೈನ್ ಇಂದ ತಲುಪಿಸೋರು. ಸಂಜೆ ಕ್ಲಾಸ್ ಬಾಂಧವ್ಯ ಇತ್ತು, ಅಷ್ಟು ಒಡದಾಟ ಇತ್ತು, ಅಷ್ಟು ಪ್ರೀತಿ ಇತ್ತು. ಒಬ್ರನ್ನೊಬ್ರು ಫ್ಯಾಮಿಲಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋರು. ಆ ನನ್ನ ಬಾಲ್ಯ, ನನ್ನ ಬೆಳವಣಿಗೆ ಅಲ್ಲಿ ಬ್ಯೂಟಿಫುಲ್ ಆಗಿತ್ತು. ಸ್ಕೂಲ್ ಅಲ್ಲೇ ವಿಜಯನಗರ ಆಲ್ಮೋಸ್ಟ್ ಅಲ್ಲೇ ಸೆಂಟ್ ಜಾನ್ಸ್ ಅಂತ ಅಲ್ಲೇ ಮುಗಿಸಿದ್ವಿ. ಈಗಲೂ ಕೂಡ ನನ್ನ ಭಾಗ್ಯ ಏನು ಅಂದ್ರೆ, ನನ್ನ SSLC ನನ್ನ ಚಡ್ಡಿ ದೋಸ್ಗಳು, ನನ್ನ ಅಂದ್ರೆ LKG UKG ಸೇರಿದಂತ ಸ್ನೇಹಿತರು ವಿ ಆರ್ ಸ್ಟಿಲ್. ನಾವೊಂದು ದೊಡ್ಡ ಗುಂಪಿದೀವಿ. ತುಂಬಾ ಜನ ಹೆಸರು ತಗೊಳ್ಬೇಕಾಗತ್ತೆ ಹೇಳಿದ್ರೆ, ಬಟ್ ಲವ್ ಯು ಆಲ್. ಇವತ್ತಿಗೂ ಜೊತೆಗೆ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಸಪೋರ್ಟ್ ಮಾಡ್ತಾರೆ. ಯಾವುದೇ ತರಹದ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಹೊಸಬ್ರು ಸ್ವಲ್ಪ ಕಡಿಮೆನೆ ನಮ್ಗೆ. ಹಳೆಯ ಸ್ನೇಹಿತರು, ಹಳಬ್ರು ಗ್ಯಾಂಗ್ ತುಂಬಾ ಇದೆ. ಸೊ ಇದೊಂದು ಅವ್ರ ಜೊತೆನೆ ಕಾಲೇಜು. ಏನು ನಾವೇನು ಬೇರೆ ಅಲ್ಲಿ ಇಲ್ಲಿ ಅಂತ. ಕಾಲೇಜ್ ಹೆಂಗಾಗೋಯ್ತು ಅಂದ್ರೆ, SSLC ಪಾಸ್ ಆದಾಗ ಎಲ್ಲರೂ ಆವ್ರೇಜ್ ಸ್ಟೂಡೆಂಟ್ಸ್, ಎಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು. ಪಾಸ್ ಆದ್ರೆ ದೊಡ್ಡ ವಿಷಯ ಗುರು ಅನ್ಕೊಂಡಿದ್ದ. ಲಾಸ್ಟ್ ಬೆಂಚ್ ಬೇರೆ. ಪಾಪ ಬಾತ್ರೂಮಲ್ಲಿ ನೀನ್ ಕೂತ್ಕೊಂಡು ಪುಸ್ತಕ ಓದ್ತಿದ್ದವನು 3rd ಕ್ಲಾಸ್ ಅಂದ್ಬಿಟ್ಟ. ಆಟ ಆಡ್ಕೊಂಡಿದ್ದವನು ನಾನು ಫಸ್ಟ್ ಕ್ಲಾಸ್. ಹಿಂಗೆ ಲೈಫ್. ಲೈಕ್ ನೈಸ್. ನೀವು ಸ್ಮಾರ್ಟ್ ಆಗಿ ಓದಿದ್ದೀರಿ ಅಷ್ಟೇ. ಸ್ಮಾರ್ಟ್ ಜೊತೆಗೆ ಸ್ಮಾರ್ಟ್ ಕಾಪಿನೂ ಮಾಡ್ಕೊಂಡು. ಓಹೋ, ಕಾಪಿ ರೈಟ್ರು. ಸ್ವಲ್ಪ ಫೇವರ್ ಆಗಿದ್ದೆ ಮೇಸ್ಟ್ರುಗಳಿಗೆ, ಮೇಡಮ್ಗಳಿಗೆ, ಎಲ್ಲರಿಗೂ. ಮುದ್ದಾಗಿದ್ರಲ್ಲ ಅವಾಗೆಲ್ಲ. ಪಾಪ ಏನಂದ್ರೆ ಸೋ ಸ್ವೀಟ್ ಆಫ್ ದೆಮ್. ಅಟ್ಲೀಸ್ಟ್ ಒಂದು 5 ಮಾರ್ಕ್ 8 ಮಾರ್ಕ್ ಹೇಳ್ಕೊಟ್ಬಿಡೋರು. ಫೇಲ್ ಆದ್ರೆ ಎಲ್ಲಿ ಪಾಪ 1 ವರ್ಷ ಬ್ಯಾಕ್ಲಾಗ್ ಆಗ್ಬಿಡುತ್ತೆ, ಎಲ್ಲಿ ಲೈಫ್ ಹಾಳಾಗ್ಬಿಡುತ್ತೆ. ತುಂಬಾ ದದ್ದಿಯನ್ನು ಏನೂ ಮಾಡಕ್ಕಾಗಲ್ಲ. ಸ್ವಲ್ಪ ಹಂಗೋ ಹೆಂಗೋ ತೇಲೋ ಹುಡುಗರನ್ನ ಪಾಪ ತೇಲಿಸ್ಬಿಟ್ಟು ದಡನ ರೀಚ್ ಮಾಡಿಸ್ಬಿಡೋರು. ಅಂತ ವಂಡರ್ಫುಲ್ ಮೇಸ್ಟ್ರುಗಳು, ಮೇಡಮ್ಗಳಿದ್ರು. ಸೊ ಅಭಾರಿ ಅವ್ರಿಗೆ ಇವತ್ತಿಗೂ ಕೂಡ. ಅಂಡ್ ಹಾಗೇನೆ ಕಾಲೇಜಲ್ಲೂ ಅಷ್ಟೇ ಆಟ ಆಡ್ಕೊಂಡು ತೇಲಿಸ್ಕೊಂಡು ಫ್ರಮ್ ದ ಕಾಲೇಜ್ ಡೇ, ಸ್ಕೂಲ್ ಡೇಸ್. ನನಗೆ ಐ ಗೆಸ್ 3ನೇ ಕ್ಲಾಸಿಂದ ನನಗೆ ಸ್ಟಾರ್ಟ್ ಆಯ್ತು ಪುಷ್ ಮಾಡೋದಕ್ಕೆ. ಮೇಡಮ್ ಫೇವ್ರೇಟ್, ಯಾವುದೋ ಒಂದು ಮೇಡಮ್ಗೆ ಫೇವ್ರೇಟ್ ಆಗಿರ್ತಿದೆ. ನಾನು ಡ್ಯಾನ್ಸಿಗೆ ಪುಲ್ ಮಾಡೋರು.
ಫ್ಯಾನ್ಸಿ ಡ್ರೆಸ್ ಪುಲ್ ಮಾಡೋರು, ಅಥವಾ ನಮ್ಮ ತಾಯಿ ಆಗಲಿ ಅಥವಾ ನಮ್ಮ ಅಕ್ಕಂದಿರಾಗಲಿ ಅಥವಾ ನಮ್ಮ ಚಿಕ್ಕಮ್ಮಂದಿರ ಯಾರೊಬ್ಬರು ನನ್ನ ದೀಪಣ್ಣ ನೀಟಾಗಿ ರೆಡಿ ಮಾಡಿಬಿಡೋ, ನೀಟಾಗಿ ರೆಡಿ ಮಾಡಿ ಕಳಿಸೋ ಅಂತ. ಸ್ವಲ್ಪ ಆವಾಗಿಂದನೂ ಅಂದಾಜಾಗಿ ನೋಡೋಕ್ಕೆ ಅಲ್ಪ ಸ್ವಲ್ಪ ಚೆನ್ನಾಗಿದೆ. ಆವಾಗಿಂದನೂ ಇತ್ತು. ಕಾಲೇಜಲ್ಲಿ ಸೆಲ್ಫ್ ಇಂಟ್ರೆಸ್ಟ್ ಅಂತ ಬಂತು. ಇಂಪ್ರೆಸ್ ಮಾಡಬೇಕಲ್ಲ ಹುಡುಗಿರನ್ನ. ಸೊ ಆವಾಗ ಮಾಡಲಿಂಗು, ನಾವೇ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು, ಫಸ್ಟ್ ನಾವೇ ಮಾಡ್ತೀವಿ ಅಂತ ನಿಂತ್ಕೊಳ್ಳೋದು, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಮಾಡೋದು. ಸೊ ಕಲ್ಚರಲ್ ಅನ್ನೋದು ಅವಾಗಿಂದನೂ ಇತ್ತು. ಆಟ ಆಡೋದು ಒಳಗಡೆ ಬಂದ್ಬಿಡ್ತು. ಯಾ ಕಾಲೇಜ್ ಮುಗೀತು. ಕಾಲೇಜ್ ಆದ ನಂತರ ಸಿನಿಮಾ ಬರಬೇಕು ಅನ್ನೋ ಐಡಿಯಾ ಇತ್ತಾ, ಅಥವಾ ಸಿನಿಮಾ ಬರೋಕ್ಕೆ ಮೊದಲು ದೀಪಕ್ ಏನು ಮಾಡ್ತಾಯಿದ್ರು ಅಂತ? ಸಿನಿಮಾ ಬರೋ ಮೊದಲು ದೀಪಕ್ ಡಿಪ್ಲೊಮಾ ಮಾಡ್ತಾ ಇದ್ದ. ಡಿಪ್ಲೊಮಾ ಎಲ್ಲ ಆಯಿತು. ಅಲ್ಲ, ಕಾಲೇಜ್ ಡೇಸ್ ಎಲ್ಲ ಮುಗಿದಾದ್ಮೇಲೆ ತರಲೆ ಅಂದರೆ ನಮ್ಮಪ್ಪ ಕರ್ಕೊಂಬಂದು ನಮ್ಮ ಏರಿಯಾ ಒಳಗೆ ಹಾಕೊಂಬಿಟ್ರು. ನೀವು ನೀಚೆ ಬಿಟ್ರೆ ಕಷ್ಟ, ಹತ್ರದಲ್ಲೇ ಕೆಟ್ಟಿರೋ ಸಾಕು ಬಾ. ಆಲ್ರೆಡಿ ಕುಲ್ಗೆಟ್ಟಬಿಟ್ಟಿದ್ರು, ಹಾಕೊಂಡ್ಬಿಟ್ಟಿದ್ರು. ಯಾಕೆಂದರೆ ಕಾಲೇಜ್ ಪಾಸ್ ಆಗ್ತಿದೆ, ಸ್ಕೂಲ್ ಪಾಸ್ ಆಗ್ತಿದೆ, ಕಾಲೇಜ್ ಫಸ್ಟ್ ಇಯರ್ಗೇನೆ ಏನೋ ಬೈಕ್ ಬೇಕು ಅಂತ ಮನೆ ಬಿಟ್ಬಿಟ್ಟಿದ್ದೆ. ಸೊ ಅಪ್ಪ ಅಲ್ಲಿ ಅಮ್ಮ ಅಲ್ಲಿ ಅಂದರೆ ಹೋಲ್ ಫ್ಯಾಮಿಲಿ ಪೆಟ್ಟಾಗಿದ್ದೆ. ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪದಿರು, ಎವ್ರಿಬಡಿ ವರ್ ಲೈಕ್ ವೆರಿ ಪೆಟ್. ಓಲಿ ಕೊಡಿಸ್ಬಿಡೋ, ನೀನು ಇಲ್ಲಿಲ್ಲ ಇರೋ ಅನ್ನೋರು. ಆಯ್ತು, ಕಾಲೇಜ್ಗೆ ಬಂದ್ಮೇಲೆ ಯೂಸ್ ಮಾಡ್ತೀನಿ, ನೀನೆಲ್ಲೂ ಕಾಲೇಜ್ ತೊಗೊಳಲ್ಲ. ಅದು ಬರೀ ಡೋ ಅಷ್ಟೇ ಬಿಗಿನಿಂಗು. ಸ್ವಲ್ಪ ಆಗ್ತಾ ಎತ್ಕೊಂಡು ಹೋಗ್ಸೋದು. ಇಟ್ ವಾಸ್ ಲೈಕ್ ದಿಸ್. ಆಮೇಲೆ ಎಲ್ಲರೂ ಏಂತಿಕ್ಕೆ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಮೆಜೆಸ್ಟಿಕ್ ದೀಪಕ್ ಮಾಡಬೇಕಾಗಿತ್ತು. ಅದೊಂದು ಪ್ರಶ್ನೆ ಇತ್ತು. ಹೌದು. ಇತ್ತಾ? ಸಾರಿ, ತೊಂದರೆ ಇಲ್ಲ. ಯಾಕಂದ್ರೆ ದೊಡ್ಡ ಫ್ಯಾಮಿಲಿ, ಮನೇಲಿ ಇರ್ತಿದ್ದೆ. ಸ್ವಲ್ಪ ಏನು ಹರೀಶ್ ಅಣ್ಣಂಗೆ ಒಂದು ಅಣ್ಣಂದಿರು ದಿವಾಕರ್, ಹರೀಶ್, ಗಿರೀಶ್, ನಿರ್ಮಲ್, ತಾರಾ, ಚಂದ್ರು, ಹಿಂಗೆ ಸಾಲಾಗಿದ್ದಾರೆ ಅಣ್ಣಂದಿರು. ಒಂದಷ್ಟು ಜನಕ್ಕೆ ಕಬೂತರ್ ನಾನೇ. ಸೊ ಏನು ಮಾಡ್ತಿದ್ರು, ಅವರೆಲ್ಲ ಹೋಗ್ಬೇಕಂದ್ರೆ ಅವರು ಮೆಡಿಕಲ್ ಶಾಪ್ ಇಟ್ಟಿದ್ರು, ಒಬ್ರು ಈ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ರು ಇದ್ರು, ಇನ್ನೊಬ್ರು ಬೇರೆ ಏನೋ ಮಾಡ್ತಾ ಇದ್ರು. ಸೊ ಏನಂದ್ರೆ ಎಲ್ಲೇ ಹೋಗ್ಬೇಕಾದ್ರು ಹಿಂದೆಗಡೆ ಕುತ್ಕೊಂಡು ಹೋಗಿ ಗಾಡಿ ಕುತ್ಕೊಂಡ್ಬಿಡದೆ ಕರ್ಕೊಂಡು ಹೋಗೋರು. ಯಾರೇ ಬಂದಲ್ಲಿನೋ ಕೆಳಗಡೆಯಿಂದ ಅವಾಗೆಲ್ಲ ಬೆಲ್ಗಿಲ್ಲೆಲ್ಲ ಹೊಡಿತಿಲ್ಲ. ಅಜ್ಜಿ ಡಾನ್ ಅಲ್ಲ, ಹುಷಾರಾಗಿ ಅವ್ರ ಭಾಷೆ ತುಂಬಾ ಚೆನ್ನಾಗಿತ್ತು, ಸಂಸ್ಕೃತ ತುಂಬಾ ಹತ್ರ ಬರ್ತಿಲ್ಲ. ಕೆಳಗಡೆಯಿಂದ ನನಗೆ ಗೊತ್ತಿರಂಗೆ ಇವತ್ತಿಗೂ ಬಣ್ಕರ್ ಸರ್, ಆಮೇಲೆ ರಮೇಶ್ ಸರ್, ಇವೊಂದು ದೊಡ್ಡ ಗ್ಯಾಂಗ್ ಇದೆ. ಸತ್ಯ ಸರ್, ಒಂದಷ್ಟು ಜನ ಇದ್ದಾರೆ. ಬಂದು ಹರೀಶ್ ಕರೆಯೋರು. ಹರೀಶ್ ಆದ ತಕ್ಷಣ ಓಡೋಗ್ತಾನೆ ರೆಸ್ಪಾಂಡ್ ಮೇಲ್ಗಡೆಯಿಂದ ಬಂದಿದ್ದಾರೆ. 10 ನಿಮಿಷ ಬರ್ತಾರೆ, 5 ನಿಮಿಷ ಬರ್ತಾರೆ, ಹಿಂಗೆ. ಸೊ ನೋಡಕ್ ಸ್ಮಾರ್ಟ್ ಆಗಿದ್ನಲ್ಲ, ನೀನೇ ಇರೋ ಬಿಡಲ್ಲ. ಜಸ್ಟ್ ಇದು ಮಾತು ಹೇಳೋರು. ಈ ಮಾತು ಏನಾಗೋಯ್ತು, ನಾನೇ ಮೆಜೆಸ್ಟಿಕ್ ಹೀರೋ ಅನ್ಕೊಂಬಿಟ್ಟು. ಐಮ್ ನಾಟ್ ದ ಮೆಜೆಸ್ಟಿಕ್ ಹೀರೋ. ಮೆಜೆಸ್ಟಿಕ್ ವಾಸ್ ಗ್ರೇಟ್ ಸ್ಟೋರಿ. ಅದ್ರ ಹಿಂದೆಗಡೆ ಒಂದು ದೊಡ್ಡ ಕತೆ ಇದೆ. ಅದು ಆ ಕಥೆನ ನಡೆದಿರೋರು ಹೇಳ್ಬೇಕು. ಯಾಕಂದ್ರೆ ನಾನು ನೋಡಿರೋದು ಅರ್ಧಂಬರ್ದೇ ಇರ್ಬೋದು. ನನಗೆ ಕಾಣಿಸಿದ್ದೇನು ಅಂದರೆ, ದರ್ಶನ್ ಅವ್ರು ಮಾಡಿದಾಗ ವೆನ್ ಹಿ ಕೇಮ್ ಅಂಡ್ ವೆನ್ ಹಿ ಆ ಒಂದು ಸೀನ್ ಆ್ಯಕ್ಟ್ ಮಾಡಿದ್ರು. ಇಲ್ಲಿ ಅವಾಗೆಲ್ಲ ಕಾರ್ಡ್ ರೋಡ್ ಹೋಟೆಲ್ ಲಾಡ್ಜ್ಗಳಲ್ಲೇ ನಮ್ದು ಅರ್ಧ ಗಾಂಧಿನಗರ ಲೈಟಾಗಿ ಈ ಕಡೆ ಶಿಫ್ಟ್ ಆಗಿತ್ತು. ಹೌದು, ಈ ಕಡೆ. ಸೊ ಸುದೀಪ್ ಸರ್ನ ಕೇಳಿದ ಸತ್ಯ, ಅವ್ರ ಡೇಟ್ಸ್ ಇರಲಿಲ್ಲ. ವಾಲಿ ಅಂತ ಸಿನಿಮಾ ಮಾಡ್ತಾ ಇದ್ರು. ತದನಂತರ ದರ್ಶನ್ ಅವರು ಅವ್ರು ಯಾವುದೋ ಸೀರಿಯಲ್ ಮಾಡ್ತಾ ಇದ್ರು. ಅದನ್ನ ಸಜೆಸ್ಟ್ ಮಾಡಿದ್ದನ್ನು ಅಣಜಿ ನಾಗರಾಜ್ ಅವರು. ಮಚ್ಚ ಇವ್ರಿಗೆ ಬಾಂಬಾರೀಶ್ವರಿಗೆ ಅಚ್ಚಾ ತೂಗುದೀಪ ಶ್ರೀನಿವಾಸ ಮಗ ಇದ್ದಾನೆ, ಭಾರಿ ಚೆನ್ನಾಗಿದೆ, ಹೈಟು ಗಟ್ಟ ಅಲ್ಲ, ಅವ್ನು ಟ್ರೈ ಮಾಡ್ಬೋದು ಅಂತ. ವೆನ್ ಹಿ ಕೇಮ್ ಅಂಡ್ ವೆನ್ ಹಿ ಆ್ಯಕ್ಟೆಡ್, ತುಂಬ ಅಂದರೆ ಯಾವುದೋ ಸೀರಿಯಲ್ ಮಾಡ್ತಾಯಿದ್ರು, ಫುಲ್ಲು ಕ್ಲೀನ್ ಶೇವ್
ಒಂದು ಚಾಕ್ಲೇಟ್ ಬಾಯ್. ಹ್ಞೂ ಇದ್ರ ಕ್ಯಾರೆಕ್ಟ್ರೇ ಬೇರೆ ಥರ ಇತ್ತು. ಓಕೆ. ಸೊ ಬಿಗಿನಿಂಗ್ ಅವ್ರು ಆ ಚಾಕ್ಲೇಟ್ ಬಾಯ್ ಲುಕ್ಕಲ್ಲಿ ಬಂದು ಮಾಡಿದಾಗ ಏನಪ್ಪ ಹಿಂಗೆ ಅಂದ್ಕೊಂಡ್ರು. ಅವ್ನು ಮೇಕಪ್ ಮಾಡಿಸಿದಾಗ ಹೀಸ್ ಪರ್ಫಾರ್ಮೆನ್ಸ್ ವಾಸ್ ಆಸಮ್ ಆ್ಯಂಡ್ ಮೆಜೆಸ್ಟಿಕ್ಕು ಅವ್ರು ಮಾಡಿದ್ದಕ್ಕೆ ಆಗಿತ್ತು. ಕರೆಕ್ಟ್. ಆ್ಯಂಡ್ ಥ್ಯಾಂಕ್ಸ್ ಟು ದರ್ಶನ್ ಸರ್ ಆ್ಯಂಡ್ ಥ್ಯಾಂಕ್ಸ್ ಟು ಬಾಮ ಹರೀಶ್, ರಾಮಮೂರ್ತಿ, ಆಮೇಲೆ ರಮೇಶ್ ಅವರು, ಅದ್ರ ಹಿಂದೆ ಇರ್ತಕ್ಕಂಥ PN ಸತ್ಯ ಅವರು, ಆಲ್ ಟೀಮ್. ಆ್ಯಂಡ್ ಇದನ್ನ ನೋಡ್ಕೊಂಡು ದೀಪಕ್ ಸ್ವಲ್ಪ ಹುಚ್ಚು ಜಾಸ್ತಿ ಆಗಿತ್ತು. ಸಿನಿಮಾ ಹುಚ್ಚು ಜಾಸ್ತಿ ಅವಾಗ ಅವರ್ಸ್ ಕೊಡ್ತು. ದಟ್ಸ್ ಹೌ ದಿಸ್ ವಾಸ್ 2000. Yeah. 2001 ರಿಲೀಸ್. ಇಟ್ ವಾಸ್ ಅ ಬಿಗ್ ಹಿಟ್, ಮ್ಯಾಸಿವ್ ಹಿಟ್. ಮೆಜೆಸ್ಟಿಕ್ ವಾಸ್ ಹೌದು. ಲಕ್ಷ್ಮೀ ಪಟಾಕಿ ಸೌಂಡ್ ಇತ್ತು. ಎವ್ರಿಬಡಿ ಟರ್ನ್ಡ್ ಅಟ್ ಹಿಮ್. ಯಾರೋ ಬಂದು ಅಲ್ಲಿ ಇಂಡಸ್ಟ್ರಿನ ಅಲ್ಲಾಡ್ಸಾಗ್ರು ಒಂದು ಮಟ್ಟಕ್ಕೆ ಶೇಕ್ ಆಯ್ತು, ನೇಮ್ ಆಯಿತು. ಸೊ ಇದು ನನಗೆ ಏನಾಗೋಯ್ತು, ನಾನು ಹೈಟ್ ಇದ್ದೀನಿ, ನನಗೂ ಸೇಮ್ ಕೂದಲಿದೆ. ಲಿಟಲ್ ಬಿಟ್ ಲೈಕ್ ದರ್ಶನ್ ಅವ್ರ ಥರನೇ ಕೂದಲು ಬಿಟ್ಕೊಂಡು ಆ ಥರನೇ ಸ್ವಲ್ಪ ಜಿಮ್ ಹೋಗ್ಕೊಂಡು ಸ್ವಲ್ಪ ಲುಕ್ಸ್ ಲೈಕ್ ಆ ಥರ ಇತ್ತು. ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ. ಬಟ್ ಹರೀಶ್ ಅಣ್ಣ ಆಗಲಿ ಅಥವಾ ನಮ್ಮ ತಂದೆ ಆಗಲಿ, ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ಐ ಆಲ್ವೇಸ್ ಕ್ರೆಡಿಟ್ ಟು ಹೋಲ್ ಮೈ ಫ್ಯಾಮಿಲಿ. ಒಂದೇ ಮಾತು ಹೇಳಿದ್ದು, ನೋಡಪ್ಪ ದೀಪಣ್ಣ, ನೀನು ಹೀರೋ ಆಗಬೇಕು ಅಂದರೆ ಫಸ್ಟ್ ಡಿಸಿಪ್ಲಿನ್ ಕಲಿಬೇಕು. ಅಪ್ಪ ಹೇಳಿದ್ದು. ಅಪ್ಪ ನೋಡಪ್ಪ, ಯಾಕೆಂದ್ರೆ ಪೊಲೀಸ್ ಆಫೀಸರ್ಸ್, ಗೌರ್ಮೆಂಟ್ ಅಫಿಷಿಯಲ್ಸ್. ಆಯಿತು, ಮಾಡ್ತೀನಿ. ಹೆಂಗೆ ಶಿಸ್ತಂದ್ರೆ ಹೆಂಗೆ ಶುರು ಆಯ್ತು ಅವಾಗ 4 ಜೀವನ. ಓಹೋ, ಬೆಳಗ್ಗೆ. ಅದು ಇವಾಗಿನ ಥರ ಅಲ್ಲ. ದುಡ್ಡಿತ್ತು, ದುಡ್ಡಾಗ್ದ, ಓಡ್ ಬಂದ, ಹೀರೋ ಆದ, ಅದೆಲ್ಲ ಏನಿಲ್ಲ. ನಮಗೆ ಎಡಗಾಲಲ್ಲಿ ಓದೇ ಬಿಡ್ಸೋರು ಅಂತಂದೆ ಮೇಲೆ ಅಂತ. 4 ಗೆದ್ರೆ ಅಪ್ಪು ವೆಂಕಟೇಶ್ ಅಂತ ಕೇಳಿರ್ಬೇಕು ನಾವು. ಅಪ್ಪು ಸರ್ ಹೇಳ್ಕೊಡ್ತಿದ್ರು. ರಾಜ್ಕುಮಾರ್ ಅವ್ರಿಗೆ ಯೋಗ ಮಾಡಿಸ್ತಾರೆ, ಅಂದ್ರೆ ಇದು ಎಕ್ಸಸೈಸ್ ಮಾಡಿಸ್ತಾರೆ. ಅವ್ರು ಅದು ಮುಗಿಸ್ಕೊಂಡು ಇಲ್ಲಿ ಬರೋರು. ಅಷ್ಟಲ್ಲಿ ನಾನು ಎದ್ದು ರೆಡಿ ಆಗೋದೇ 5:15, 5:30. ಇದಕ್ಕೆ ಮುಂಚೆ ಅಪ್ಪು ಸರ್ಗೆ, ರಾಜ್ಕುಮಾರ್ ಸರ್ಗೆ ಪ್ರಾಕ್ಟೀಸ್ ಮಾಡಿಸ್ಬರ್ಸೋರು ಬರೋರು. ಹೌದು. ನಾನು ವೈ ದೇ ಆರ್ ಸೂಪರ್ ಸ್ಟಾರ್ಸ್ ಇವತ್ತಿಗೂ, ನಿನ್ನೆಗೂ, ನಾಳೆಗೂ ಅವ್ರು ಹೇಳ್ಕೊತಾರೆ ಅಂದರೆ ಡೆಡಿಕೇಶನ್. ಇದು ಅಂದರೆ ನಾವೆಲ್ಲ ಒಂದು ಪೀರಿಯಡ್ ಮಾಡ್ಬಿಟ್ಟು ಬಿಟ್ಬಿಡಿ ಸರ್, ನಿಜ ಒಪ್ಕೊಳ್ಳೇಬೇಕು. ಹೌದು, ಒಂದು ಪೀರಿಯಡ್ ಮಾಡಿದ್ವಿ. ಆ ಪೀರಿಯಡ್ ಆದಮೇಲೆ ನಮ್ಮ ಎಂಜಾಯ್ಮೆಂಟು, ನಮ್ಮ ಲೈಫ್ ಸ್ಟೈಲು ನಾವೇನೋ ಭಾಳ ಕಿತ್ತಾಕಿ ಏನೋ ದೊಡ್ಡ ಮಾಡಿದ್ದೀವಿ ಅನ್ನೋ ಲೆಕ್ಕಾಚಾರಕ್ಕೆ ವಿ ಚೇಂಜ್. ವೈ ಟಿಲ್ ಟುಡೇ, ಟಿಲ್ ದ ಎಂಡ್ ಅವ್ರು ಸೂಪರ್ ಸ್ಟಾರ್ ಉಳ್ಕೋತಾರೆ ಅಂದರೆ ಅವರ ಬದ್ಧತೆ, ಡಿಸಿಪ್ಲಿನ್. ಸೊ ಅದಾದಮೇಲೆ ನನಗೆ ರಿಯಲೈಸ್ ಆಗಿದ್ದು, ಯಾಕೆಂದ್ರೆ ನಾನು ಬಿದ್ದು ಎಲ್ಲ ಅದೇ ಹೇಳ್ತಾವಲ್ಲ, ಹಾಳಾಗೋದ್ಮೇಲೆ ಬುದ್ಧಿ ಬರುತ್ತೆ ಅಂತ. ತುಂಬ ಬಿದ್ದ ಮೇಲೆ ಐ ಥಾಟ್ ಡಿಸಿಪ್ಲಿನ್ ಮಸ್ಟ್ ಅಂಡ್ ಶುಡ್. ಎಲ್ಲ ಆಯಿತು. ಫಸ್ಟ್ ಸಿನಿಮಾ ಸಿಗುತ್ತೆ, ಆಗ ನಿಮ್ಮ ತಯಾರಿ ಆಗಿತ್ತು. ಫಸ್ಟ್ ಸಿನಿಮಾದ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು, ನಾನು ನಿಲ್ತೀನ ಇಂಡಸ್ಟ್ರಿಯಲ್ಲಿ ಅನ್ನೋ ಭರವಸೆ ಹೇಗಿತ್ತು? ಯಾರಿಗೂ ಗೊತ್ತಿಲ್ಲದ್ರೆ ಒಂದು ವಿಚಾರ ಇಲ್ಲ. ಶೂರ್. ಆ್ಯಕ್ಚುಲಿ ನಮ್ಮ ಶಿಷ್ಯ ಸಿನಿಮಾ ಮೊದಲನೇ ಡೈರೆಕ್ಟರ್ ಬಂದು ಸೂರ್ಯ ಅವರು, ದುನಿಯಾ ಸೂರ್ಯ. ಓಹೋ. ಬಹಳ ಜನಕ್ಕೆ ಗೊತ್ತೇ ಸತ್ಯ. ಹಾಂ, ಓಕೆ. ಇದರ ಟೈಟಲ್ ಬಂದು ನಾಗಶೇಖರ್ ಅವ್ರದ್ದು. ನಾಗಶೇಖರ್ ಅವ್ರ ಟೈಟ್ಲು ಕೊಟ್ಟಿದ್ದು, ಸೂರ್ಯ ಅವರು ಡೈರೆಕ್ಷನ್ ಮಾಡ್ತಾರೆ, ಹರೀಶ್ ಅವ್ರು ಪ್ರೊಡಕ್ಷನ್ ಮಾಡ್ತಾರೆ, ನಮ್ಮ ಹರೀಶ್ ಅವರು. ಓಕೆ. ದಿಸ್ ಇಸ್ ವೇರ್ ಶಿಷ್ಯ ಸ್ಟಾರ್ಟೆಡ್. ಓಕೆ. ಆ್ಯಂಡ್ ಅವರು ನನಗೆ ಗೊತ್ತಿರೋಂಗೆ ಅವ್ರು ಹೇಳಿರೋ ಕತೆ ಅವತ್ತು 20 ವರ್ಷದಿಂದ. ಹಾಂ, ಐ ಥಿಂಕ್ ಆ ಕತೆ ಇನ್ನೂ ಯಾರಿಗೂ ಮಾಡಿಲ್ಲ ಅವರು. ಆಮೇಲೆ ಇದಕ್ಕೆ ಮುಂಚೆ ತಯಾರಿ ತುಂಬ ಐತೆ ಸರ್.
ನಾನು ಏನೋ ಇದಕ್ಕೆ ಹೋಗಿದ್ದೆ, ಏನೋ ಬಿಂಬ, ಆಮೇಲೆ ಇವ್ರು ಎಸ್ ಮೂರ್ತಿ ಅವರು ಆ್ಯಕ್ಟಿಂಗ್ ಕ್ಲಾಸು, ಅಭಿನಯ ತರಂಗ, ಬೀದಿ ಡ್ರಾಮಾಗಳು ಕೆಲವು, ವಿ ಡಿಡ್ ಅ ಲಾಟ್. ಅಂದ್ರೆ ಎಸ್ ಮೂರ್ತಿ ಒಂದೇ ಮಾತ್ರ ರೇಗಿಸ್ತಾ ಇದ್ದು, ಬಿಡಯ್ಯ ನೀನು ಹೀರೋ ಕಣಯ್ಯ ಏನು ಮಾಡಿದ್ರು. ಬಟ್ ಶೋಭಾ ಮೇಡಮ್ ಅವ್ರು ಹೇಳೋರು, ಅಪ್ಪ ನೀನು ಸುಮ್ಮನೆ ಹಾಳು ಮಾಡ್ತೀಯ ಇವನು ಏನೇ ಮಾಡಿದ್ರು ಇವನು ಎಲ್ಲ ಒಂದು ಮಾಡ್ಬೇಕು, ಎಲ್ಲ ನಾಟಕ, ಬೀದಿ ನಾಟಕ, ಹಾಳು ಮೂಳೆ ಎಲ್ಲ ಮಾಡಲಿ ಇವನು ಅಂತ ಕಲಿಬೇಕು. ದಟ್ ವಾಸ್ ಎ ಪ್ಲಸ್ ಪಾಯಿಂಟ್. ಆಮೇಲೆ ತುಂಬ ಕಲಿತೆ ಸರ್ ಅಲ್ಲಿಂದ. ತಂಡದಲ್ಲಿ ಬಹಳ ಕಲ್ತು ಲೇಟ್ರನ್ ಕೋರ ವೆಂಕಟೇಶ್ ಸರ್, ಅಪ್ಪು ವೆಂಕಟೇಶ್ ಅವರು, 5 ಸ್ಟಾರ್ ಗಣೇಶ್ ಅವರು ಎಲ್ಲ ಬಂದರು. ಎಲ್ಲ 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 ಎವ್ರಿ ಡೇ ನಿಮ್ಮ ದಿನನಿತ್ಯ ಬೇರೆ ನಿತ್ಯ ಕರ್ಮ ಏನಿಲ್ಲ, ಅದೊಂದೇ ಕೆಲಸ. ಎದೋಳು 4:15 ಎದೋಳು, 5:30 ಸ್ಟಾರ್ಟ್ ಆಯಿತು ಅಂದರೆ 5:30 7:30 ಸ್ಟಂಟು, 7:30 8 ಗಂಟೆವರೆಗೂ ರೆಸ್ಟ್ ತಗೋ, 8 ಗಂಟೆಗೆ ಒಂದೊಂದು ಲೋಟನೋ ಹಾಲು ಏನಾರು ಕುಡಿ, 8:15 ವ್ಯಾಯಾಮ ಸ್ಟಾರ್ಟ್ ಮಾಡು, 10 ಗಂಟೆ ಮುಗಿಸ್ಕೊ, 10-10:30 ಸ್ವಲ್ಪ ರೆಸ್ಟ್ ತಗೋ, ಅಗೈನ್ ಜಿಮ್ಗೆ ಹೋಗು, ಅಗೈನ್ ಬಾ, ಮಧ್ಯಾಹ್ನ 1 ಅವರ್ ರೆಸ್ಟ್ ತಗೋ, ಅಲ್ಲಿ ಆಗ್ತಿದ್ದಂಗೆ ಯೋಗ ಕ್ಲಾಸ್ಗೆ ಹೋಗು, ಯೋಗ ಕ್ಲಾಸಿಂದ ಬಾ, ಯೋಗ ಕ್ಲಾಸಿಂದ ಬರ್ತಿದ್ದಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗು. ಅಲ್ಲಿ ನಾವು 7:30 ನಾವು ಈಚೆ ಇರಬೇಕು ಅಂದ್ರೂ ಈ ಕುಟುಂಬ ನಮ್ಮ ಬಾಡಿ ತಡ್ಕೋತಾನೆ ಇರಲ್ಲ. ಇವರು ಮನೆಗೆ ಹೋಗಿ ನಿದ್ದೆ ಮಾಡಿದ್ರೆ ಸಾಕು. 7:30 8 o'clock ಎಷ್ಟು. ಐ ಥಿಂಕ್ ದಟ್ ಮೇಡ್ ಮೀ ಎ ಗುಡ್ ಆ್ಯಕ್ಟರ್ ದಟ್ ಟೈಮ್. ನನ್ನ ಡಿಸಿಪ್ಲಿನ್ಸು, ನಾನಿದು. ಆಮೇಲೆ ಡ್ಯಾಡಿ, ಅಪ್ಪಾಜಿ, ಡ್ಯಾಡಿ ಅಂದರೆ ಚಪ್ಪಲಿ ಹೊಡೆಯೋರು. ಅವ್ರ ಭಾಷೆಯಲ್ಲಿ ಬೈದ್ಬಿಟ್ಟು ಅವನ ಡ್ಯಾಡಿ, ಕನ್ನಡದಲ್ಲಿ ಅಪ್ಪಾಜಿ ಏನಲ್ಲ ಅಂತ. ಅಪ್ಪಾಜಿ ಹೇಳಿದ ತಕ್ಷಣ ಒಂದೇ ಮಾತು ಹೇಳಿದ್ದು, ಕಾರ್ ಕೊಡಲ್ಲ, ಬೈಕ್ ಕೊಡಲ್ಲ, ಬೆಳಗ್ಗೆ ಎದ್ದೇಳಬೇಕು, ಮೇನ್ ರೋಡು 6-6:30 ಯೂನಿಟ್ ಗಾಡಿ ಪಾಸ್ ಆಗುತ್ತೆ, ಓಡ ಗಾಡಿ ಹತ್ತು ಅಂತ. ಇದ್ಯಾವ್ರಿ ಕರ್ಮ, ಯಾವ ಯೂನಿಟ್ ಗಾಡಿ ಹೀರೋ ಅಂತ ಬೇರೆ ಕಡೆ ಪಟ್ಟ ಬೇರೆ ಕೊಟ್ಬಿಟ್ಟು ಅಂತ. ಬಟ್ ಆಲ್ ದಟ್ ಮೇಡ್ ಮೀ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಅಂದ್ರೆ ತುಂಬಾ. ಆಮೇಲೆ ದಟ್ ಮೇಡ್ ಮೀ ಹೆಂಗೆ ಅಂದ್ರೆ ಸರ್, ಇವಾಗ ನೀವು ಒಂದು ದೊಡ್ಡ ಲೈಟು ಒಂದಿದು ಎಡಗೈಯಲ್ಲಿ ಹಿಂಗೆ ಇಟ್ಕೊಂಡು ಬಂದ್ಬಿಡ್ಬೋದು ಇವತ್ತು. ಅವತ್ತು ಹಂಗಿರ್ಲಿಲ್ಲ, ಸಖತ್ ವೆಯ್ಟ್. ಅವತ್ತು ನಾನು ಎತ್ತಿದ್ದೀನಲ್ಲ, ಅಯ್ಯೋ ಸರಿಯಾಗಿ ತೂಕ ಇರೋದು. ಮಧ್ಯಾಹ್ನದ ಹೊತ್ತು ಮುದ್ದೆ ಇಲ್ಲ ಅಂದರೆ, ಅಣ್ಣ ನಮ್ಗೆ ಅನ್ನ ಹಾಕ್ದಾರ ಚಿಂತೆ ಇಲ್ಲ ಅಣ್ಣ, ಮುದ್ದೆ ಮಾಡಿಸಿ ಅಣ್ಣ ಅನ್ನೋರು. ಎಂತಕ್ಕೆ ಅಂದರೆ ಬೇಗ ಹಶ್ವಾಗ್ಬಿಡುತ್ತೆ ಅಂತ. ಮುದ್ದೆ ತಿಂದರೆ ಅಟ್ಲೀಸ್ಟ್ ನಾವು ಸಾಯಂಕಾಲದವರೆಗೂ ತಡ್ಕೋತೀವಿ, ಕೆಲಸ ಮಾಡ್ತೀವಿ. ಎಲ್ಲದಕ್ಕೂ ಒಂದೊಂದು ಫುಡ್ಗೂ ಒಂದೊಂದು ಲಾಜಿಕ್ ಇತ್ತು. ಲಾಜಿಕ್ ಅಂದರೆ ಅದು ಏನಕ್ಕೆ ಉಪಯೋಗ ಆಗುತ್ತೆ ಅಂತ. ಇವಾಗಿರೋರು ಏನೋ ಡಯಟು, ನಾನು ತಿನ್ನೋದು ಬರೀ ಚಿಕನ್ನು, ಅದೇನೋ ಡ್ರೈ ಚಿಕನ್ನು, ಉಪ್ಪಾಗ್ದಿರೋ ಚಿಕನ್ನು. ಆ ಚಿಕನ್ ತಿನ್ನೋರೆಲ್ಲ ರೋಗ ಬಂದು ಸತ್ತೋಗ್ಬಿಟ್ಟವ್ರೆ, ಒಂದಷ್ಟು ಜನ ಹಾಳಾಗ್ಬಿಟ್ಟವ್ರೆ, ಯಾರ ಮೈಗಳು ನೋಡೋಕ್ಕೂ ಆಗಲ್ಲ. ಉಪ್ಪು ಖಾರ ತಿಂದ್ಕೊಂಡು ಮಟನು ಬಿರಿಯಾನಿ ತಿನ್ಕೊಂಡು ಅಪ್ಪು ಸರ್ ಹೆಂಗಿದ್ರು ಅಲ್ವಾ. ಟೈಮ್ ಅಷ್ಟೇ ಅದಲ್ಲ, ವಿ ಕ್ಯಾನ್ ಸೇ ಜಸ್ಟ್ ಇಟ್ ವಾಸ್ ಎ ಟೈಮ್. ಅವ್ರು ಯಾವ ಇಲ್ಲ ಇದ್ದಾರೆ, ಅದು ಬೇರೆ ಅದಲ್ಲ. ಫಿಟ್ನೆಸ್ ಹಂಗ್ಲಾಗ ಹಾಕೊಂಡ್ರೆ ರಾಜ್ಕುಮಾರ್ ಸರ್, ಐ ಹ್ಯಾವ್ ಸೀನ್, ಯಾವ ನಟರು ನೋಡಿದ್ದಾರೆ ನೋಡಿಲ್ಲ ನನಗೆ ಬೇಕಾಗಿಲ್ಲ. ನನಗೆ ಮೊದಲನೇ ಸರಿ ನನ್ನ ಆ್ಯಕ್ಚುಲಿ ಇದೊಂದು ಬ್ಯೂಟಿಫುಲ್ ಇದೆ ಸರ್. ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡ ಫ್ಯಾನು ರಾಜ್ಕುಮಾರ್ ಸರ್ಗೆ. ಓಕೆ, ಸಿನಿಮಾ ದೊಡ್ಡ ಹಿಟ್, ಶಿಷ್ಯ. ಸರಿ, ನಾನು ಹಿಂಗಾರ ಮಾಡಿ ಅಂಬರೀಷನ್ನ ವಿಷ್ಣು ಸರ್ ನೋಡ್ಬೇಕು ಮತ್ತೆ ರಾಜಣ್ಣ ಅವರು ಹಿಂಗಾರ ಮಾಡಿ ಕೇಳಬೇಕು ಇದನ್ನ ಅಂತ. ಸರಿ, ಏನು ಮಾಡೋದು? ಡಿಸ್ಟ್ರಿಬ್ಯೂಟ್ರು ಸಫೇರ್ ಅವ್ರನ್ನ ಕೇಳ್ಬಿಟ್ಟು, ಸರ್ ಒಂದು ಹೆಲ್ಪು, ಏನು ಇಲ್ಲಿಗೆಲ್ಲ ಪೋಸ್ಟ್ ಹಾಕ್ಬೇಕು, ಎಲ್ಲಿಗಪ್ಪ? ಏನು ರಾಜ್ಕುಮಾರ್ ಸರ್ ಬೆಳಗ್ಗೆ ಹೊತ್ತು ಎಲ್ಲೆಲ್ಲಿ ವಾಕಿಂಗ್ ಹೋಗ್ತಾರೆ, ಅಲ್ಲೊಂದಿಷ್ಟು ಡಿಆರ್ಗಳು, ಸ್ಮಾಲ್ ಡಿಆರ್ ಅಂದರೆ ಗೊತ್ತಲ್ಲ, 25 ಡೇಸ್ಗೆ ಪ್ಲೀಸ್ ಸರ್ ಇನ್ನೊಂದು 4 ದಿವಸಕ್ಕೆ 25 ಡೇಸ್ ಆಗುತ್ತೆ.
ಒಂದು ಕೆಲಸ ಮಾಡಮ್ಮ, ನೀನು ಫೋಟೋ ತೆಗೆಸ್ಕೊಂಬಿಡಮ್ಮ, ಅಲ್ಲೇ ಹಾಕ್ಸ್ಬಿಡ ನಾನು ಫೋಟೋ ತೆಗೆಸ್ಕೊಳಕ್ಕಾದ್ರೆ ಹಾಕಿ ಸರ್ ಅಂತ ನಾನು. ಅರೇ ಒಂದು ಕೆಲಸ ಮಾಡು, ನನಗೆ ಸಿಗ್ತಾ ಇಲ್ಲ ಯಾರು ಹುಡುಗರು, ಈ 500,000 ಅಲ್ಲ ಅಂಗನ್ಸ್ಟಿಕ್ಸ್ ಬರಲ್ಲ, ನಿಮ್ಮ ಹುಡುಗರು ಯಾರು ಇದ್ದ ಕರ್ಕೊಂಡು ಹೋಗಿ. ನಾವು ಪಾಪ ನನ್ನ ಕ್ಲಾಸ್ಮೇಟ್ಸು, ಆಮೇಲೆ ನಮ್ಮ ಶಬರಿ ಟ್ರಾವೆಲ್ಸ್ ಅಂತ ನಮ್ಮ ದಿವಾಕರಣ ಅಂತ ಇಟ್ಟಿದ್ದಾರೆ, ಅವ್ರ ಡ್ರೈವರ್ಗಳು, ಕ್ಲೀನರ್ಗಳು, ಅವ್ರು ಎಲ್ರಿಗೂ ರಾತ್ರಿ ಎಲ್ಲ ಚೆನ್ನಾಗಿ ಊಟ ಗೀಟ ಎಣ್ಣೆ ಹಾಕ್ಸ್ಕೊಂಡು ಕರ್ಕೊಂಡೋಗಿ ಎಲ್ಲ ಕಡೆ ಅವ್ರ ಮನೆ ಹತ್ರ, ಅಂಬರೀಷ್ ಅಣ್ಣನ ಮನೆ ಮುಂದೆಗಡೆ, ಅವರು ಗೇಟ್ಗೂ ಸೇರಿಸಿ ವಿಷ್ಣು ಸರ್ ಎಲ್ಲ ಕಡೆ ಹಾಕ್ಬಿಟ್ಟು ಬಂದು. ಆ್ಯಂಡ್ ದ ವೆರಿ ಸೆಕೆಂಡ್ ಡೇ ಐ ಗೆಸ್ ವೀರೇಶ್ ಸರ್ ಇವರ ಫೋನ್ ಮಾಡಿದ್ರು, ಏನು ಗುರು ಅಪ್ಪಾಜಿ ಕೇಳ್ತಾರೆ ಏನು ಅಂತ. ಆ್ಯಂಡ್ ಅಪ್ಪಾಜಿ ಕಾಲ್ಡ್, ಹೋದ್ವಿ, ಸ್ಪೀಚ್ಲೆಸ್. ಅವ್ರ ಜೊತೆ ನಾವು ಒಂದೊತ್ತು ಊಟ ಮಾಡಿ ಅವ್ರ ಜೊತೆ ಕಾಫಿ ಕುಡ್ದು ಫೈನಲಿ ಸರ್ ಅಷ್ಟು ಮಾಡ್ಕೊಂಬರೋರ್ಗು ನಾನು ಮಾತಾಡಬೇಕು, ಇಲ್ಲಿಂದ ನಾನು ಬರ್ತಾ ಇಲ್ಲ, ವಾಯ್ಸ್ ಬರ್ತಾ ಇಲ್ಲ. ದಿಸ್ ಇಸ್ ಸಮಥಿಂಗ್ ಲೈಕ್ ನಾವು ತಿರುಪತಿಗೆ ಹೋದಾಗ ತಿಮ್ಮಪ್ಪ ಅಂದ್ರೆ ನಮ್ಮ ಮುಂದೆ ಬಂದ್ಬಿಟ್ರೆ ಬಾಯಿ ಮಾತು ಬರುತ್ತೆ, ಹಂಗೆ ನಮಗೆ ಫಾರ್ ಮೀ ಇಟ್ ವಾಸ್ ಗ್ರೇಟ್. ನನಗೆ ಅವರಾಗಲೇ ಇವರೆಲ್ಲ ಲೆಜೆಂಡ್ಸ್ ಅಲ್ಲ. ಅಂಬರೀಷ್ ಅಣ್ಣ ಆದ್ರೆ ಈ ಮರಲ್ಲಿ ಕೊಡಲೈ ಅನ್ನೋರು, ವಿಷ್ಣು ಸರಾಯಿ ನೋಡಿ ಕಮಾನ್ ಕ್ರಿಕೆಟ್ ಆಡ್ತಿದ್ವಲ್ಲ ಸೆಂಟ್ ಜೋಸೆಫ್ಸ್, ಅಲ್ಲಿ ವಿ ಹ್ಯಾವ್ ಮೆಟ್. ಇವ್ರು ವಯಸ್ಸಾಗಿದೆ, ಇವ್ರು ಸಿನಿಮಾ ನಿಲ್ಲಿಸ್ಬಿಟ್ಟಿದ್ದಾರೆ, ಇವ್ರು ಈಚೆ ಎಲ್ಲೂ ಫಂಕ್ಷನ್ಗೆ ಬರಲ್ಲ, ಬೇರೆ ಎಲ್ಲೂ ಸಿಗಲ್ಲ ಯಾರನ್ನು, ಹಿಂಗಿತ್ತಲ್ಲ. ಇಟ್ ವಾಸ್ ಎ ಗ್ರೇಟ್ ಮೀಟಿಂಗ್ ಹಿಮ್. ಅಂಡ್ ಅಪ್ಪು ಸರ್ ಇದ್ರು, ಅಂಡ್ ಅಪ್ಪು ಸರ್ಗೆ ಹೇಳ್ತಾ ಇದ್ರು ಮುಖ ಇಟ್ಕೊಂಡು, ಶಂಕರು ಕಾಣಿಸಲ್ಲ ಅಂತ. ದಟ್ ಈಸ್ ವೇರ್ ಪ್ರೆಸ್ ಪೀಪಲ್ ರೋಟ್ ಜೂನಿಯರ್ ಶಂಕರ್ ನಾಗ. ಆಮೇಲೆ ಅವರೇ ಹೇಳಿದ್ದು, ಅಪ್ಪು ಸರ್ ಹಿಂಗಿಟ್ಕೊಬಿಡಿ ಏನು ನೋಡಿ ಬುಜ್ಜಿ ಇದು ಹೆಂಗೆ ಇದ್ದಾರೆ ಹಂಗೆ ಅಂಕಲ್ ತರ ಗ್ರೇಟ್ ಕಾಂಪ್ಲಿಮೆಂಟ್, ಗ್ರೇಟ್ ಮೂಮೆಂಟ್. ಅದೊಂದು ನನಗೆ 25ನೇ ದಿವಸಕ್ಕೆ ಬಿಟ್ವಿ ನೋಡಿ, ಆ ಪಾರ್ವತಮ್ಮ ಅವರು ರಾಜಣ್ಣವ್ರ ಮಧ್ಯದಲ್ಲಿ ನಾನು ಎಗೇನ್ ಇನ್ನೊಂದು ಸುನಾಮಿ ಹೊಡಿತು. 50 days ಯಾವಾಗ ಹೆಂಗ್ ಹೋಯ್ತು ಅನ್ನೋದು ಗೊತ್ತಿಲ್ಲ. ಶಿಷ್ಯ 50 days ಆಯಿತು, ಸೂಪರ್ ಹಿಟ್ ಆಯ್ತು, ಎಲ್ಲ ಆಯಿತು. ಅದಾದಮೇಲೆ ನಿಮಗೊಂದು ಭರವಸೆ ಬಂತು, ನಾನೊಬ್ಬ ಹೀರೋ ಆದೆ ಅಂತ. ಅದಾದಮೇಲೆ ಯಾವ ಸಣ್ಣ ಪುಟ್ಟ ಅಳುಕಿರಲಿಲ್ವಾ, ನಾನು ನಿಲ್ತೀನೋ, ಸಸ್ಟೈನ್ ಆಗ್ತೀನೋ, ಮತ್ತೆ ಮೂವ್ ಆಗ್ತೀನೋ ಅನ್ನೋದು ಸಣ್ಣ ಅಳುಕು ಅಥವಾ ಭಯ ಆ ಥರದ್ದೇನು ಇರಲಿಲ್ವಾ ಅಂತ? ಯಾಕಂದರೆ ಇಂಡಸ್ಟ್ರಿ ನಿಮ್ಗೆ ಗೊತ್ತು, ಇಂಡಸ್ಟ್ರಿ ಫ್ಯಾಮಿಲಿ ನಿಮ್ಮದು, ಹಾಗೆ ನೋಡಿದ್ರೆ ಒಂದಿಷ್ಟು ನೋಡಿದ್ದೀರಿ, ಎಲ್ಲದನ್ನು ಕಂಡುಕೊಂಡವರು. ನಿಮಗೇನು ಅನಿಸ್ತು ಅವಾಗ? ಇಂಡಸ್ಟ್ರಿಲಿ ನಿಂತ್ಕೊಳ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬ ಬಂದ್ಬಿಡಿ ಸರ್ ಅವಾಗ. ಎಂತಕ್ಕಂದರೆ ಯು ನೇಮ್ ಎನಿ ಪ್ರೊಡ್ಯೂಸರ್, ಅವತ್ತಿನ ಪ್ರೊಡ್ಯೂಸರ್ಸ್ ಎಲ್ಲರೂ 101, 1001 ಇಟ್ಕೊಳಪ್ಪ, 5,001 ಎನಿ ಪ್ರೊಡ್ಯೂಸರ್ ಲಡ್ಡು ಬಂದು ಬಾಯಿಗೆ ಬೀಳ್ತಲೇ ಬರ್ತಾನೆ ಇದೆ. ಯಾವುದೋ ಒಂದು ಫಂಕ್ಷನ್ ಹೋಗಿದ್ದೆ, ಅಲ್ಲಿ ದೊಡ್ಡ ಪ್ರೊಡ್ಯೂಸರು, ಸುಮ್ಮನೆ ಇಟ್ಕೊಂಡಿದ್ವಿ ಸಿಗೋಣ, ಹಂಗೆ. ಇಟ್ ವಾಸ್ ಲೈಕ್ ದಿಸ್. ಓಕೆ, ಮಟ್ಟಕ್ಕೆ ಪಾಪ್ಯುಲಾರಿಟಿ ಆಗ್ಬಿಟ್ಟಿದೆ. ಯಾ, ಇಟ್ ವಾಸ್ ವೆರಿ ಮಚ್ ಪಾಪ್ಯುಲಾರಿಟಿ. ಅಂಡ್ ಪತ್ರಕರ್ತರು ಅಷ್ಟೇ, ಸಪೋರ್ಟ್ ವಾಸ್ ಅಲ್ಟಿಮೇಟ್. ಅವಾಗಿದ್ದದ್ದು 2 ಚಾನಲ್, ಒಂದು ಉದಯ ಟಿವಿ, ಇನ್ನೊಂದು ಈನಾಡು. ಉದಯ ಅಲ್ಲಿ ಒಂದು ಸೆಗ್ಮೆಂಟ್ ಬರೋದು ಬೆಳಗ್ಗೆ ಮತ್ತೆ ರಾತ್ರಿ. ಅವಾಗೆಲ್ಲ ನಾವು ಕಮರ್ಷಿಯಲ್ ದುಡ್ಡು ಕೊಡ್ತಾ ಇರಲಿಲ್ಲ, ಒಂದು ಬಾಂಧವ್ಯತೆ ಇತ್ತು. ಕರೆಕ್ಟ್. ನಮ್ದೊಂದು ಟ್ರೇಲರ್ನ ಏನಿಲ್ಲ ಅಂದ್ರೂ ಒಂದು ದಿವಸಕ್ಕೆ 100 ಸತಿ ಹೊಡೆಯೋರು. ಇವತ್ತು 100 ಸತಿ ಹೊಡಿಬೇಕು ಅಂದರೆ ಒಂದು ಟ್ರೇಲರ್ನ ಯಾವ್ದಾರ ಚಾನಲ್ ಒಂದು ದಿವಸಕ್ಕೆ 100 ಸತಿ ಹೊಡಿಬೇಕು ಅಂದರೆ ಒಂದು 5 ಲಕ್ಷ ರೂಪಾಯಿ ಕೊಡ್ಬೇಕೇನೋ. ಕಮರ್ಷಿಯಲ್ ಹಿಂಗಾಗಿದೆ. ಅವತ್ತು ಒಂದು ವರ್ಷ
ಪ್ರತಿನಿತ್ಯ ನೀವು 50 ಅಟ್ಲೀಸ್ಟ್ 50 ಟೈಮ್ಸ್ ಹಾಕೋರು, ಬೆಳಗ್ಗೆ ಸಾಯಂಕಾಲ 2 ಸೇರಿ. ಬಾಂಧವ್ಯ ಅಂಗಿತ ಉದಯ ಟಿವಿ ಬಾಂಧವ್ಯ ಆಯಿತು. ಇಷ್ಟು ಕಮರ್ಷಿಯಲ್ ಮೈಂಡ್ ಇರಲಿಲ್ಲ, ಇಷ್ಟು ಸಿನಿಮಾಗಳು ಇರಲಿಲ್ಲ, ಕಂಡ್ಕೊಂಡವ್ರೆಲ್ಲ ಸಿನಿಮಾ ಮಾಡ್ತಿರ್ಲಿಲ್ಲ ಅವಾಗ. ಹೌದು ಹೌದು. ಸಿನಿಮಾ ಹತ್ರ PhD MBA ಮಾಡ್ದಂಗೆ ಇತ್ತು ಅವಾಗ. ಅಂದರೆ ಅವಾಗೆಲ್ಲ ಹೆಂಗೆ ಅಂದರೆ ದೊಡ್ಡ ದೊಡ್ಡ ಡೈರೆಕ್ಟ್ರು ನಮ್ಮ ರಾಜು ಸರ್ ಹತ್ರ ಒಂದು 4 ವರ್ಷ 5 ವರ್ಷ ಅಸಿಸ್ಟೆಂಟ್ ಆಗಿ ಚೆನ್ನಾಗಿ ಬೈಸ್ಕೊಂಡಿರ್ಬೇಕು. ನಮ್ಮ ವಾಸವ್ರ ಸರ್ ಹತ್ರ ಒಂದಷ್ಟು ಮಾಡಿರ್ಬೇಕು. ಆಮೇಲೆ ನಮ್ಮ ಓಂ ಪ್ರಕಾಶ್ ಸರ್ ಹತ್ರ ಒಂದಷ್ಟು ಮಾಡಿರ್ಬೇಕು. ಕರೆಕ್ಟ್. ಸಾಕಷ್ಟು ಜನ ಇವ್ರ ಹತ್ರ ಎಲ್ಲ ಒಂದು 4 5 ವರ್ಷ ಚೆನ್ನಾಗಿ ಚಪ್ಪಲಿ ಹೊಲ್ದಿದ್ರೆ ಅಸೋಸಿಯೇಟಿವ್ ಬರ್ತಾರೆ. ಅಲ್ಲೊಂದು 2 ವರ್ಷ ಏನೋ ಚಪ್ಪಲಿ ಸವಸಿದ್ರೆ ಡೈರೆಕ್ಟ್ರು. ಈ ಡೈರೆಕ್ಟರ್ ಪಟ್ಟೆ ಬರೋ ಅಷ್ಟರಲ್ಲಿ ಇವ್ರದ್ದು ಹಿಸ್ಟ್ರಿ ಫುಲ್ಲು ತೆಗ್ದಿರ್ತಾರೆ ಪ್ರೊಡ್ಯೂಸರು ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಇದ್ರು. ಹೌದು ಹೌದು. ಇವಾಗಿನ ಥರ ಯಾರೋ ಬಂದು ನನಗೆ ಮೊನ್ನೆ ಕ್ರಿಕೆಟ್ ಆಡ್ಬೇಕಂದ್ರೆ ಯಾರೋ ಒಬ್ಬ ಬಂದು ಹೇಳಿದ್ರು, ನಿಮ್ಮ ಸಿನಿಮಾದವರು ಅಂದ್ರೆ. ಅದೇ ಸಿನಿಮಾ ನಿಮಗೆ ಗೊತ್ತಿಲ್ಲ ರೀ. ಕರೆಕ್ಟ್. ಹಾಗೆ ಹೆಂಗೆ ಯು ಆರ್ ನಾಟ್ ಇನ್ ಟು ದಿಸ್ ಕಾಲೇಜ್. ನೀನು ಸುಮ್ಮನೆ ಶೋಕಿಗೆ ಈ ಕಾಲೇಜಿಗೆ ಬಂದ್ಬಿಟ್ಟು ಎಲ್ಲ ಕಾಫಿ ಟೀ ಕುಡ್ಕೊಂಡು ಹೋಗಿದ್ದೆ ಅಷ್ಟೇ. ಇಲ್ಲಿ ಬಿಗಿನಿಂಗ್ ಮೊದಲನೇ ಫಸ್ಟ್ LKG UKG ಇಂದ ಡಿಗ್ರಿ ಮಾಡಿರೋರು ಇನ್ನೂ ಸಸ್ಟೈನ್ ಆಗ್ಬಿಟ್ಟು ಇನ್ನೂ ಇಲ್ಲೇ ಓದ್ಕೊಂಡು ಬ್ಯೂಟಿಫುಲ್ ಕೆಲಸದಲ್ಲಿದ್ದೀವಿ. ಕರೆಕ್ಟ್. ನೋ ಬಡಿ ಇಫ್ ಯು ಸೇ ಸಿನಿಮಾ ಯು ಡೋಂಟ್ ನೋ ಸಿನಿಮಾ. ಯು ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಸರ್ ಮಿಸ್ಟೇಕ್ ಆಗಿರೋದು, ಸಿನಿಮಾಗೆ ರಾಜಕೀಯಕ್ಕೆ ಇದಕ್ಕೆಲ್ಲ ಒಂದು ಎಜುಕೇಷನ್ ಇಡಬೇಕು. ಕರೆಕ್ಟ್. ಬಡ್ಡಿ ಮಕ್ಕಳು ಅರ್ಧಕ್ಕರ್ಧ ಜನ ವಯಸ್ಸಾಗ್ಬಿಡ್ತಾರೆ. ಅನ್ಎಜುಕೇಟೆಡ್ ಪೀಪಲ್ಸ್ ಆರ್ ಗೆಟಿಂಗ್ ಇನ್ ಟು ಮಿನಿಸ್ಟ್ರಿ ಅಂಡ್ ಪೊಲಿಟಿಕ್ಸ್. ಅರ್ಧ ಕಡಿಮೆ ಆಗ್ತಾರೆ. ಇಲ್ಲ, ರಾಜಕಾರಣಕ್ಕೆ ಬೇಕು, ಸಿನಿಮಾಗೆ ಬೇಕಾ ಅಂತ ಎಲ್ಲದಕ್ಕೂ ಬೇಕು ಸರ್. ಈಗ ನೀವು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀವಿ ಸರ್, ಹಿಂದಿ ವಾಲಾಗಳು ಕಂಡ್ರೆ ನಮ್ಗೆ ಆಗ್ತಾ ಇಲ್ಲ. ಅದಕ್ಕೆ ಅಂತ ಎಲ್ಲ ಹಿಂದಿ ವಾಲಾಗಳು ಕೆಟ್ಟವರಲ್ಲ. ಕರೆಕ್ಟ್. ಈಗ ಈ 3rd ಗ್ರೇಡ್ ಈ ಕೆಲವು ಈ ಡೆಲ್ಲಿ ಲೋ ಗ್ರೇಡ್ ಅವರು, ಈ ಹರಿಯಾಣ, ಬಿಹಾರು, ಹಿಮಾಚಲ್, ಈ ಏನೋ ಅನ್ಎಜುಕೇಟೆಡ್ಸು, ಇವ್ರುಗಳು ಬಿಹೇವಿಯರ್ ಇದೆ ಗೊತ್ತಾ ಇಲ್ಲಿ ಬಂದು. ಇವ್ರುಗಳಿಂದ ಪಾಪ ನಮ್ಮವ್ರು ಏನು ಮಾಡ್ತಾರೆ, ಕೆಣಕಿದಾಗ ಆಬ್ವಿಯಸ್ಲಿ ನಮ್ಮೂರು ಹೌದು ಇದೇ ಇವ್ರ ಊರಲ್ಲಿ ಇವರೇ ಬದುಕಲಿ ಹೋಗಿ, ಇವ್ರೂರಲ್ಲಿ ಕಾಂಚಿಲಿ ತೋರಿಸ್ಕೊಂಡು ಬದುಕೊಳ್ಳಿ ಆಗಲ್ಲ ಅವ್ರ ಕೇಳಿ. ಆಮೇಲೆ ನಿಮ್ಗೆ ಇಲ್ಲಿ 5 ರೂಪಾಯಿಗೆ ಚಿತ್ರಾನ್ನ ಸಿಗ ಸರ್, ನಿಮ್ಗೆ ಅಲ್ಲಿ 5 ರೂಪಾಯಿಗೆ ನಿಮ್ಗೆ ಬನ್ನು ಕೊಡಲ್ಲ. ಕರೆಕ್ಟ್. ಆಮೇಲೆ ನಮ್ಮವರು ನೀವು 5 ರೂಪಾಯಿ ಇಟ್ಕೊಂಡು 3 ನಿಮಿಷ ಯಾವನ ಇಡ್ಲಿ ಮಾಡಿದ ತಟ್ಟೆ ಏನೋ ರೋಡಲ್ಲಿ ಮಾಡ್ತಿರ್ತಾನಲ್ಲ, 10 ರೂಪಾಯಿ ಇಟ್ಕೊಂಡು 1 ನಿಮಿಷ ಕೇಳ್ಬಿಡಿ ನಾನು ತೆರದೆ 10 ರೂಪಾಯಿ ಅಂತ, ಹೊಟ್ಟೆ ತುಂಬ ತಿನ್ಕೊ ಹೋಗಿ ಬಾಗುರೋ ನನ್ನ ಮನೆ ಕಟ್ತೀನಿ ಅದರಲ್ಲಿ ಅಂತಾರೆ. ಕರೆಕ್ಟ್. ಬೇರೆ ಯಾವ ಸ್ಟೇಟಲ್ಲೂ ಇಲ್ಲ. ಇದು ಓನ್ಲಿ ಕರ್ನಾಟಕ ಕನ್ನಡಿಗರ ಹತ್ರ ಮಾತ್ರನೇ ಇರೋದು. ಬಿಕಾಸ್ ಐ ಟ್ರಾವೆಲ್ ಸೋ ಮಚ್. ಹೈದರಾಬಾದು, ತಮಿಳ್ನಾಡು ಟ್ರಿಪ್ ಜಾಸ್ತಿ ಮಾಡ್ತಾ ಇರ್ತೀನಿ, ಎಲ್ಲ ಕಡೆ ಮಾಡ್ತೀನಿ ಸರ್. ನಮ್ಮಂಥ ರಾಯಲ್ ಹಾರ್ಟ್ ಇರೋರು ನೋವೇರ್ ಇನ್ ಇಂಡಿಯಾ, ನೋವೇರ್ ಇನ್ ಇಂಡಿಯಾ. ಸಿಕ್ಕಿದ್ರೆ ನಮ್ಮ ಕಾಶ್ಮೀರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಸಿಗ್ತಾರೆ. ಯಾಕಂದ್ರೆ ಅವ್ರಿಗೆ ಹಶು ಅನ್ನೋದು ಸ್ವಲ್ಪ ಗೊತ್ತು. ಬಿಟ್ಟರೆ ನಿಮ್ಗೆ ಬೇರೆ ಎಲ್ಲಿ ನೀವು 25 ಅಲ್ಲ 50 ರೂಪಾಯಿ ಕೊಟ್ಟರು ಇಷ್ಟೇ ಚುರುಮುರಿ ಕೊಡ್ತಾನೆ. ನೀವು ಗಂಗಾ ಆರತಿ ಅಲ್ಲೆಲ್ಲ ಹೋಗ್ತೀವಿ ಗೊತ್ತಾ, ಕಾಶಿ ಇದೆಲ್ಲ, ನೀವು 50 ರೂಪಾಯಿ ಒಂದು ಚುರುಮುರಿ ಅಂತಾನೆ ಇಷ್ಟೇ ಕೊಡ್ತಾನೆ. ನಮ್ಮ ಕೈಗಳಿಗೆ ಸುಮ್ಮನೆ ಹಿಂಗೆ ಅಂದರೆ ಖಾಲಿ ಆಗ್ಬಿಟ್ಟಿರ್ತದೆ. ಕರೆಕ್ಟ್. ಎಸ್. ದೀಪಕ್ ಅವರು ಶಿಷ್ಯ ನಂತರ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಬರ್ತಾರೆ. ಆ ನಂತರ ಅಷ್ಟೊಂದು ಸೌಂಡ್ ಆಗಲ್ಲ. ದೀಪಕ್ ಅವರ ನೇಮ್ ಇದೆ, ಆದರೆ ಸಕ್ಸಸ್ ರೇಷಿಯೋ ಅನ್ನೋದು ಕಮ್ಮಿ ಬಂದ್ಬಿಡ್ತು. ಎಲ್ಲಿ ಎಡವಿದ್ರು ಅಂತ ಸರ್? ಸಕ್ಸಸ್ ಬ್ಯೂಟಿಫುಲ್ ಆಗಿ ಸಿಕ್ತು. ಅದಾದಮೇಲೆ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ಆಯಿತು. ಓಕೆ, ಅದನ್ನು ನಾನು ಎಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ. ಅದು ಮೇ ಬಿ ದೇವ್ರು ಒಂದು ಕೊಟ್ಟು ಒಂದು ಕಿತ್ಕತ್ತಾರೆ ಅಂತಾರಲ್ಲ, ಅದರಲ್ಲಿ ನಾನು ಒಬ್ಬ. ಅದು ಬಿಗಿನಿಂಗಲ್ಲೇ ಕೊಟ್ಬಿಟ್ಟು ಬಿಗಿನಿಂಗೆಲ್ಲ ಕಿತ್ಕೊಂಡ್ಬಿಟ್ರು. ಸ್ವಲ್ಪ ಲೇಟಾಗಿ ಕಿತ್ಕೋಬೇಕಾಯ್ತು ಭಗವಂತ. ಅಟ್ಲೀಸ್ಟ್ ನಾವು ಬೇರೆಯವ್ರ ಥರ ಏನೋ ಒಂದು ರಾಯಲ್ ಕಾರು, ಒಂದು ಮನೆ ಏನೋ ಮಾಡ್ಕೊತಿದ್ದೆ. ಏನು ಮಾಡ್ಬಿಟ್ಟಿದ್ದ, ಅಪ್ಪನೇ ಕಾರು ಅಪ್ಪನೇ ಮನೆ ಎಲ್ಲ ಮಾಡಿದರು. ಸೊ ಭಗವಂತ ಹಿಂಗೆ ಕೊಟ್ಟು ಹಂಗೆ ಕಿತ್ಕೊಂಡ್ರು.
ಅದಾದ್ಮೇಲೆ ಏನಾಗೋಯ್ತು, ದೀಪಕ್ನ ನೋಡದೇ ಇರೋರೆಲ್ಲರೂ ದೀಪಕ್ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಓ ಬಿಗ್ಗೆಸ್ಟ್ ದೀಪಕ್ಗೆ ಪ್ರಾಬ್ಲಮ್ ಆಗಿದ್ದೇನು ಅಂದರೆ, ಸರ್ ನಾನು ಕೂತ್ಕೊಂಡ್ರೆ ಆಬ್ವಿಯಸ್ಲಿ ನಾನು ಸ್ವಲ್ಪ ಆ್ಯಟಿಟ್ಯೂಡ್ ಥರ ಕಾಣಿಸ್ತೀನಿ. ಅದು ಅದು ಇರೋದೇ ಹಾಗೆ, ಅದೇ ಏನು ಮಾಡೋಕ್ಕಾಗಲ್ಲ, ಅದದ್ದು ತಂದೆ ತಾಯಿ ಕೊಟ್ಟರು ಒಂದು ಇದು ಭಿಕ್ಷೆ. ಸೊ ಈ ದೂರದಿಂದಲೇ ನೋಡ್ಕೊಂಡು ದುರಾಂಕಾರಿ. ಅದಕ್ಕೆ ನಮ್ಗೆ ಆಗದಿರೋ ಪಕ್ಕದಲ್ಲಿ ಹಾಕೊಂಡು ಸ್ವಲ್ಪ ಹಾಕ್ತಾಯಿದ್ರು ಮಸಾಲ. ಹಿಂಗೆ ಆಗಿ 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 ಅದೊಂದು ದೊಡ್ಡ ಪುಕಾರೆ ಆಗ್ಬಿಡ್ತದೆ. ನಾನು ಎಲ್ಲ ಇಂಟರ್ವ್ಯೂ ಲೆಕ್ಕತ್ತೀನಿ, ಅಪ್ಪ ದುರಾಂಕರಲ್ಲಪ್ಪ, ನಾನು ಇರೋದು ಹಿಂಗೆ ಬನ್ನಿ ಡೈರೆಕ್ಟಾಗಿ ಮಾತಾಡಿ. ಬಟ್ ಐ ಆಮ್ ಅಡಮ್ ಅಂದರೆ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ, ಸ್ವಲ್ಪ ಕೆಲಸದ ವಿಷಯ. ಹೌದು. ಆಮೇಲೆ ಎಷ್ಟೋ ಜನ ನಿರ್ದೇಶಕರು ಕತೆ ಹೇಳಕ್ಕೆ ಬಂದಾಗ, ಸರ್ ನಾನು ಈ ಕತೆ ಎಲ್ಲ ವರ್ಕೌಟ್ ಆಗಲ್ಲ ಸರ್, ಸ್ವಲ್ಪ ಕೂತ್ಕೊಂಡು ವರ್ಕೌಟ್ ಮಾಡೋಣ ಅಂದಿದ್ದೆ ನನ್ನ ಮಿಸ್ಟೇಕ್ ಆಗೋಯ್ತು. ಇವತ್ತೂ ನಾನು ಬಿಟ್ಟ ಸಿನಿಮಾಗಳು ಒಂದು 16 ಸಿನಿಮಾ ಬಿಟ್ಟಿದ್ದೀನಿ. ಅದರಲ್ಲಿ ಒಂದು 7 ಸಿನಿಮಾ ಆಗಿದೆ. 7 ಸಿನಿಮಾನು ಅಟ್ರ್ ಫ್ಲಾಪು. ಪ್ರೊಡ್ಯೂಸರ್ಗಳು ಮನೆ ಮಠ ಮಾರ್ಕೊಟ್ಟಿದ್ರು. ನಾನು ಬಿಗಿನಿಂಗ್ ಹೇಳಿದೆ, ಸರ್ ಈ ಸಿನಿಮಾ ವರ್ಕೌಟ್ ಆಗಲ್ಲ ಸರ್, ಕೂತ್ಕೊಂಡು ಬೇರೆ ವರ್ಕೌಟ್ ಮಾಡೋಣ ಸರ್. ಈಚೆ ಹೋಗಿದ ತಕ್ಷಣ ಅವನ ಮಾತು ಹೆಂಗಿತ್ತು ಅಂದರೆ, ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಅಂದರೆ ಅವನ ಭಾಷೆಯಲ್ಲಿ ಮಾತಾಡಿಕೊಂಡು, ಇವನು ಏನು ಕಿತ್ತಾಕಿದ್ದಾನೆ, ಅವನಿಗೆ ಚಾನ್ಸ್ ಕೊಡ್ತಿರೋದು ದೊಡ್ಡ ವಿಷಯ, ನಮಗೆ ಗೈಡ್ ಮಾಡ್ತಾರೆ, ನಮಗೆ ಗೈಡ್ ಮಾಡೋಕ್ಕೆ ಬರ್ತಾನೆ. ಸ್ವಾಮಿ ನಾನು ನಿಮಗೆ ಗೈಡ್ ಮಾಡ್ತಾ ಇಲ್ಲ ಸ್ವಾಮಿ, ಇಬ್ಬರು ಜೀವನ ರೂಪಿಸ್ಕೊಳ್ಳೋಣ ಅಂತ ಕೇಳ್ತಾ ಇದ್ದೀನಿ. ಕರೆಕ್ಟ್, ಅದಕ್ಕೆ ತಯಾರಿಲ್ಲ ಅವರು. ಯಾರು ತಯಾರೇ ಇಲ್ಲ. ನೀವು ಯಾವುದೇ ಡೈರೆಕ್ಟ್ರು, ನೀವು ಇವತ್ತಿಗೂ ಸ್ಟಾರ್ ಡೈರೆಕ್ಟ್ರಿಂದ ಹಿಡ್ದು ನೇಮ್ ಮಿ ಒನ್ ಡೈರೆಕ್ಟರ್ ವಿಚ್ ಈಸ್ ನಾಟ್ ಗಿವನ್ ಫ್ಲಾಪ್. ನೇಮ್ ಒನ್ ಡೈರೆಕ್ಟರ್ ಬಿಗಿನಿಂಗ್ ಹಿಟ್ಸ್ ಕೊಟ್ಟು ಆಮೇಲೆ ಫ್ಲಾಪ್ ಆಗಿರ್ತಾರೆ. ಎಂತಕ್ಕೆ ಅಂದರೆ ಅವ್ರದ್ದೊಂದು ಆರ್ಕೆಸ್ಟ್ರಾ ಸಕ್ಕತ್ತಾಗಿ ರೆಡಿ ಮಾಡಿರ್ತದೆ ಆ ಟೀಮು. ನಿಜ ನಿಜ. ಸಕ್ಸಸ್ ಬರ್ತಾ 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 ಸುಪೀರಿಯರ್ ಆಗ್ಬಿಡ್ತಾನೆ ಇವನೊಬ್ಬ. ಅದೇ ದೊಡ್ಡ ಪ್ರಾಬ್ಲಮ್. ಇದನ್ನ ಮೈನಸ್ ಮಾಡಿಕೊಂಡು ನಾವು ಅವತ್ತಿಂದ ಏನು ಬಂದಿದ್ದೀವಿ, ಈ ಟೀಮ್ ಸೂಪರ್ ಗುರು, ಈ ಫಾರ್ಮುಲಾ ಸೂಪರ್ ಗುರು ಅಂದ್ಕೊಂಡು ನಾವು ಯಾವಾಗ ಹೋಗ್ತೀವಲ್ಲ. ಯಾಕಂದರೆ 10 ಜನ ಏನು ಮಾಡ್ತಾರೆ ಸರ್, ಒಂದು ಲವ್ ಸಿನಿಮಾ ಮಾಡಿದ್ದೀವಿ ಸರ್, ಒಂದು ಮಾಸ್ ಸಿನಿಮಾ ಮಾಡೋಣ, ಒಂದು ಮಾಸ್ ಸಿನಿಮಾ ಮಾಡೋಣ, ಒಂದು ಸೆಂಟಿಮೆಂಟ್ ಸಿನಿಮಾ ಮಾಡೋಣ. ಆಮೇಲೆ ಇಷ್ಟು ಜನ ಒಂದು ಕೈ ಜೋಡಿಸ್ತಾರೆ ಗೊತ್ತಾ, ಅದೊಂದು ಬ್ಯೂಟಿಫುಲ್ ಸಿನಿಮಾ ಎದೊಳುತ್ತೆ. ಯಾಕಂದರೆ ಇಷ್ಟು ಜನನು 10 ವೆರೈಟಿ ಯೋಚನೆ ಮಾಡ್ತಿರ್ತಾರೆ. ಒಬ್ಬ ಏನಿಲ್ಲ ಅಂದ್ರೂ ಒಬ್ಬ ಸಿನಿಮಾ ನೋಡ್ತಿರ್ತಾನೆ, ಇನ್ನೊಬ್ಬ ಏನೋ ಡಿಸ್ಕಷನ್ ಮಾಡ್ತಿರ್ತಾನೆ, ಇನ್ನೊಬ್ಬ ಇನ್ನೆಲ್ಲ ಮಾತಾಡ್ತಾ ಇರ್ತಾನೆ, ಏನೋ ಒಂದು ಹೊಸ ವಿಷಯ ತಗೊಂಬಂದು ಇಲ್ಲಿ ಆಗ್ತಾ ಇರ್ತಾನೆ. ಈ ಬಾವಿ ತುಂಬ್ತಾ ಇರುತ್ತೆ. ಇದು ತುಂಬಿದಾಗಲ್ಲ ನಿಮ್ಗೇನಾಗುತ್ತೆ, ಒಳ್ಳೆಯ ಅಭಿರುಚಿಯಾದ ಒಂದು ಫಲ ಸಿಗುತ್ತೆ. ಕರೆಕ್ಟ್. ಈಗ ಅಷ್ಟು ಸಿನಿಮಾಗಳು ಮಾಡಿದಾಗ ಸೋಲನ್ನು ಕಂಡ್ರಿ, ಗೆಲುವನ್ನು ಕೊಂಡ್ರಿ, ಎಲ್ಲೋ ಒಂದು ಕಡೆಗೆ ಆ ಸಿನಿಮಾ ಯಾವುದೂ ನಮಗೆ ರೆಸ್ಪಾಂಡ್ ಆಗಲಿಲ್ಲ, ಪ್ರೇಕ್ಷಕರು ಮೆತ್ತಲಿಲ್ಲ ಅಂದಾಗ ಎಲ್ಲೋ ಒಂದು ಕಡೆಗೆ ಬೇಜಾರು ಆಯ್ತಾ ನಿಮಗೆ? ಅಥವಾ ಸಾಕಪ್ಪ ಇಂಡಸ್ಟ್ರಿ ಸಹವಾಸ ಸುಮ್ಮನೆ ಯಾಕೆ ನಾನು ಎಷ್ಟಂತ ಪ್ರಯತ್ನ ಮಾಡಲಿ ಅಂತ ಅನಿಸಿದ್ದು ಯಾವತ್ತಾದ್ರೂ ಉಂಟಾ? ತುಂಬ ಸರಿ ಸರ್. ಯಾಕಂದರೆ ನೀವು ಫಸ್ಟ್ ಸಿನಿಮಾ ಇವತ್ತು ಏನು KGF ಗೆಲುವಿದೆ ಗೊತ್ತಾ, ಇದು ನಿರ್ಮಾಪಕರು ಆ ಹೈಪ್ ಮಾಡಿಸಿ ತುಂಬಿಸಿದ್ದು. ಹೌದು. ನೀವು ಕಾಮನ್ ಆಗಿ ಸುಮ್ಮನೆ 50 ಥಿಯೇಟ್ರಿಗೆ ರಿಲೀಸ್ ಮಾಡಿಬಿಟ್ಟಿದ್ರೆ KGF ಆಗ್ತಿರ್ಲಿಲ್ಲ. ಇಟ್ಸ್ ಅ ಪ್ರೊಡ್ಯೂಸರ್ಸ್ ಹೈಪ್, ಹಂಗೆ ತಗೊಂಡು ಫುಲ್ ಮಾಡಿ, ಆಮೇಲೆ ಡೈರೆಕ್ಟ್ರು, ಹೀರೋ ಎಲ್ಲರದ್ದು ಶ್ರಮ ಹೆಂಗಿತ್ತು ಅಂದರೆ, ಅದನ್ನು ಹೇಳಿದ್ದೆ, ತಂಡ ಹಂಗೆ ಎತ್ಕೊಂಡು ಹೋದರು. ಹಾಗೇನೆ ಮೊದಲನೇ ಸಿನಿಮಾ ಹೆಂಗಿತ್ತು ಅಂದರೆ, ಏನಾರ ಮಾಡಬೇಕು, ನಿಲ್ಲಿಸ್ಬೇಕು ಇವನ್ನ ಅನ್ನೋದಿತ್ತು. ಅದಾದಮೇಲೆ ಯಾವ ತಂಡನೂ ಹಂಗೆ ಬರಲಿಲ್ಲ. ಓಕೆ, ನಿಮಗೆ ಸಿಗ ಅಂತ ತಂಡ ಹಂಗೆ ಅನಿಸ್ಲಿಲ್ಲ, ಮಾತು ಕೂಡ ಕೇಳ್ತಾ ಇರಲಿಲ್ಲ. ಎಲ್ಲರೂ ಅವ್ರವ್ರದೇ ಥಾಟು, ಅವ್ರವ್ರದೇ ಇದು. ಫೈನಲಿ ನನಗೂ ದುಡ್ಡು ಬೇಕೇ ಬೇಕಲ್ಲ ಸರ್. ಹೌದು, ಆಬ್ವಿಯಸ್ಲಿ ನಾವು ಸಿನಿಮಾ ಬಂದ್ಬಿಟ್ಟಿದ್ದೀವಿ, ಎಜುಕೇಷನ್ ಬಿಟ್ಬಿಟ್ಟಿದ್ದೀವಿ, ಕೆಲಸ ಬಿಟ್ಬಿಟ್ಟಿದ್ದೀವಿ, ಇಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ನನಗೂ ವರಮಾನ ಬೇಕಲ್ಲ. ಹೌದು, ಆಬ್ವಿಯಸ್ಲಿ ಐ ಹ್ಯಾವ್ ಟು ಡೂ ಸಿನಿಮಾಸ್.
ಅದರಲ್ಲೂ ಒಂದಷ್ಟು ಏನೋ ಕಟ್ ಎಡಿಟ್ ಮಾಡ್ಕೊಂಡು ಮಾಡಿದೆ. ಅದು ಮಾಡಿದ್ದು ವರ್ಕೌಟ್ ಆಗಲಿಲ್ಲ. ಆ ಟೈಮಲ್ಲಿ ಒಂದಿಷ್ಟು ಸಿನಿಮಾ ಮಾಡುವಾಗ ಎಲ್ಲೋ ಒಂದು ಕಡೆಗೆ ಸಿನಿಮಾ ಆಯ್ಕೆ ನೀವು ಮಾಡಿದ್ದು ಸರಿನೋ ತಪ್ಪೋ? ಸಿನಿಮಾ ಆಯ್ಕೆಗಿಂತ ಸಿನಿಮಾ ಬಂದಿದ್ದ ಸಿನಿಮಾನೇ ಆ ಥರ ಇತ್ತು. ಅದೇನೋ ರೇಪ್ ಈಸ್ ಅನ್ಅವಾಯ್ಡಬಲ್ ಅಂತಾರಲ್ಲ, ಬೆಟರ್ ಲೇಡ್ ಆನ್ ಎಂಜಾಯ್ ಅಂದಂಗೆ ಬಂದಿದ್ದಾದ್ರೂ ತಗೊಂಡು ಮಾಡ್ಕೊಂಡು ಹೋಗೋಣಪ್ಪ, ಸುಮ್ಮನೆ ಬಿಟ್ಕೊಂಡು ಹೋದ್ರೆ ಕಷ್ಟ ಆಗತ್ತೆ ಅಂತ. ಅದಾದ್ಮೇಲೆ ಒಂದು ದೀನ ಅಂತ ಒಂದು ಸಿನಿಮಾ, ಡ್ರೀಮ್ ಸಿನಿಮಾ ಅಂತ ಪ್ಲಾನ್ ಮಾಡಿಕೊಂಡು ಅವತ್ತಿನ ಕಾಲಕ್ಕೇನೆ 1,36,00,000 ಖರ್ಚು ಮಾಡಿ 2007-8 ಮಾಡಿದ್ವಿ. ಇಟ್ ವಾಸ್ ಎ ಬಿಗ್ ಮ್ಯಾಸಿವ್ ಸಿನಿಮಾ ಮಾಡಿದ್ವಿ. ಅವತ್ತಿನ ಕಾಲಕ್ಕೆ ನನಗೆ ಗೊತ್ತು, ಬಿಕಾಸ್ ನಿರ್ಮಾಪಕರು ಹೊಸೊಬ್ಬರು, ಡೈರೆಕ್ಟ್ರು ಮೊದಲನೇ ಸಿನಿಮಾ ಆಗಿದ್ದರಿಂದ ಬಿಸ್ನೆಸ್ ಎಲ್ಲ ನಾನೇ ಕೂತ್ಕೊಳ್ತಿದ್ದೆ. ದರ್ಶನ್ ಅವ್ರಿಗೆ 55 lakhs, ಸುದೀಪ್ ಸರ್ಗೆ 55-54 lakhs, ನಾನು 52 lakhs ಅಲ್ಲಿದ್ದೆ. ರೆಮ್ಯುನರೇಷನ್ ಅಲ್ಲ, ಸ್ಯಾಟಲೈಟ್ ರೈಟ್. ಇನ್ನು ಮಿಕ್ದವ್ರು ಯಾರು ಸೂಪರ್ ಸ್ಟಾರ್ ಅಂತ ಏನಿದ್ದಾರೆ, ಐ ನೋ ವಾಟ್ ಇಸ್ ದರ್ ವ್ಯಾಲ್ಯೂ, ವಾಟ್ ವಾಸ್ ದರ್ ವ್ಯಾಲ್ಯೂ. ಅದೊಂದು ಕಂಡುಬಿತ್ತು ಒಂದು ಜನಕ್ಕೆ. ಏನೋ ಆಗಿ ಅದು ಯಾವಾಗ ನನಗೆ ಡಿಸಾಸ್ಟರ್ ಆಯಿತು, ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಡಲಿಲ್ಲ ತುಂಬ ಜನ. ದೇ ಡಿಡ್ ನಾಟ್, ಬಿಕಾಸ್ ಐ ನೋ ಅದ್ರದ್ದು ಎಫೆಕ್ಟ್ ಏನು ಹೆಂಗೆ ಬಿತ್ತು ಅಂತ. ಅದರದ್ದು ಸ್ವಲ್ಪ ಮೇಜರ್ ಡಿಪ್ರೆಷನ್ ಹೊರಟದೆ. ನಿಮಗೆ ತುಂಬ ಆದಂಥ ಕೆಟ್ಟ ಅನುಭವ ಅಂದರೆ ಅದೇನಾ, ಅಥವಾ ಇನ್ನೂ ಕೆಟ್ಟ? ಅದೇ. ಯಾಕಂದರೆ ಆ ಸಿನಿಮಾ ಮಾಡಬೇಕಾದ್ರೆ ನಾನೊಂದು 5 ಸಿನಿಮಾ ಬಿಟ್ಟಿದ್ದೆ ಆ ಸಿನಿಮಾಗೋಸ್ಕರ. ಇಟ್ ವಾಸ್ ಎ ವೆರಿ ಬಿಗ್ ಡ್ರೀಮ್ ಸಿನಿಮಾ. ತುಂಬ ಖರ್ಚು. ಅವತ್ತಿನ ಕಾಲಕ್ಕೆ ದರ್ಶನ್ ಅವ್ರಿಗೂ, ಸುದೀಪ್ ಸರ್ಗೂ, ಮತ್ತು ಬೇರೆ ಯಾವುದೇ ನಟರು, ಮುರಳಿಯವ್ರು ಇರ್ಬೋದು, ವಿಜಯರಾಘವನ್ ಅವರಿದ್ರು, ಗಣೇಶ್ ಅವರಿದ್ರು, ವಿಜಯ್ ಸರ್ ಇದ್ರು, ತುಂಬ ಜನ ಇದ್ರು, ಪ್ರೇಮ್ ಅವರಿದ್ರು. ಇಟ್ ವಾಸ್ ಹೈ ಬಜೆಟ್ ನನಗೆ ಮಾಡಿದ್ದವರು. 1,34,00,000 2007-8 ಇಟ್ ವಾಸ್ ಅ ಬಿಗ್ ಬಜೆಟ್ ಸಿನಿಮಾ. ಅಂಡ್ ಸ್ಯಾಟಲೈಟ್ ರೇಟ್ ಸಿಗ್ತಾ ಇದ್ದದ್ದೇ ಕೇವಲ 50-55 ಲಕ್ಷ. ಅದೇ ದೊಡ್ಡ ವಿಷಯ. ಅದು ಬಿಟ್ಟು ನಮಗೆ ಬೇರೆ ಹಿಂದಿ ಅದು ಇದು ಅಂತ ಒಂದು ಮಾತುಕತೆ ಬೇರೆ ಆಡ್ಬಿಟ್ಟಿದ್ರು. ಇದು ಒಂದು ರೌಂಡು ಎಲ್ಲರೂ ಕಿವಿಗೂ ಬಿತ್ತು. ಅದೇನಾಯ್ತೋ ಗೊತ್ತಿಲ್ಲ ಸರ್, ಸಿನಿಮಾ ರಿಲೀಸ್ ಆಗಲಿಲ್ಲ. ಅದು ಯಾವಾಗ ಆ ಥರ ಆಯಿತು, ತುಂಬ ಡಿಪ್ರೆಷನ್ ಹೋದೆ. ಅಂದರೆ ನಾನು ಮನ ದನ ಎಲ್ಲ ಕೊಟ್ಟು ಮಾಡಿದ್ವಿ. ನಾನೊಬ್ಬನೇ ಅಲ್ಲ, ಡೈರೆಕ್ಟ್ರು, ಪ್ರೊಡ್ಯೂಸರು, ಕೋಆರ್ಡಿನೇಟರ್ಸ್ಗಳು, ಸೆಟ್ ಅವರು, ಅದ್ರ ಜೊತೆಗೆ ಅವಾಗ ಬೇರೆ ನನ್ನ ಅಭಿಮಾನಿ ಸಂಘಗಳು ಒಂದಷ್ಟು. ಬೂತ್ ಬಂಗ್ಲೆ ಗೊತ್ತಲ್ಲ, ತಾವರೆಕೆರೆ 12 ದಿವಸ ಶೂಟ್ ಮಾಡಿದ್ವಿ. 12 ದಿವಸದಲ್ಲಿ ಸೋಮವಾರ ಗುರುವಾರ 1-2 ದಿವಸ ಬಿಟ್ಟರೆ ಪ್ರತಿನಿತ್ಯ ಒಂದೊಂದು ಕುರಿ ತಗೊಂಬಂದು ದೃಷ್ಟಿ ತಗೊಬಿಟ್ಟು ಅಲ್ಲೇ ಕೊಯ್ದು ಅಲ್ಲೇ ಮಾಡೋರು. ಯಾವ ನಟ್ರಿಗೂ ಚಾಲೆಂಜ್ ಕಟ್ತೀನಿ, ಇಲ್ಲಿವರೆಗೂ ಯಾವ ನಟ್ರಿಗೂ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ನಾನು ಮುಂದೆ ಮಾಡ್ಬೋದು, ಇಲ್ಲಿವರೆಗೂ ಮಾಡಿಲ್ಲ. ಹಿಸ್ಟ್ರಿ ದಿನ 12 ದಿವಸ ಸರ್, 12 ಸಂಡೇ ರಜಾ ಕೊಟ್ಟಿಲ್ಲ. ಮಂಡೇ ಒಂದು ದಿವಸ ಅಥವಾ ಗುರುವಾರ ಒಂದು ದಿವಸ. ಗುರುವಾರ ಯಾಕಂದ್ರೆ ನಾನು ರಾಯರ ಭಕ್ತ ಅಂದ್ಬಿಟ್ಟು ನಾನು ಹೇಳ್ತಿದ್ದೆ ಅವನು ಮಾಡಂಗಿಲ್ಲ ಅಂತ. ಬಟ್ ಮಂಡೇ ಒಂದು ಮಾಡ್ತಿರಲಿಲ್ಲ. ಮೇಕಿದ ಎಲ್ಲ ದಿವಸ ಸರ್ 1 ಕುರಿ 2 ಕುರಿ ಅಲ್ಲೇ ಬಂದು ಅಲ್ಲೇ ದೃಷ್ಟಿ ತೆಗ್ದು ಅಲ್ಲೇ ಕಡ್ದು ಅಲ್ಲೇ ಬಿರಿಯಾನಿ ಅಲ್ಲೇ ಎಲ್ಲ. ಅದಕ್ಕೆ ಆಮೇಲೆ ಯಾರೋ ಬೈಕೊಂಡ್ಬಿಟ್ಟಿರಪ್ಪ ಬ್ರಾಹ್ಮಣರು, ಇದರಿಂದನೇ ಸಿನಿಮಾ ರಿಲೀಸ್ ಆಗಿಲ್ಲ ಅಂತ. ಇದೇನಂದ್ರೆ ಅಭಿಮಾನಿಗಳು ಮಾಡ್ತಾ ಇದ್ದಿದ್ದು ಅಷ್ಟುವರೆಗೂ ನೋಡಿದ್ದೀನಿ, ಟಿಲ್ ದಟ್ ಎಕ್ಸ್ಟೆಂಟ್. ಅಂಡ್ ನಾವು ಅದೇ ಸಿನಿಮಾ ಸುಂದರ ಸುವರ್ಣ ಸರ್ ಇಲ್ಲ ಇವತ್ತು, ಒಂದು ಶೂಟ್ ಮಾಡಿದೆ ಸರ್ ಮೈಸೂರು ಲೈಮ್ಸಲ್ಲಿ. ಸಾಂಗು 160 ಜನ ಡ್ಯಾನ್ಸರ್ ನನಗೆ, 160 ಡ್ಯಾನ್ಸರ್ಸ್. ಅಂದ್ರೆ ಇನ್ ಕ್ರೂ ಹೆಂಗಿರುತ್ತೆ, ಲೈಟಿಂಗ್ ಹೆಂಗಿರುತ್ತೆ, ಜನರೇಟರ್ ಎಷ್ಟು ನಿಂತಿರುತ್ತೆ, ಕಾರ್ಗಳು ಎಷ್ಟು ನಿಂತಿರುತ್ತೆ. ಈ ಫ್ಲೋರಲ್ಲಿ ಅಪ್ಪು ಸರ್ದು ಶೂಟಿಂಗ್.
ಬಂದಿದ್ದಾರೆ. ಯಾವುದೋ ತೆಲುಗು ತಮಿಳು ಇರಬೇಕು ಅಂತ ಅವರು ಈ ರೇಂಜ್ಗೆ ಅಂತ ಎಲ್ಲ ಕೇಳಿ ಮಾತಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕುರಿಗಳು ಏನು ಶೂಟಿಂಗ ಅಂತ. ಕುರಿಗಳು ಶೂಟಿಂಗ್ ಅಲ್ಲ, ಅದು ಇಲ್ಲ ಸರ್, ಈಟಿಂಗ್. ಊರಲ್ಲಿ ಕುರಿ ತರಿಸಿದ್ದೆ, ಪೂಜೆಗಲ್ಲ ಸರ್, ಈಟಿಂಗಿಗೆ ಅಂತ. ಇಲ್ಲ ದೃಷ್ಟಿ ತೆಗೆದು ಬಿರಿಯಾನಿ ಮಾಡೋದ್ರೆ ಕಳ್ಸಕ್ಕಳಪ್ಪ ಅಂತ ಹೇಳಿದ್ದಾರೆ. ಆಸ್ ಸೂನ್ ಆಸ್ ನಾನು ಹಿಂಗೆ ಬಂದು ಕೂತ್ಕೊಂಡು ಎಲ್ಲ ಆಯಿತು. 12:30 ಮುರಳಿ ಮಾಸ್ಟರ್ದು ಅದೇ ದೊಡ್ಡ ಸಾಂಗ್ ಫಸ್ಟ್ ಮುರಳಿ ಸರ್ಗೆ. ಸರ್ ಅಪ್ಪು ಸರ್ ನಾನು ಮರ ಹೇಳೋದಲ್ಲ ಮರ, ಇಲ್ಲ ಸರ್ ಡಿಸ್ಟರ್ಬ್ ಮಾಡಬೇಡಿ, ಶೂಟಿಂಗು ಇಷ್ಟು ಜನ ಇಟ್ಕೊಂಡು ಮಾಡ್ತಿದ್ದೀರಾ, ಒಂಚೂರು ಒಂದು ನಿಮಿಷನೂ ವೇಸ್ಟ್ ಆಗ್ಕೊಡ್ದು, ನಾನು ಭೇಟಿ ಆಗಲಿ ಮಧ್ಯಾಹ್ನ ಆರಾಮ್ಸೆ, ಇಲ್ಲ ಸಾಯಂಕಾಲ ಭೇಟಿ ಆಗ್ತೀನಿ ಅಂತ. ನೋಡಿ, ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಟನಾಗಿ ಎಷ್ಟು ಮುಂದಾಲೋಚನೆ ಇಟ್ಕೊಂಡಿದ್ದಾರೆ. ಇನ್ನೇ ಬೇರೆಯವ್ರಾಗ ಆಗ್ಬಿಟ್ಟಿದ್ರೆ ಏನು ಎದೆ ಎತ್ಕೊಂಡು ಬಂದು ಎಲ್ಲ ಹಿಂಗೆ ಅಂದು ಅದಕ್ಕೆ ನಾ ಇದು ಹೇಳ್ತಿಲ್ಲ ಡೈರೆಕ್ಟಾಗಿ, ಅದಕ್ಕೆ ನಾನು ಕಾಣಿಸಿಲ್ಲ ಅಂತಾರೆ. ಅದು ಕರೆಕ್ಟ್ ಆಟಿಟ್ಯೂಡ್ ಅಂದ್ಬಿಡ್ತಾರೆ. ಬಟ್ ಅವ್ರ ಸಮಯ ಪ್ರಜ್ಞೆ, ಆಮೇಲೆ ವ್ಯಾಪಾರ ದೃಷ್ಟಿ ಕೋಣ, ನಿರ್ಮಾಪಕರಿಗೆ ಎಷ್ಟು ಏಟ್ ಬೀಳುತ್ತೆ. ನಾನು ಬಂದರೆ ಒಳಗಡೆ ಅವ್ರು ಬಂದರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ 1 ಅವರ್ ಬ್ರೇಕ್ ಆಗುತ್ತಲ್ಲ. ನಿರ್ಮಾಪಕರು 4 ಕ್ಯಾಮ್ರಾ ಎಲ್ಲ ಅದೆಲ್ಲ ಯೋಚನೆ ಮಾಡೋರು ಏನು ಎಷ್ಟು ಸೂಕ್ಷ್ಮವಾಗಿ ಏನು ಹೇಳಿದ್ದಾರೆ. ನೋ ಪ್ರಾಬ್ಲಮ್ ಆರಾಮ್ಸೆ ಮಧ್ಯಾಹ್ನ ಬಿರಿಯಾನಿ ಮಾಡಿದ್ರೆ ಬಿರಿಯಾನಿ ತರಿಸಿ ಹೇಳಿ ಕೊಟ್ಬಿಡ ಕೇಳಿ ಅಂತ. ಮಧ್ಯಾಹ್ನ ನಾನು ಎತ್ಕೊಂಡು ನೋಡೋದೆ, ನಾನು ನಮ್ಮ ಡೈರೆಕ್ಟ್ರು ನಮ್ಮ ಪ್ರೊಡ್ಯೂಸರ್ ಎಲ್ಲ ಒಂದು ಕ್ಯಾರಿಯರಲ್ಲಿ ಬಿರಿಯಾನಿ ಚಾಪ್ಸು ಕೈಮಾಗ ಎಲ್ಲ ಎತ್ಕೊಂಡು ನೋಡೋದೆ. ಅವ್ರು ಆ ಶೂಟಿಂಗ್ ಅವ್ರದ್ದು ಬ್ರೇಕ್ ಮಾಡಿ ಥ್ಯಾಂಕ್ ಯು ಇದೆ ಸರ್, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸರ್ ಅಂತ. ಇಂದ ಪರವಾಗಿಲ್ಲ. ಹಿ ಮೇಡ್ ಅಸ್ ಟು ಸಿಟ್ ಡ್ಯಾರಲ್ಲಿ. ಬ್ರೇಕ್ ಇತ್ತಾನೆ ಅವರು. ಸರ್ ಬ್ರೇಕು. ಅಷ್ಟು ಜನ ಊಟ ಮಾಡ್ಕೊಂಬರೋ ಅಷ್ಟರಲ್ಲಿ ನಾವು 5-6 ಜನ ಮಾಡ್ಕೊಂಬ ಬನ್ನಿ ಅಂತ ಅಲ್ಲೇ ಕೂತ್ಕೊಂಡು ಅಲ್ಲೇ ಊಟ ಮಾಡಿ ಅವಾಗ ಹೇಳಿದ್ರು ವೆರಿ ನೈಸ್. ಯಾಕಂದರೆ 2006 ರಾಜ್ಕುಮಾರ್ ಅವ್ರು ತೀರೋದ್ರು. ಅದೇ ವರ್ಷ ನಮ್ಮ ತಂದೆನೂ ತೀರೋದ್ರು. February 5 ನಮ್ಮ ತಂದೆ ತೀರಾಗಿದ್ದು. ಆಮೇಲೆ ರಾಜ್ಕುಮಾರ್ ಸರ್ ತೀರೋಗಿದ್ದು. ಅದನ್ನು ರಾಜ್ಕುಮಾರ್ ಸರ್ ಹೇಳಿದ್ರು, ನಾನು ಸಿನಿಮಾ ಇಂಡಸ್ಟ್ರಿ ಬರೋ ಮುಂಚೆ ನಮ್ಮ ತಂದೆ ತೀರೋಗಿದ್ರು, ಎಲ್ಲ ಒಂದು ಶಕ್ತಿ ಕೊಟ್ಬಿಟ್ಟೆ ಹೋಗ್ತಾರೆ ಅಂತ. ಅಂದ್ರೆ ಅದನ್ನೆಲ್ಲ ನೆನೆಸ್ಕೊಂಡು ಅವರು ಹೇಳೋ ಅವಶ್ಯಕತೆ ಇಲ್ಲದೆ ಇದ್ರು ಅವರು ಹೇಳಿ ನೆನೆಸ್ಕೊಂಡ್ರಲ್ಲ, ಅದು ಭಾಳ ಖುಷಿ. ಕರೆಕ್ಟ್. ಎಲ್ಲ ಸರಿ, ಇಂಡಸ್ಟ್ರಿಯಲ್ಲಿ ನಿಮಗೆ ಸಾಕಷ್ಟು ಅವಮಾನಗಳಾಗಿದ್ದಾವೆ, ಅವನ್ನ ಸಹಿಸ್ಕೊಂಡಿದ್ದೀರಿ, ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಟ್ರ? ಸರ್, ಇಂಡಸ್ಟ್ರೀಲಿ ಪ್ರಾಬ್ಲಮ್ ಏನಂದರೆ ಅವಮಾನ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ನಿಜ, ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಕೈಲಾದವ್ರ ಮೇ ಬರ್ಸ್ಕೊಂಡ್ರು ಅಂದಂಗೆ ಅಷ್ಟೇ. ಅವ್ರ ಕೈಲಿ ಏನೂ ಮಾಡ್ಕೊಳಕ್ಕೂ ಆಗಿಲ್ಲ, ಮಾಡಿಲ್ಲ. ಬಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟವರಿಗೆ ನನ್ನ ರಾಯರೇ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ. ನಿಮ್ಮ ಸಿನಿಮಾ ಏನು ವೃತ್ತಿಪರತೆ ಏನಿದೆ ಅದ್ರ ಬಗ್ಗೆ ಒಂದಷ್ಟು ಜನ ಆಡ್ಕೊಂಡ್ರು ನಿಮ್ಮ ಬಗ್ಗೆ ಅಲ್ಲ? ತುಂಬ ಜನ ಆಡ್ಕೊಂಡು ನಿಮ್ಮ ಕಿವಿಗೂ ಬೀಳ್ತಾ ಇತ್ತು. ಬಟ್ ನೇರವಾಗಿ ಯಾರು ಮಾತಾಡ್ತಿರಲ್ಲ ಹಿಂದೆ. ಸರ್, ಇಲ್ಲಿ ಏನು ಗೊತ್ತಾ ಸರ್, ಕೆಲಸ ಕಾರ್ಯ ಇಲ್ದ್ರವ್ರಿಗೆ ಬೇರೆ ಕೆಲಸ ಹೇಳಿ ಮಾತಾಡೋದು. ಮಾತಾಡ್ತಾರಮ್ಮ ಇವತ್ತಿಗೂ. ನಾನು ಒಂದು ಕ್ರಿಕೆಟ್ ಯಾವುದೋ ಒಂದು ಸೀಸನ್ ಆಡಿದಾಗ ನಾನು ನಡ್ಕೊಂಡು ಹೋಗ್ಬೇಕಂದ್ರೆ ಯಾರು ನನಗೆ ನನ್ನ ಬಗ್ಗೆ ಗೊತ್ತು ಅಥವಾ ನನ್ನ ಬಗ್ಗೆ ರೆಸ್ಪೆಕ್ಟ್ ಇದೆ ಅಥವಾ ಬೇಡ, ಆ್ಯಸ್ ಎ ಹ್ಯೂಮನ್ ರೆಸ್ಪೆಕ್ಟ್ ಕೊಡ್ತಾರೆ ಅವ್ರು. ಹಾಯ್ ಸರ್, ಹಲೋ ಸರ್, ಅದು ಸ್ವಲ್ಪ ಪ್ರೀತಿ ಇರೋರು ನಮಸ್ಕಾರ ಸರ್ ಅನ್ನೋರು. ಕೆಲವರು ಎದ್ದು ಬಂದು ಸರ್ ನಮ್ಮ ಸೀನಿಯರ್ ಸರ್ ಅನ್ನೋರು. ಅದು ಬಿಟ್ಟು ಇನ್ನೊಂದಷ್ಟು ಗ್ಯಾಂಗ್ ಇವರು ಅಂದ್ಕೊಂಡಿದ್ದಾರೆ 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ, ಎಲ್ರಿಗೂ ಇಲ್ಲಿ ಅವ್ರನ್ನ ಕಡೆ ನಮ್ಗೆ ಇಲ್ಲಿ ಎಲ್ಲ ಕಡೆ ಕೊಂಡು ಎಲ್ಲ ಕಡೆ ಕಿವಿ. ಹೌದು, ನಾವು ಈಗ ನಮ್ಮನ್ನ ತುಳಿಬೇಕು ಅಂತ ಬಂದವ್ರಿಗೆ ಸರ್ ನಾವೆಲ್ಲಿ ತುಳಿಬೇಕು ಅನ್ನೋದು ಇವಾಗ ನಾವು ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಕರೆಕ್ಟ್. ಸೆಕೆಂಡ್ ಇನ್ನಿಂಗ್ಸ್ ಯಾವಾಗ ನಾನು ಸ್ಟಾರ್ಟ್ ಮಾಡಿದೆ, ಫ್ರಮ್ ದೆನ್ ಅಲ್ಲಿಂದ ಏನು ಮಾಡಿದೆ, ಯಾರು ಮಾತಾಡ್ತಾರೆ ಸುಮ್ಮನೆ ಕೂತ್ಕೊಂಡು ಇಗ್ನೋರ್ ದೆಮ್ ಫಸ್ಟ್. ಅವ್ನು ಹಿಂದೆ ಕೂರಿಸಿ
ಅವ್ನ ಮುಂದೆನೂ ಕರಿಬೇಡಿ, ಇದು ಮಾಡ್ಬೇಡಿ, ಆರಾಮ್ಸೆ ಕೂತ್ಕೋ, ಊಟ ಮಾಡು, ತಿಂಡಿ ತಿನ್ನು, ಚೆನ್ನಾಗಿ ನಿದ್ದೆ ಮಾಡು, ಏನು ಬೇಕು ಕೇಳಿ ಎಲ್ಲ ಕೊಡ್ತೀವಿ, ಖುಷಿಯಾಗಿ ಹಿಂದೇನೆ ಕೂತಿರು ಅಷ್ಟೇ, ಮಾತಾಡಬೇಡ. ಅಲ್ಲ ನೀನು ಮಾತಾಡ್ತಿರೋ, ನೀನು ಮಾತಾಡೋದಕ್ಕೆ ಶಕ್ತಿ ಬೇಕಲ್ಲ ಯಾರು, ಅವ್ರು ಮಾತಾಡಿದ ಅದಕ್ಕೆ ಊಟ ನಾವೇ ಕೊಡ್ತೀವಿ. ಯು ಶುಡಂಟ್ ಕಮ್ ಫ್ರೆಂಡ್ ಅಷ್ಟೇ. ನೀವು ಬರೋದು ಇಲ್ಲ, ನಿನ್ನ ಕೈಲಿ ಯೋಗ್ಯತೆನೂ ಇಲ್ಲ, ತಾಕತ್ತೂ ಇಲ್ಲ. ನಾವು ಮುಂದೆ ಏನು ಬೇಕು ನಾವು ಮಾಡ್ತಿರ್ತೀವಿ, ಸಿನಿಮಾ ಮಾಡ್ತೀವಿ, ಪ್ರಮೋಷನ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಮಾಡ್ತೀವಿ. ಬಟ್ ತುಂಬ ಸ್ಮಾಲ್ ಪೀಪಲ್ನ ನಾವು ಹಾಕೊಳ್ಳೋದು ಸರ್. ಯಾರು ಏನೇ ದುರಾಂಕಾರ ಅಂದ್ಕೊಳ್ಬೋದು. ಅದು ಸಿನಿಮಾಗೆ ಒಂದು ಕ್ವಾಲಿಟಿ ಬೇಕೇ ಬೇಕು. ಕರೆಕ್ಟ್. ಕ್ಯಾಮ್ರಾಮನ್ ಬೇಕು, ಒಳ್ಳೆ 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 ಕ್ಯಾಮ್ರಾಮನ್ ಬೇಕು. ಓಕೆ, ಹೊಸ ಕ್ಯಾಮ್ರಾಮನ್ ಅದು ಕ್ಯಾಮ್ರಾ ಚೆನ್ನಾಗಿರೋದು ಕೊಡಬೇಕು ಅಷ್ಟೇ. ಕ್ಯಾಮ್ರಾಮನ್ ಹೊಸಬ್ರನ್ನ ಇಟ್ಕೊಳ್ಳಿ, ಹೊಸ ಚಾನ್ಸೇ ಕೊಡಿ, ಒಳ್ಳೆ ಕ್ಯಾಮ್ರಾ ಇಟ್ಕೊಳ್ಳಿ, ಅದಕ್ಕೆ ಸರಿಯಾಗಿರೋ ಲೆನ್ಸಸ್ ಕೊಡಿ, ಅದಕ್ಕೆ ಸರಿಯಾಗಿರೋ ಕೆಲವು ಲೊಕೇಶನ್ಸ್ ಕೊಡಿ. ಕನಸು ಸುಮ್ಮನೆ ಕಾಣೋದಲ್ಲ ಸರ್. ರವಿಚಂದ್ರನ್ ಸರ್ ಏನಕ್ಕೆ ಕನಸುಗಾರ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಅವ್ರ ಸಿನಿಮಾಗಳು ಕಾಣಿಸುತ್ತೆ ಅಂದರೆ, ಅವ್ರು ಹೆಂಗ್ ಡ್ರೀಮ್, ಅವ್ರು ಚೆನ್ನಾಗಿ ಕನಸು ಕಾಣ್ತಾರೋ ಆ ಕನಸನ್ನ ಅಲ್ಲಿ ಫಿಲ್ ಮಾಡ್ಕೊಂಡು ಬರ್ತಾರೆ. ಅದ್ಭುತ ಅನ್ಸೋದು. ಅದೇ ಥರದ ಕ್ಯಾಮ್ರಾಮೆನ್ನು ಎಲ್ಲರನ್ನೂ ಕೂರಿಸ್ಕೊಳ್ತಾರೆ, ಅದೇ ಥರ ಸೆಟ್ ಹಾಕ್ಕೊಳ್ತಾರೆ, ಅದೇ ಥರ ಹೀರೋಯಿನ್ನ ಕರ್ಕೊಂಬರ್ತಾರೆ. ಬ್ಯೂಟಿ, ಗ್ಲ್ಯಾಮರು, ಬ್ಯಾಕ್ಗ್ರೌಂಡು, ಮ್ಯೂಸಿಕ್ಕು. ಸುಮ್ಮನೆ ನಾನು ನಾಳೆ ದುಡಿದ್ಬಿಡ್ತೀನಿ ಅನ್ನೋದಲ್ಲ. ನೀನು ದುಡಿಯೋದಕ್ಕೆ ಏನು ಮಾಡಬೇಕು. ನಾನು ಗಾಂಧಿನಗರದಿಂದ ವಿಜಯನಗರದವರೆಗೂ ನಡ್ಕೊಂಡು ಬರ್ತಿದ್ದೆ ಡೈಲಿ. ನೀನು ನಡ್ಕೊಂಡು ಬರ್ತಿದ್ದೆ, ಏನು ನಡ್ಕೊಂಡು ಬರ್ತಾ ಇದ್ದೆ? ಫಸ್ಟ್ ಆಫ್ ಆಲ್ ವಾಟ್ ಡಿಡ್ ಯು ಅಚೀವ್ ಇನ್ ದಿಸ್ ಅಲ್ವಾ? ಎಲ್ಲರಿಗೂ ಆಗಲ್ಲ ಅದು. ಹತ್ಕೊಂಬರೋ 100 ಜನ ಅವರೇ. ಈಗ ಎಲ್ಲರೂ ಮೆಜೆಸ್ಟಿಕ್ ಮಲಗಿದ್ದೆ ರಾತ್ರಿ ಕಳೆದ ಅಂತಂದ್ರೆ ಎಲ್ಲರೂ ಸ್ಟಾರ್ ಆಗಕ್ಕಾಗಲ್ಲ. ಎಲ್ಲೋ ಒಂದು ಇಬ್ರು ಅಂದರೆ ಅದರಿಂದ ಅವರು ಸತತವಾದ ಪ್ರಯತ್ನ ಇರುತ್ತೆ ಸರ್. ಶ್ರಮ, ಸತತವಾದ ಶ್ರಮ ಇರುತ್ತೆ. ಬಿಡ್ದಂಗೆ ಅದ್ರ ಹಿಂದೆ ಹುಚ್ಚುತನದಲ್ಲಿ ಕಟ್ಕೊಂಡಿರ್ತಾರೆ. ಈಗ ರಿಷಬ್ ಸರ್ ಒಂದು ಮಾತು ಹೇಳಿದ್ರು. ಅವ್ರ ಪಾಪ ಮೊದಲನೇ ಸಿನಿಮಾ ಮಾಡಿದಾಗ ರಕ್ಷಿತ್ ಅವರು ಎಷ್ಟೇ ಸೌಕರ್ಯವಾಗಿದ್ರು ಸಾಲ ಮಾಡ್ಕೊಂಡ್ಬಿಟ್ರು. 1 ಕೋಟಿ 20 ಲಕ್ಷ, 1 ಕೋಟಿ 30 ಲಕ್ಷ. ಆ ಸಮಯ ತುಗಲಕ್ಕೋ ಏನೋ ಇರ್ಬೇಕಾ, ಅದು ನನಗೆ ಗೊತ್ತಿರಂಗೆ. ಐ ಯೂಸ್ ಟು ಸಿ ದ ಪೋಸ್ಟರ್. ಯಾರು ತುಗಲಕ್ಕಂತ ಇಟ್ಕೊಬತ್ತವನೇ, ಅದ್ಯಾವುದೋ ಬೈಕಲ್ಲಿ ರಾಗಿಣಿ ಇಷ್ಟು ಹಾಕ್ಕೊಂಡು ಒಂದು ಫೋಟೋ, ಅದ್ರದ್ದೇ ಎಲ್ಲ ಕಡೆ ಪೋಸ್ಟ್ರು. ಅಲ್ಲಿಂದ ಅವರಿಬ್ಬರು ಇಲ್ಲ ನಾವೇನೋ ಮಾಡ್ತೀವಿ ಅಂತ ಕಟ್ಕೊಂಡಿರುತ್ತೆ ಕನಸು. ಅದು ಮುಖ್ಯ. ಇಲ್ಲಿ ಏನಾಗ್ಬಿಡುತ್ತೆ, ನೀವು ಒಂದು ಲಾಸ್ ಆಗ್ತಿದ್ದಂಗೆ, ಸಾರ್ ಮಿಸ್ಸಸ್ ಬೈಕತ್ತಾರೆ ಸಾರ್, ನನಗೆ ಅದು ಬೇಕು ಸಾರ್, ನಾನು ಆಟೋ ಓಡಿಸ್ಬಿಟ್ಟು ನಮ್ಮ ಫ್ಯಾಮಿಲಿ ನೋಡ್ಕೊಬಿಡ್ತೀನಿ ಸರ್. ನಾನು ಎಷ್ಟು ಜನ ಕೇಳಿದ್ದೀನಿ. ಈಗ ಏನು ಗೊತ್ತಾ ಸರ್, ನನಗೆ ಹುಚ್ಚತನ ಇದೆ. ಓಕೆ, ನಾನು ಏನು ಮಾಡಬಲ್ಲೆ? ಊಟ ಅಶ್ವಾದ್ರೆ ಊಟ ಕೊಡಬಲ್ಲೆ, ಒಂದು 50 ರೂಪಾಯಿ ಪೆಟ್ರೋಲ್ ಕೊಡಬಲ್ಲೆ. ಇದನ್ನು ನಾನು ಎಲ್ಲಿವರೆಗೂ ಮಾಡ್ಬೋದು. ನೀನು ಸಿನಿಮಾ ವರ್ಕ್ ಮಾಡ್ತಿದ್ರೆ ನಾನು ಮಾಡಬಲ್ಲೆ. ಹೌದು. ನೀವು ಸುಮ್ಮನೆ ಶಾಕಿಗೆ ಬಂದ್ಬಿಟ್ಟು ಇಲ್ಲಿ ಸಿಗರೇಟ್ ಸತ್ಕೊಂಡು ಎಣ್ಣೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಿನ್ನ ಮನೆ ಕಷ್ಟ ಹೇಳ್ಕೊಂಡು ಕೂತಿದ್ರೆ ನಾನು ಸಾಕೊಂಡು ಕೂತ್ಕೊಳ್ಳೋಕೆ ಹುಚ್ಚಲ್ಲ. ಕರೆಕ್ಟ್, ಆಗಲ್ಲ. ಸಿನಿಮಾ ಬಿಟ್ಟು ಮಿಕ್ಕಿದೆಲ್ಲ ಮಾಡಕ್ಕೆ ಬರ್ತೀರಾ ಇಲ್ಲಿ. ಯು ಎಂಟರ್ ದ ಡೋರ್. ಓಕೆ, 5 minutes ರಿಲ್ಯಾಕ್ಸ್. ದ ವೆರಿ ನೆಕ್ಸ್ಟ್ ಮಿನಿಟ್ ಸ್ಟಾರ್ಟ್. ಸರ್ ಏನು ಮಾಡಬೇಕು, ಏನು ಮಾಡೋಣ, ಏನು ಸ್ಕ್ರಿಪ್ಟು, ಯಾವ ಸ್ಕ್ರಿಪ್ಟ್ ಬಗ್ಗೆ ಮಾತಾಡೋಣ, ಏನು ಅನ್ಕೊಂಡಿದ್ರ ತಲೆಯಲ್ಲಿ, ಯಾವುದಿಲ್ಲ. ಇವಿಲ್ಲ. ಇವು ಬಿಟ್ಟು ಅಣ್ಣ ಆ ಸಿನಿಮಾ ನೋಡಿದ್ರೆ ಅಣ್ಣ ಏನು ದುರಾಂಕಾರ, ಅವಳು ಯಾವಳ ಅದೇನೋ ಏನೇನು ಕ್ಯಾರೆಕ್ಟರ್. ನೀನು ಯಾಕೆ ಗುರು ಬಗ್ಗೆ ನೀವು ಮಾಡಿ. ಫಸ್ಟ್ ಆಫ್ ಆಲ್ ನೀನು ಯಾರು? ನೀನೇ ಇಲ್ಲಿಂದ ಬಿಟ್ಟು ಆಟೋ ಓಡ್ಸೋಕೆ ಹೋಗಿದ್ಯಾ, ಇನ್ನೆಲ್ಲೋ ಕೂಲಿ ಕೆಲ್ಸಕ್ಕೆ ಹೋಗಿದ್ಯಾ, ಇನ್ನೆಲ್ಲೋ ನೀರು ಟೆಂಡ್ರು ಸಿಕ್ತು, ವಾಟರ್ ಟೆಂಡ್ರು ಸಿಕ್ತು, ರೋಡ್ ಟೆಂಡ್ರು ಸಿಕ್ತು, ಮೋರಿ ಟೆಂಡ್ರು ಸಿಕ್ತು. ಸಿನಿಮಾದವರು ಸಿನಿಮಾ ಬಿಟ್ಟು ಇನ್ನು ಎಲ್ಲವೂ ಯೋಚನೆಗಳಿದೆ ಸರ್. ಅದೇ ಒಂದು ಸಿನಿಮಾ ಯೋಚನೆ ಮಾಡ್ಕೊಂಡು ಬಂದರೆ ಒಂದು ಕಾಂತಾರ ಆಗುತ್ತೆ. ಕರೆಕ್ಟ್. ಒಬ್ರು ರಿಷಬ್ ಸರ್ ಆಗ್ತಾರೆ, ಇನ್ನೊಬ್ರು ರಕ್ಷಿತ್ ಸರ್ ಆಗ್ತಾರೆ. ಇನ್ನೊಬ್ರು ಸಿನಿಮಾ ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರ್ದು. ನಿಮ್ಮ ದುರಭ್ಯಾಸಗಳು ನಿಮಗೆ ಬಿಟ್ಟಿರೋದು. ಕರೆಕ್ಟ್. ದುರಭ್ಯಾಸ ಹಿಂದೆ ಯಾವನ್ನು ಇಂಡಸ್ಟ್ರಿಲಿ ಇಲ್ಲ ಅಂತ ಇಲ್ಲ. ನಾನು ಈಗ ಕರ್ಕೊಂಡ್ಬಂದು ಇಟ್ಟುಬಿಡ್ತೀನಿ ಹಿಸ್ಟ್ರಿ. ಯಾರು ಒಬ್ಬರು ಇಬ್ಬರು ಈ ಕಡೆ ಆ ಕಡೆ ತುದಿ ಈ ಕಡೆ ತುದಿ ಒಬ್ಬ ಸಿಗ್ಬೋದು ಅಷ್ಟೇ. ಎಲ್ಲವನಿಗೂ ಎಲ್ಲ ಇರೋದೆ. ಆದರೆ ಇವ್ರು ಎಲ್ಲರೂ ಪ್ಯಾಷನ್ನಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಫೋಕಸ್ ಆನ್ ಯುವರ್ ಗೋಲ್ ಫಸ್ಟ್. ಡೋಂಟ್ ಆಲ್ವೇಸ್. ನಾನು ಏನು ಗೊತ್ತಾ ಸರ್, ಎಲ್ರಿಗೂ ಹೇಳೋದು,
ಒಬ್ಬನು ಮೈನಸ್ ಪಾಯಿಂಟ್ ಹುಡುಕೋದಕ್ಕಿಂತ ಅವನಲ್ಲಿರೋ ಒಂದು ಸ್ಮಾಲ್ ಪ್ಲಸ್ ಪಾಯಿಂಟ್ ಹುಡುಕಿ. ಸೊ ಯು ಕ್ಯಾನ್ ಎನ್ಕರೇಜ್. ಕರೆಕ್ಟ್. ಹಿ ವಿಲ್ ಡೂ ಸಮಥಿಂಗ್. ಲೈಫಲ್ಲಿ ಅಪ್ಪನ ಕಳ್ಕೊತೀರಿ. ಅಪ್ಪನ ಕಳ್ಕೊಂಡಾಗ ನಿಮ್ಮ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಬರುತ್ತೆ. ಆಗ ಒಂದಷ್ಟು ಮುಂದೇನು ಅನ್ನೋದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಆವಾಗ ನಿಮ್ಗೆ ಕೈ ಹಿಡಿದಿದ್ದು ಸ್ನೇಹಿತರು ಅಥವಾ ಫ್ಯಾಮಿಲಿ? ಭಾಳ ಕಷ್ಟಕರವಾದ ಪ್ರಶ್ನೆ. ಮೊದಲನೇದು ಕೈ ಹಿಡಿದಿದ್ದು, ಧೈರ್ಯ ತುಂಬಿದ್ದು, ಇವತ್ತಿಗೂ ಕೂಡ ಕೈ ತುತ್ತಾಕಿ ನಾನಿದ್ದೀನಿ ಅಂತ ಶಕ್ತಿ ತುಂಬಿರೋದು ನನ್ನ ತಾಯಿ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮದರ್, ಎಜುಕೇಟೆಡ್, ವೆಲ್ ಬಿಹೇವ್ಡ್, ವೆಲ್ ಮ್ಯಾನರ್ಸ್ಡ್, ಎಕ್ಸ್ಪೀರಿಯನ್ಸ್ಡ್, ಪ್ರಾಕ್ಟಿಕಲ್, ಮತ್ತು ಸ್ವಲ್ಪ ನನ್ನ ಮೇಲೆ ಸಿಡುಕ್ತಾ ಇರ್ತಾರೆ. ಎಂತಕ್ಕೇನು ಸ್ವಲ್ಪ ಕೋಪಿಷ್ಟ ಅಂತ ಅಷ್ಟೇ. ಬಟ್ ಎವ್ರಿಥಿಂಗ್ ಫಸ್ಟ್ ಪ್ಲೇಸ್ ಗೋಸ್ ಟು ಮೈ ಮಾಮ್, ಸೆಕೆಂಡ್ ಪ್ಲೇಸ್ ಗೋಸ್ ಟು ಮೈ ಫ್ಯಾಮಿಲಿ. ಐ ಶುಡ್ ಆಲ್ವೇಸ್ ಸೇ ಮೈ ಫ್ಯಾಮಿಲಿ. ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಪ್ಪದಿರು, ಅಣ್ಣಂದಿರು, ನನ್ನ ಚಿಕ್ಕಮ್ಮದಿರು, ಅಕ್ಕಂದಿರು, ಆಲ್ ಕ್ರೆಡಿಟ್ ಗೋಸ್ ಟು ಎವ್ರಿ ಒನ್. ನಮ್ಮ ಅತ್ತಿಗೆದಿರು, ಎವ್ರಿಬಡಿ ಸ್ಟುಡ್. ನಮ್ಮ ಅತ್ತೆ, ಮಾವ, ಎವ್ರಿಬಡಿ. ಹಾಗೆ ನಮ್ಮ ತಾಯಿ ಅವ್ರ ಮನೆ ಕೂಡ ಅವ್ರದ್ದು ದೊಡ್ಡ ಫ್ಯಾಮಿಲಿ. ಎವ್ರಿಬಡಿ ಅವ್ರ ದೂರದಿಂದ ಪ್ರೀತಿಸೋರು. ಇಲ್ಲಿ ಬೆಳೆದಿದ್ದು ನಾನು ಇಲ್ಲಲ್ಲ. ಆ್ಯಂಡ್ ಆಲ್ವೇಸ್ ನನ್ನ ತಂದೆ ಇದ್ದಾಗಲೂ, ನನ್ನ ತಂದೆ ಇಲ್ಲದೇ ಇದ್ದಾಗಲೂ ನನ್ನ ಸ್ನೇಹಿತರು, ಐ ಶುಡ್ ಆಲ್ವೇಸ್ ಥ್ಯಾಂಕ್ ದೆಮ್. ಅದರಲ್ಲೂ ನನ್ನ ಚಡ್ಡಿ ದೋಸ್ಗಳು, ನಮ್ಮ ಏರಿಯಾ ಫ್ರೆಂಡ್ಸ್ ಎಸ್ಪೆಷಲಿ ವಿಜಯನಗರ ಬಾಯ್ಸ್, ದೇ ವರ್ ಆಲ್ವೇಸ್ ಸಪೋರ್ಟಿವ್. ಆ್ಯಂಡ್ ಟುಡೇ ವಿಜಯನಗರ ಬಾಯ್ಸಿಂದ ಆಲ್ ಕರ್ನಾಟಕ ಬಾಯ್ಸ್ ಇದ್ದಾರೆ. ಥ್ಯಾಂಕ್ಫುಲ್. ಯಾಕಂದರೆ ನನ್ನನ್ನು ನಾಯಕ ನಟ ಮಾಡಿದ್ದು ನನ್ನ ಫ್ಯಾಮಿಲಿ, ಆದರೆ ನನ್ನನ್ನು ಎತ್ತಿಡ್ದಿದ್ದು ನನ್ನ ಹುಡುಗರು. ನನ್ನನ್ನು ಎತ್ತಿಡ್ದಾಗ ನಾನು ಕಾಣಿಸ್ಕೊಂಡಿದ್ದು ಇವರಿಷ್ಟು ಜನಕ್ಕೆ. ಈ ಇಷ್ಟು ಜನನೂ ಹತ್ರ ಆಗೋದಕ್ಕೆ ಇವ್ರ ಮೇನ್ ಕಾರಣ. ಆ್ಯಂಡ್ ದೇ ಆರ್ ಆಲ್ ವೆರಿ ಸಪೋರ್ಟಿವ್. ಐ ಬಿಕಮ್ ಎಮೋಷ್ನಲ್. ದೇ ಆರ್ ಆಲ್ ವೆರಿ ಸಪೋರ್ಟಿವ್. ಎಸ್. ಲೈಫಲ್ಲಿ ಯಾವತ್ತಾದರೂ ರಾಂಗ್ ಡಿಸಿಷನ್ ಅಂತ ತಗೊಂಡಿದ್ದು ಸಿನಿಮಾ ವಿಚಾರದಲ್ಲಿ? ಸಿನಿಮಾ ವಿಚಾರದಲ್ಲಿ ಸರ್ ಏನು ಸರ್, ನಾನು ಸಿನಿಮಾನ ನಾನು ಯಾವತ್ತೂ ನಾನು ದೂಷಿಸಲ್ಲ. ಯಾಕಂದ್ರೆ ಅದು ಅನ್ನ ಕೊಟ್ಟಿದ್ದೆ ಸರ್, ಅದು ನನಗೆ ರೆಸ್ಪೆಕ್ಟ್ ಕೊಟ್ಟಿದೆ. ಯಾವುದೇ ಸಿನಿಮಾ ಆಗ್ಬೋದು, ವರ್ಕೌಟ್ ಆಗಲಿ ಅಂದ್ಕೊಳ್ತೀನಿ ಅಷ್ಟೇ. ಬಟ್ ಸಿನಿಮಾ ದೂಷಿಸಲ್ಲ, ಆದರೆ ಸಿನಿಮಾ ಮಂದಿನ ದೂಷಿಸ್ಬೋದಾ ಅಂತ? ಯಾಕಂದರೆ ರಾಂಗ್ ಪರ್ಸನ್ ಜೊತೆಗೆ ಅಟ್ಯಾಚ್ಮೆಂಟ್ ಆಗ್ಬಿಡ್ತು ಅನ್ನೋ ಕಾರಣಕ್ಕೆ. ಮೇ ಬಿ ನಾನೇ ಸರಿ ಇಲ್ಲ ಅಂದ್ಕೊಳ್ತೀನಿ ಹೊರತು ನಾನು ಅವ್ರನ್ನ. ಯಾಕಂದರೆ ಅವರೇ ಕರ್ಕೊಂಬಂದು ಈಗ ಡೈರೆಕ್ಟರ್ ನಾನು ಚಾಯ್ಸ್ ಮಾಡ್ತಾರೆ, ನಿರ್ಮಾಪಕರು ನಮ್ಮ ಕಾಸು ಹಾಕ್ತಾರೆ, ತಂಡ ಅವ್ರ ಜೊತೆ ಇರುತ್ತೆ. ಮೇ ಬಿ ನನ್ನದೇ ತಪ್ಪು ಅಂದ್ಕೊಳ್ತೀನಿ ಹೊರತು ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್. ಇವರೆಲ್ಲ ಬಂದು ನನ್ನನ್ನು ಚಾಯ್ಸ್ ಮಾಡಿ ನನ್ನನ್ನು ಹಾಕ್ಕೊಂಡು ನನ್ನ ಸಿನಿಮಾ ಮಾಡಿದವರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ತೀನಿ. ಈ ಫೀಲ್ಡಲ್ಲಿ ತಾರತಮ್ಯ ಮಾತಾಗಾಗ ಕೇಳಿ ಬರ್ತಾನೆ ಇರುತ್ತೆ ಸಿನಿಮಾ ರಂಗದಲ್ಲಿ. ಸೊ ದೀಪಕ್ಕೂ ಆಗಿದೆಯಾ ಅಂತ? ಭಯಾನಕ ಸರ್. ಇಲ್ಲಿ ತಾರತಮ್ಯ ಇಲ್ದರೆ ಆಗೋದೇ ಇಲ್ವಲ್ಲ. ಇವರು ಬಕೆಟ್ನ ಮನೇಲಿ ಉಪಯೋಗಿಸ್ತಾ ಇಲ್ಲ, ಈ ಸಿನಿಮಾ ಇದರಲ್ಲಿ ಉಪಯೋಗಿಸ್ತಾರೆ. ಯಾವ ವಸ್ತುನ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಇಲ್ಲಿ. ಸೊ ತುಂಬ ದೊಡ್ಡ ನಿರ್ದೇಶಕರ ಜೊತೆ ಮಾಡಿದ್ದೀನಿ, ಹೊಸಬ್ರ ಜೊತೆ ಮಾಡಿದ್ದೀನಿ, ದೊಡ್ಡ ನಿರ್ಮಾಪಕರ ಜೊತೆ ಮಾಡಿದ್ದೀನಿ, ಹೊಸ ನಿರ್ಮಾಪಕರ ಜೊತೆ ಮಾಡಿದ್ದೀನಿ. ಕೆಲವರು ದೊಡ್ಡ ನಟರು ಬದುಕಿದ್ದಾರೆ, ಕೆಲವರು ತೀರೋಗಿದ್ದಾರೆ. ಸೊ ಎಲ್ಲರೂ ಏನು ಗೊತ್ತಾ ಸರ್, ಅವ್ರ ಸಮಯ ಸಂದರ್ಭ ತಕ್ಕಂತೆ. ಈಗ ದೀಪಕ್ ಸಿನಿಮಾಸ್ ಆರ್ ಗೋಯಿಂಗ್ ಗುಡ್ ಅಂಡ್ ದೀಪಕ್ ಇಸ್ ಡೂಯಿಂಗ್, ಅಂದರೆ ದೀಪಕ್ಗೆ ಒಂದು ಲೈನಪ್ ಒಂದು 5 ಸಿನಿಮಾ ಇದೆ ಅಂದರೆ ಸರ್ ಇದು ಅಭಿಮಾನಿಗಳು ಅಷ್ಟೇ, ಟೆಕ್ನಿಷಿಯನ್ಸು ಅಷ್ಟೇ, ಎಲ್ಲರೂ ನಿಜ. ಎಲ್ಲರೂ ಅಂತ ಹೇಳಲ್ಲ,
ಕೆಲವರು ಇನ್ನು ಕೆಲವರು ಇವತ್ತು ನಾನು ಸಿನಿಮಾ ಮಾಡಿದ್ರು ಅಣ್ಣ ಸಿನಿಮಾ ಮಾಡಿ ಅಂತ ಪಾಪ ಅವ್ರಿಗೆ ಹೇಳ್ಕೊಳಂಗಿಲ್ಲ ನಾನು ಮಗ ನನಗೆ ಸಿನಿಮಾ ಬರ್ತಿಲ್ಲ ಅಂತ. ಬಟ್ ಬಂದ್ರೂ ಎಂಥ ಸಿನಿಮಾ ಬರ್ತಿದೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಐದರ್ ನಿಮಗೆ ದುಡ್ಡು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಇಲ್ಲ ಕ್ಯಾರೆಕ್ಟರ್ ಸ್ಯಾಟಿಸ್ಫೈ ಮಾಡಬೇಕು. ಕರೆಕ್ಟ್, ಕತೆ ಟೀಮ್ ಎರಡರಲ್ಲಿ ಒಂದಾಗಲೇಬೇಕು. ಹೌದು, ನಿಮ್ಗೆ ಎರಡೂ ಇಲ್ಲ ಮಾಡಿ 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 ಅಂದರೆ ಏನು ಮಾಡ್ತೀವಿ. ನೀನು ಸಮಯ ಕೊಡೋ ಬದಲು ಸುಮ್ಮನಿದ್ರೆ ಒಳ್ಳೇದು ಬಿಡಪ್ಪ ಅಂತೀವಿ. ಸರ್ ಶೋಕಿಗಂತೂ ಸಿನಿಮಾ ಮಾಡಿಲ್ಲ ನಾನು ಇಲ್ಲಿವರೆಗೂ. ಪಾತ್ರ ಮಾಡಿದ್ರೆ 100% ಫುಲ್ಫಿಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಮಾಡ್ತೀನಿ. ನಾನು ಮಾಡಲ್ಲ ಅಥವಾ ನಾನು ಏನೋ ರೇಟ್ ಜಾಸ್ತಿ ಹೇಳಿದಾಗ 5 ರೂಪಾಯಿ 10 ರೂಪಾಯಿಗೆಲ್ಲ ಮಾಡಿರೋ ಭಾಳ ಜನ ನಟರಿದ್ದಾರೆ. ಮೇ ಬಿ ಅವ್ರಿಗೆ ಅವಶ್ಯಕತೆ ಇತ್ತೇನೋ, ಮೇ ಬಿ ಅವ್ರಿಗೆ ಆ ಬ್ಯಾನರ್ ಕಂಡ್ರೆ ಇಷ್ಟ ಇರ್ಬೋದು, ಅವ್ರು ಮಾಡಿರ್ಬೋದು. ಬಟ್ ನನಗೆ ಏನು ಗೊತ್ತಾ ಗಾಡ್ಸ್ ಕ್ರೇಸ್ ಮಮ್ಮಿ ಏನು ಮಾಡಿದ್ರು, ಡೌನ್ಫಾಲ್ ಅವರೇ ಫಸ್ಟ್ ಕಂಡು ಹಿಡಿದಿದ್ದು. ನಿನ್ನ ಡೌನ್ಫಾಲ್ ಆಗ್ತಿದೆಯಪ್ಪ, ನೀನು ಇನ್ನೊಂದು ದುಡಿಮೆ ದಾರಿ ನೋಡ್ಕೊಬೇಕು. ಸಿನಿಮಾ ಬದುಕು ಕಷ್ಟ ಅಂದಾಗ ನೀವು ಕಂಡುಕೊಂಡ ದಾರಿ ಏನು? ಅದೇ ನಿಮ್ಮ ಮಮ್ಮಿ ಹೇಳಿದ್ರು ಅಂದ್ರೆ ಬೇರೆ ಸರ್ ನಮ್ಗೆ ಏನು ವ್ಯವಹಾರ ಎಲ್ಲ ಮನುಷ್ಯನಿಗೂ ಏನೋ ಒಂದಿರುತ್ತೆ. ಏನಂದರೆ ಯು ಶುಡ್ ಐಡೆಂಟಿಫೈ ಯುವರ್ ಸೆಲ್ಫ್ ಅಂತಾರಲ್ಲ. ಸೊ ನಾನು ಇದು ನಾವು ಫೈನಾನ್ಸ್ ಮಾಡಿದ್ದೀವಿ. ಅವಾಗ ಒಂದು ಟೈಮ್ ಕೂತ್ಕೊಂಡು ಚೆನ್ನಾಗಿ ತಿಂತಾಯಿದ್ವಿ. ಅದಾದಮೇಲೆ ಏನೋ ಲ್ಯಾಂಡ್ ಬಿಸ್ನೆಸ್ ಮಾಡಿದ್ವಿ, ಸ್ವಲ್ಪ ಕೈ ಹಿಡಿತು. ಸೊ ಮತ್ತೆ ಬಿದ್ವಿ, ಮತ್ತೆ ಗೆದ್ವಿ. ಏನಂದರೆ ಮನಿ ಮ್ಯಾನೇಜ್ಮೆಂಟ್ನ ನಮ್ಮ ತಾಯಿಯವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ದುಡ್ದಿದ್ದನ್ನೆಲ್ಲ ಉಡಾಯಿಸ್ಕೊಂಡು ಕೂತಿದ್ರೆ ನಾಳೆ ದಿವಸ ಖಾಲಿ ಇಫ್ ಯು ಅಗೇನ್ ಕೆಳಗಡೆ ಬಿದ್ದಾಗ ಅದೇ ಬೇಕಾಗತ್ತೆ ನಡೆಸೋದಕ್ಕೆ ಅಂತ. ಸೊ ಅದು ಸ್ವಲ್ಪ ಕಲ್ತ್ಕೊಂಡ್ವಿ. ಹಂಗೆ ಮಾಡ್ಕೊಂಡು ದೇವ್ರದೇ ನಾವು ಇರೋರ್ಗು ಯಾರಿಗೂ 1 ರೂಪಾಯಿ ಕೇಳಿಲ್ಲ. ನನಗೆ ಸೂಪರ್ ಸ್ಟಾರ್ಸಿಂದ ಹಿಡ್ದು ಏನೂ ಇಲ್ಲದೆ ಇರೋರ್ಗೂ ನನಗೆ ಕಾಸು ಕೇಳಿದ್ದಾರೆ. ಇದನ್ನು ಓಪನಾಗಿ ಹೇಳ್ತೀನಿ ಸರ್. ಆ್ಯಂಡ್ ಕೈಯಲ್ಲಾಗಿ ಸಪೋರ್ಟ್ ಮಾಡಿದ್ದೀನಿ. ಅದು ಬಿಸ್ನೆಸ್ ಆಗೋ ಇರ್ಬೋದು, ಸುಮ್ಮನೆ ಇರ್ಬೋದು. ಹ್ಯಾವ್ ಡನ್ ಇಲ್ಲ ಅದಕ್ಕೆ ಅಂತ ಸಿಕ್ದವ್ರಿಗೆಲ್ಲ ಕಾಸು ಕೊಟ್ಟಿಲ್ಲ. ನಿಜ ಅದು ಅನಿಸ್ಬೇಕು. ಒಂದು ಕಾಲದಾಗ ಹಂಗಿದ್ದವರು ಹಿಂಗಾಗಿದ್ದಾರೆ. ಆಬ್ವಿಯಸ್ಲಿ ಈಗ ನಮಗೂ ಈಗ ಸಡನ್ನಾಗಿ 10,000 ರೂಪಾಯಿ ಬೇಕು ಅಂದಾಗ ನಮಗೆ ಗೊತ್ತು ಈ ಕ್ಯಾರೆಕ್ಟ್ರಿಂದ ವಾಪಸ್ ಬರುತ್ತೋ ಉಂಡಿಗೆ ಹಾಕ್ತಿದ್ನೋ ಅಂತ. ಉಂಡಿಗೆ ಹಾಕೋ ಪೊಸಿಷನಲ್ಲಿ ನಾವಿಲ್ಲ. ಸಿನಿಮಾ ಪಟ್ಟಂತ ಬಂತು, ಎದುರಿಗೇನ ಬಂತು, ನಾವು ಓಲಿ ಬಿಡಪ್ಪ 5 ಸಾವಿರ 10 ಸಾವಿರ ಓಲಿ ಅನ್ಬೋದು. ಕರೆಕ್ಟ್. ಅನ್ನೆಸೆಸರಿ ನಾನು ಕಷ್ಟ ಬಿದ್ದು ದುಡ್ದಿದ್ದನ್ನು ತಗೊಂಬಂದು ಹಾಕಲ್ಲ. ಅದ್ರ ಬದಲು ನಾನು ದೇವ್ರ ಪೂಜೆ, ನಾನು ಭಾಳ ದೇವ್ರ ನಂಬಿತೀನಿ ಅಷ್ಟೇ. ನೋ ಅನ್ನೆಸೆಸರಿ ಕಮಿಟ್ಮೆಂಟ್ಸು. ಇನ್ನು ಎಕ್ಸ್ಟ್ರಾ ನಮಗೆ ಯಾರಿಗೆ ತಲುಪಿಸ್ಬೇಕು ಅವಾಗ ಅವ್ರಿಗೆ ತಲುಪಿಸ್ತಾ ಇರ್ತೀವಿ. ಸಿನಿಮಾ ಜರ್ನಿಯಲ್ಲಿ ಎಲ್ಲ ಹೀರೋಗಳಾಗಿ ಮಾಡ್ತಾ ಬಂದ್ರಿ. ಆಮೇಲೆ ಇತ್ತೀಚೆಗೆ ಬಂದಂಥ ಒಂದು ವೀರಂ ಸಿನಿಮಾ ನಾವು ಗಮನಿಸ್ತೀವಿ. ವೀರಂ ಲುಕ್ಕು ಅದೆಲ್ಲ ನೋಡಿದಾಗ ಒಂದು ವಿಶೇಷ ಅನಿಸುತ್ತೆ. ಯಾಕಂದರೆ ಮತ್ತೆ ಅದು ಹೊಸ ಇನ್ನಿಂಗ್ಸ್ ಅಂತ ಅನಿಸು ನಮಗೂ ಕೂಡ. ವೀರಂ ಆ ಪೋಸ್ಟ್ರು, ನಿಮ್ಮ ಆ ಏರ್ ಸ್ಟೈಲ್ ನೋಡಿದಾಗ ಜೇಡ ಐ ಥಿಂಕ್. ಸೊ ಅದು ತುಂಬ ರಾ ಅನಿಸ್ತು. ಅದು ಮತ್ತೆ ದೀಪಕ್ ಬಂದ್ರಪ್ಪ, ದೀಪಕ್ ಅಗೇನ್ ಮತ್ತೆ ಫಿನಿಕ್ಸ್ ಥರ ಎದ್ದೇಳ್ಬೋದು ಅನ್ನೋ ಪ್ರಶ್ನೆಗಳು ಇದ್ವು. ಸೊ ನಿಮಗೆ ಆ ವೀರಂ ಎಷ್ಟೊಂದು ಪುಷ್ ಕೊಡ್ತು ಅಂತ? ವೀರಂ ವಾಸ್ ಗೆಟ್ ಬ್ಯಾಕ್ ಟು ಟ್ರ್ಯಾಕ್ ಅಂದಂಗೆ. ಗೆಟ್ ಬ್ಯಾಕ್ ಟು ದ ಟ್ರ್ಯಾಕ್. ಇಟ್ ವಾಸ್ ಎ ಗ್ರೇಟ್ ಜರ್ನಿ. ಏನಂದರೆ ಸಿನಿಮಾ ನಿರ್ಮಾಪಕ ಶಶಿಧರ್ ಆಫರ್ ಮಾಡಿದ್ರು. ಶಶಿಧರ್ ಬಂದು ನನ್ನ ಇನ್ನೊಬ್ಬ ಸ್ನೇಹಿತ ರಘು ಅಂತ, ಗೌಳಿ ಅಂತ ಸಿನಿಮಾ ಮಾಡಿದ್ದಾನೆ, ಅವನ ಫ್ರೆಂಡು. ಅವನ ಕಡೆಯಿಂದ ಪರಿಚಯ ಹಿಂಗೆ ಬಂತು, ಹೋದ್ವಿ. ಎಲ್ರಿಗೂ ಒಂದು ಆಶ್ಚರ್ಯ, ಇನ್ನೊಂದು ದಿಗ್ಭ್ರಮೆ ಏನು ಅಂದರೆ ಆಫೀಸ್ ಎಂಟರ್ ಪಟ್ಟಂತ ರೂಮಲ್ಲಿ ನನಗೆ ಕೇಳಿಸಿದ್ದು, ಸಾರ್ ಇವನು ಒಳ್ಳೆ ದುರಾಂಕರ ಸಾರ್, ಇವನು ಹಿಡ್ಕೊಂಡು ಸಿನಿಮಾ ಮಾಡೋಕ್ಕಾಗತ್ತಾ ಸಾರ್ ಅಂದರು. ಹೋಗ್ತಾ ಇದ್ದಂಗ್ಲೆ ಎಂಟ್ರಿ ಆಗಿದ ತಕ್ಷಣ ನನಗೆ ಮಾತು ಕೇಳ್ತು. ಪಟ್ಟಂತ 4 ಜನ ರೂಮಲ್ಲಿ. ಸರಿ ಓಕೆ, ಇದು ಕಾಮನ್ ಆಗ್ಬಿಟ್ಟಿದೆ ನನಗೆ.
ಹೇಳಿ ಹೇಳಿ ಕೇಳಿ 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 ಇದಂತರ ನನಗೆ ಯಾರೋ ಹೊಗಳ್ದಂಗೆ ಅಲ್ಲೇ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್ ಅನ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅದೇ ಹೋಗಿದ ತಕ್ಷಣ ಡೈರೆಕ್ಟ್ರು ಖದರ್ ಕುಮಾರ್ ಅವರು ಕತೆ ತುಂಬ ಚೆನ್ನಾಗಿ, ಅದು ಕತೆ ಅನ್ನೋದಕ್ಕಿಂತ ನನ್ನ ಪಾತ್ರ ತುಂಬ ಚೆನ್ನಾಗಿದ್ದು. ಸರಿ ಸರ್ ನಿಮ್ಮ ಪಾತ್ರ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ದೊಡ್ಡ ತಂಡ ಅವ್ರದ್ದು. ಸರಿ ನೋಡಿದೆ, ಕೆಳಗಡೆ ಕೂತ್ಕೊಳ್ಳೋಣ ಆರಾಮ್ಸೆ ಅಂದು. ನೀವು ಕೆಳಗಡೆ ಬಿಡ 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 ಸ್ವಲ್ಪ ಅಂದು. ಸ್ವಾಮಿ, ಫಸ್ಟ್ ಆಫ್ ಆಲ್ ನಮ್ಗೆ ಟೈಟ್ಲು ಕೊಟ್ಟು 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 ತಡ್ಕೊಳಕ್ಕಾಗ್ತಿಲ್ಲ, ಸ್ವಲ್ಪ ತಣ್ಣಗೆ ಆರಾಮ್ಸೆ ಕೂತ್ಕೊಳ್ಳೋಣ. ಕೆಳಗಡೆ ಕೂತ್ಕೊಂಡು ಹಿ ಸ್ಟಾರ್ಟೆಡ್ ನರೇಟಿಂಗ್ ಮೈ ಕ್ಯಾರೆಕ್ಟರ್ ಅಷ್ಟೇ. ತುಂಬ ಚೆನ್ನಾಗಿದೆ. ಹೀರೋ ಪ್ರಜ್ವಲ್ ಸರ್, ಸೂಪರಪ್ಪ, ವೆರಿ ನೈಸ್. ಇಷ್ಟೇ ಆಗಿದ್ದು. ಸ್ಟಾರ್ಟ್ ಮಾಡಬೇಕು ಕರೋನಾ. ಮತ್ತೆ ಈ ಕರೋನಾ ನಮ್ಗೆ ಎಷ್ಟು ಪ್ಲಸ್ ಪಾಯಿಂಟ್ ಬಿಟ್ಬಿಡ್ತು ಅಂದರೆ, ದಿನನಿತ್ಯ ಹೋಗೋದು ಕೂತ್ಕೊಳ್ಳೋದು, ಏನು ಕೆಲಸಕರ ಇಲ್ಲ. ಆಫೀಸರ್ ಡಿಸ್ಕಷನ್, ವಿಜಯನಗರ ಕಾರು ತಗೊಳಂಗಿಲ್ಲ, ವಾಕಬಲ್. ಆ ಕಡೆಯಿಂದ 3 ಜನ ಹುಡುಗರು ಬರೋರು, ಈ ಕಡೆಯಿಂದ 2 ಹುಡುಗರು ಬರೋರು. ಏನೋ ಅಂತಿದೆ, ಅಣ್ಣ ನಡ್ಕೊಂಡೇ ಹೋಗ್ಬಿಡೋಣ, ಎತ್ಕೊಳ್ರಪ್ಪ, ಏನೇನೇನೇನು ಸಿಗುತ್ತೆ ಎಲ್ಲ ಎತ್ಕೊಳ್ರಿ, ಟೈಮ್ ಪಾಸ್ ಮಾಡಕ್ ಬೇಕಲ್ಲ ಅಂತ. ಸರಿ ಹೋಗೋದು. ಅಲ್ಲಿ ನಾನೇ ಅಡುಗೆ ಮಾಡ್ತಿದ್ದೆ, ಎಲ್ಲ ಪಾಪ ಎಲ್ಲ ಸಪೋರ್ಟ್ ಮಾಡೋರು. ಮೇನ್ ಶೆಫ್ ನಾನು. ಏನೋ ಒಂದು ಅನ್ನ ಸಾರು ಮಾಡ್ಕೊಳ್ಳೋದು, ಪಲ್ಯ ಮಾಡ್ಕೊಳ್ಳೋದು, ಒಂದು ದಿವಸ ಪಾವ್ ಭಾಜಿ ಮಾಡೋದು, ಪಾನಿಪುರಿ. ಡಿಸ್ಕಷನ್ ಆವಾಗ ಒಂದು ಸಿಂಪಲ್ ಒಂದೊಂದು ಪಾತ್ರ ಸ್ವಲ್ಪ ಡಿಸೈನ್ ಮಾಡ್ಕೊಂಡಪ್ಪ. ಪ್ರಜ್ವಲ್ ಸರ್ ರೆಗ್ಯುಲರ್ ಆ ಹೇರ್ ಕಟ್ಟಲ್ಲಿದ್ದಾರೆ, ಸ್ವಲ್ಪ ರಫ್ ರಗ್ಗಡಾಗಿ ಮಾಡ್ತಿರೋದು, ಸ್ವಲ್ಪ ಹೇರ್ ಬಿಡ್ಸೋಣ. ಫೋನ್ ಮಾಡಿ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಅವರು ಕೇಳಿದ್ರು. ಆಯಿತು, ಬಿಡ್ತೀನಿ, ಓಕೆ. ದಟ್ ಈಸ್ ಹೌ ಪ್ರಜು ಹೇರ್ ಸ್ಟೈಲ್ ಚೇಂಜ್ ಆಗಿತ್ತು ಅಲ್ಲಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪಾತ್ರ. ಯಾರು? ನಾನು ಬೇರೆ ಏನೋ ಹೆಸರಿದ್ದು, ಜೇಡಾ ಅಂತ ಫಿಕ್ಸ್ ಇದ್ದು. ಓಕೆ, ಜೇಡಾ ಒಂದು ಟ್ಯಾಟು ಹಾಕ್ಬಿಡೋಣ. ಟ್ಯಾಟು ಹಾಕಿದ್ಮೇಲೆ ಓಕೆ ಸರ್, ಒಂದು ಫುಲ್ ಟ್ಯಾಟು ಹಾಕೋಣ, ಫುಲ್ಲು ಹೆಂಗಿರೋ ಟೈಮ್ ಸಿಕ್ಕಿದೆ, ಬಾಡಿ ಬೆಳೆಸ್ಕೊಂಡು ಫುಲ್ ಟ್ಯಾಟು. ಓಕೆ ಫೈನ್, ಹೆಂಗಾರು ಸರಿ. ಅದೆಲ್ಲದಕ್ಕಿಂತ ನಮ್ಮ ಆರ್ಟ್ ಡೈರೆಕ್ಟ್ರು ಇದ್ದ, ಅವನು ಬಡಿ ಮಗ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ನನ್ನ ಫೋಟೋ ತಗೊಂಡು ಡಿಸೈನ್ ಮಾಡೋದು ಸರ್. ದಟ್ಸ್ ಹೌ ಚೇಡಾ ಹೇರ್ ಕಟ್ಟು, ಸ್ಟೈಲು ಅದು ಬಂತು. ಅದು ಬರ್ತಿದ್ದಂಗೆ ವಿ ಸ್ಟಾರ್ಟೆಡ್ ಡಿಸೈನಿಂಗ್. ಕಾಸ್ಟ್ಯೂಮಿಂಗ್ ಬರಲಿ, ಶೂಸಿಂಗ್ ಇರಲಿ, ಇದಿಂಗ್ ಬರಲಿ, ಏನೋ ಏನಾಯ್ತು, ಹೊಸ ರೂಪ ಪಡಿತಾ, ಹೊಸ ರೂಪ. ಈ ಶೂಟಿಂಗು ಅದ್ದೂರಿಯಾಗಿ ಮಾಡ್ದ ಶಶಿ. ನೋ ಡೌಟ್ ಹಿ ಸ್ಪೆಂಟ್ ಎ ಲಾಟ್. ಅದರಲ್ಲಿ ರಜಿತ್ ಅವರು ಲೀಡ್ ರೋಲ್ ಮಾಡಿದ್ರು, ಅವರು ಚೆನ್ನಾಗಿ ಮಾಡಿದ್ದಾರೆ. ಎವ್ರಿಬಡೀಸ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ವಿ. ಶ್ರುತಿ ಮೇಡಮ್ ಎಲ್ಲ ಮಾಡಿದ್ವಿ. ಏನಾಯಿತು ಗೊತ್ತಿಲ್ಲ, ಕಿಟಪ್ಪ ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ರು. ಏನಾಯಿತು, ಈ ಜನಕ್ಕೆ ಇಷ್ಟ ಆಗಲಿಲ್ಲ, ಅಂದರೆ ಅಷ್ಟು ತಗೊಳ್ಳಿಲ್ಲ, ಜನ ಸ್ವೀಕರಿಸಲಿಲ್ಲ. ಮೇ ಬಿ ಏನೋ ನಮ್ಮ ಟೀಮಿಂದ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ. ಸಿನಿಮಾ ರಂಗದಲ್ಲಿ ಆಗಾಗ ಒಂದು ಕೇಳಿ ಬರ್ತಾ ಇರೋ ಮಾತು ಟೀಮು, ಗ್ಯಾಂಗು, ಗುಂಪುಗಾರಿಕೆ ಅನ್ನೋದು. ಸೊ ಗುಂಪುಗಾರಿಕೆ ಅನ್ನೋದು ನಿಜವಾಗ್ಲೂ ಇದೆಯಾ? ನಿಜವಾಗ್ಲೂ ಇದೆ ಸರ್, ನಿಜವಾಗ್ಲೂ ಇದೆ. ಗುಂಪುಗಾರಿಕೆ ಶಿಷ್ಯ ಆದ್ಮೇಲೆ ಸ್ಟಾರ್ಟ್ ಆಯಿತು. ನಿಜವಾಗಿ ನಿಮಗೆ ಯಾವ ಸಿನಿಮಾ ಗೆಲ್ತು ಅನ್ನೋದು ನಿಮಗೆ ಗೊತ್ತು. ಸೊ ಅಲ್ಲಿ ಆ ಗುಂಪುಗಾರಿಕೆ ಕೆಲಸ ಮಾಡಿದೆ ಅಂತ ಹೇಳ್ತೀರಾ, ಹೇಗೆ ಅಂತ? ಇಲ್ಲ, ಒಬ್ಬೊಬ್ಬರು ಒಂದೊಂದು ಗುಂಪು ಮಾಡಿಕೊಂಡ್ರು, ಅವ್ರವ್ರ ಗುಂಪಲ್ಲಿ ಅವ್ರವ್ರ ಸಿನಿಮಾಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರವ್ರ ಸಕ್ಸಸ್ ಅವ್ರವ್ರು ಸ್ಟಾರ್ಟ್ ಮಾಡಿಕೊಂಡ್ರು. ತಕ್ಷಣ ಆ ಗುಂಪಲ್ಲಿರೋ ನಿರ್ದೇಶಕರು ಈಚೆ ಬಂದು ದೊಡ್ಡ ನಟರ ಜೊತೆ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕರೆಕ್ಟ್, ಅರ್ಥ ಆಯ್ತು. ಎವ್ರಿಥಿಂಗ್ ಇಸ್ ಸೀನ್ ಎವಿಡೆಂಟ್ಲಿ. ಯಾಕಂದರೆ ಆಮೇಲೆ ತಿರ್ಗಾ ಎಲ್ಲರೂ ಸೋತರು. ಎಲ್ಲರೂ ಸೋತ್ಮೇಲೆ ಮತ್ತೆ ನಾವೆಲ್ಲ ಸೇರೋಣ ಅಂತ ಸೇರಿಕೊಂಡ್ರು. ಇದು ಕಾಮನ್ ಸರ್. ಈಗ ಸಿಂಪಲ್
ಅಂದ್ರೆ ಅದೊಂದು ಬುದ್ಧಿವಂತಿಕೆ. ಆ್ಯಕ್ಚುಲಿ ಇಟ್ಸ್ ಎ ಎಸ್ ಇಂಟೆಲಿಜೆಂಟ್ ಮೂವ್. ಬಟ್ ಆ ಇಂಟೆಲಿಜೆಂಟ್ ಮೂವಲ್ಲಿ ಏನಾಗುತ್ತೆ, ನಿಮ್ಮ ಈಗೋಸು ಇದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದನ್ನು ಹಿಡಿದಿಟ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ನಿರ್ದೇಶಕ ನಂದು ಅಂತಾನೆ, ನಟ ನಂದು ಅಂತಾನೆ, ನಿರ್ಮಾಪಕ ನಂದು ಅಂತಾನೆ, ಎಲ್ಲ ನಂದು 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 ಅಂದಮೇಲೆ 4 ಜನ 4 ದಿಕ್ಕಿಗೆ ಹೋದರು. 4 ದಿಕ್ಕಿಗೆ ಹೋದರು. ಎಸ್ ಇಬ್ಬಾಗ ಆಗೋಯ್ತಿಲ್ಲ, ಮುಗೀತು. ಓಕೆ. ಸಾಮಾನ್ಯವಾಗಿ 4 ಜನ ಮಧ್ಯೆ ಸೇರ್ಕೊಳ್ಳೋದು ಯಾವ ಗೊತ್ತಾ, 4 ಜನ ಚೆನ್ನಾಗಿ ಸೋತಿರ್ತಾರಲ್ಲ, ಅವಾಗ ಮತ್ತೆ ಯಾರು ಸಿಗಲ್ಲ ಅಂದಾಗ ಈ 4 ಮತ್ತೆ ಈ ರೂಮಿಗೆ ಬರ್ತಾರೆ. ನಾವು ಒಳ್ಳೆ ಟೀಮ್, ನಾವೇನೋ ಮಾಡೋಣ ಅಂತ. ಅದು ದಟ್ ಈಸ್ ಗುಂಪುಗಾರಿಕೆ. ಓಕೆ, ಒಂದಷ್ಟು ಜನ ಜೊತೆಗಿರೋರೇ ತುಳಿತಾರೆ ಅನ್ನೋ ಮಾತುಗಳಿರ್ತವೆ. ಸೊ ದೀಪಕ್ ಜೊತೆಗಿರೋರು ತುಳಿದ್ರ ಅಥವಾ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದಾರ ಅಂತ? ನನ್ನ ಎಂಟ್ರಿ ಆದಾಗಿಂದ ಬರೀ ಅದೇ ಮಾಡ್ಕೊಂಬಂದ. ಜೊತೆಗೆ ಬಂದಾಗಲ್ಲ, ಎಂಟ್ರಿಯಿಂದ ಆಗ್ತದೆ. ಎಷ್ಟು ಇದಾರ ಗೊತ್ತಿಲ್ಲ, ಹಿಂದಗಡೆ ಬಿನ್ ತೋರಿಸ್ಬಿಟ್ರೆ ಕಳ್ದೋಗ್ಬಿಡ್ತೀರ ಹಂಗೆ. ಬಟ್ ಅದನ್ನ ತಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಲ್ಲ, ಅಯ್ಯೋ ದೊಡ್ಡ ವಿಷಯ. ನಿಮ್ಮನ್ನು ಸರಿಯಾಗಿ ಇಂಡಸ್ಟ್ರಿನವ್ರು ಬಳಸ್ಕೊಂಡಿಲ್ಲ ಅನ್ನೋ ಕೋಪ ಏನಾದ್ರು ಇದೆಯಾ ಅಂತ? ತುಂಬ ಕಷ್ಟಕರವಾದ ಪ್ರಶ್ನೆ ಸರ್. ಯಾಕೆಂದರೆ ಎಲ್ಲರೂ ಪ್ರಾಬ್ಲಮ್ ಏನಾಯ್ತು ಅಂದರೆ, ಯೂಸ್ ಮಾಡ್ಕೊಂಡ್ರವ್ರು ಒಂದೇ ಮಾತು ಹೇಳಿದ್ದು, ಸರ್ ನೀವು ಹಿಂಗೆ ಅಂತ ದೇವರಣ ಯಾರಿಗೂ ಗೊತ್ತಿಲ್ಲ ಸರ್ ಅಂತ. ಅಲ್ಲಿವರೆಗೂ ಮಾತುಗಳು ಅಷ್ಟೇ, ಬರೀ ಮಾತುಗಳೇ. ನಾವು ಬೆಳ್ಳಿ ಮಾಡಿದಾಗ ಮಹೇಶ್ ಸರ್, ಯು ಡೋಂಟ್ ಬಿಲೀವ್, ಶಿವಣ್ಣ ಹೇಳ್ಬಿಟ್ರು, ಏನಮ್ಮ ನಿನ್ನ ಬಗ್ಗೆ ಏನೋ ಹೇಳ್ತಾರಲ್ಲಮ್ಮ, ನೋಡಿ ಸಚ್ ಎ ಜೆಂಟ್ಲ್ಮನ್, ಏನಮ್ಮ ಇದು ಅಂದರು. ಗೊತ್ತಿಲ್ಲ ಅಣ್ಣ, ಶಿವಣ್ಣ ಅಂತ. ಇದನ್ನ ಚೂರಿ ಅನ್ನೋದು ಗೊತ್ತಾಯ್ತು, ಯಾರೋ ಚುಚ್ಚಿಬಿಟ್ಟಾರಣ್ಣ. ಮಹೇಶ್ ಸರ್ ಹೇಳ್ತಾರೆ, ಪ್ರೊಡ್ಯೂಸರ್ ಹೇಳ್ತಾರೆ, ಮತ್ತೆ ವೀರಂ ಮಾಡಿದಾಗ ಎಲ್ಲರೂ ಹೇಳ್ತಾರೆ. ರೀಸೆಂಟಾಗಿ ನಾವು ಕ್ರಿಕೆಟ್ ಆಡಬೇಕಂದ್ರೆ ಐ ಸಾ ಸರ್ ದೇ ಹ್ಯಾವ್ ನಾಟ್ ಡನ್ ಈವನ್ ಹಾಫ್ ಎ ಸಿನಿಮಾ, ಕಾಲು ಸಿನಿಮಾ ಮಾಡಿಲ್ಲ. ಎಲ್ಲ ಒಂದು ಕಡೆ ಹಂಗೆ ಬಂದು ಹಿಂಗೆ ಹೋಗಿರ್ತಾರೆ, ಇಲ್ಲ ಯಾವ್ದು ಸೀರಿಯಲ್ ಮಾಡ್ತಿರ್ತಾರೆ, ಸೀರಿಯಲ್ ಮಾಡ್ತಿರೋ ಅದು ಕಡೆಗಂಟಿಲ್ಲ. ಬಟ್ ಆಟಿಟ್ಯೂಡ್, ನಾನು 20-25 ವರ್ಷದವನು ಬೆಳಗ್ಗೆ 6:30-7 ಗಂಟೆಗೆ ಬಂದು ನಿಂತ್ಕೊತಾ ಇದ್ದೆ. 6:30ಗೆ 6:45ಗೆ, ದಯವಿಟ್ಟು 6:45 ಬನ್ನಿ ಎಲ್ಲರೂ ಅಂತ. ಎಲ್ಲರೂ ನನಗೆ ಹೇಳೋದು, ಅಯ್ಯೋ ಈ ಅಪ್ಪನಿಗಿರೋ ಅಭ್ಯಾಸ ಅಂತಾರೆ. ಆ ಅಭ್ಯಾಸ ಇಟ್ಕೊಂಡು 6:45ಗೆ ಎದ್ದು ಬಂದಿರೋಕ್ಕಾಗತ್ತ? ಅಭ್ಯಾಸ ಇದ್ದೇ ಇಲ್ಲ ಅಂತ ಹೇಳಲ್ಲ, ಅದು ಲಿಮಿಟ್ಸಲ್ಲಿದೆ. ನಮ್ಗೆ ಯಾವಾಗ ಬೇಕೋ ಮಾಡ್ಕೋತೀವಿ. ಆ್ಯಂಡ್ ದೀಸ್ ಪೀಪಲ್ ಐ ಸಾ ಎಷ್ಟು ಹೋಪ್ಲೆಸ್ ಡಿಸಿಪ್ಲಿನಲ್ಲಿದ್ದಾರೆ ಅಂದರೆ, ಸಾರ್ ಬೇಡ 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 ಬೇಡ, ಕೇಳ್ಕತೀನಿ ನಿಮ್ಗೆಲ್ರಿಗೂ, ನಿಮ್ಮ ಸೋಲಿಗೆ ನಿಮ್ಮ ಡಿಸಿಪ್ಲಿನೇ ಕಾರಣ. ಎಕ್ಸಾಂಪಲ್ ನಾನೇ ಇಟ್ಕೊಂಬೋದು, ಡಿಸಿಪ್ಲಿನ್ ಇಸ್ ದ ಮೇನ್ ಥಿಂಗ್ ಸರ್. ಯಾಕಂದರೆ ನಾವು ಒಂದು ತಂಡದ ಆಟಕ್ಕೆ ನಾವು 6:30ಗೆ ಬರ್ತಿಲ್ಲ ಅಂದರೆ, ಇನ್ನು ಸಿನಿಮಾ ಶೂಟಿಂಗಿಗೆ ನಾನು ಎದ್ದೋಗ್ತಾನೆ. ಡೆಡಿಕೇಶನ್ ಇಲ್ಲ ಅಂದರೆ ಏನಾಗುತ್ತೆ? ಏನಾಗಲ್ಲ. ಸಕ್ಸಸ್ ಎಂದಿಗೆ ಸಿಗ್ತಾ ಇಲ್ಲ ನಿಮಗೆ. ಕರೆಕ್ಟ್. ನಿಮ್ಗೆ ಶನಿವಾರ ಸಿಗುತ್ತೆ, ಭಾನುವಾರ ಸಿಗುತ್ತೆ. ಯು ಆಸ್ಕ್ ಡೈರೆಕ್ಟರ್ ಇಲ್ಲ ಪ್ರೊಡ್ಯೂಸರ್ಗೆ ಹೇಳಿ, ಸರ್ ನಾನು ಮನುಷ್ಯ ಸರ್, ನಮಗೂ ವೀಕೆಂಡ್ ಬೇಕು ಅಂತ. ಅವತ್ತು ರಾತ್ರಿ ಎಲ್ಲ ಕೂತ್ಕೊಂಡು ನಿಮ್ಗೆ ಏನು ಬೇಕೋ ಆಟ ಆಡ್ಕೊಂಡು ಮಾಡ್ಕೊಂಡು ಫುಲ್ ರೆಸ್ಟ್ ತಗೊಂಡು ಹೇಗೆ ನೆಕ್ಸ್ಟ್ ದಿವಸ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೀರೋ ಆಗೋಕ್ಕೆ ಏನು ಮಾನದಂಡ ಇರಬೇಕು? ಒಂದು ದುಡ್ಡಿರಬೇಕಾ, ಅಥವಾ ಒಳ್ಳೆ ಟೀಮ್ ಬೇಕಾ, ಅಥವಾ ಒಳ್ಳೆಯ ಕತೆ ಪಾತ್ರ ಬೇಕಾ ಅಂತ? 3 ಬೇಕು ಸರ್. ಮೊದಲನೇದಾಗಿ ದುಡ್ಡು ಬೇಕು. ಅಲ್ಲ, ನಾನು ಹೇಳಿದ್ದು ಹೀರೋಗೆ ದುಡ್ಡಿರಬೇಕಾ ಅಂತ. ನೀನು ಸಿನಿಮಾಗೆ ದುಡ್ಡು ಓಕೆ ಹಾಕೋ, ಪ್ರೊಡ್ಯೂಸರ್ ಬರ್ತಾರೆ. ಅಲ್ಲ, ಪ್ರೊಡ್ಯೂಸರ್ ಇದ್ದಾರೆ ಅಂದರೆ ದುಡ್ಡು ಬೇಡ ಅವರಿಗೆ. ಬ್ಯಾಕ್ಗ್ರೌಂಡ್ ಬೇಕಾ ಅನ್ನೋ ಥರದ್ದು, ಗಾಡ್ ಫಾದರ್ ಆ ಥರದ್ದೆಲ್ಲ ಇಲ್ಲೇ ಬೇಕಾ? ಪ್ರತಿಭೆ ಗಾಡ್ ಫಾದರ್ ಇಲ್ಲದೆ ಇರೋರು ಇಲ್ಲಿ ತುಂಬ ಚೆನ್ನಾಗಿ ಬದುಕಿದ್ದಾರೆ ಅಲ್ವಾ? ಸಿಂಪಲ್. ಗಣೇಶ್ ಇಲ್ವಾ, ಪ್ರೇಮ್ ಇಲ್ವಾ, ವಿಜಯ್ ಅವ್ರು ಇಲ್ವಾ, ಇವ್ರಿಗೆಲ್ಲ ಯಾವ ಬ್ಯಾಕ್ಗ್ರೌಂಡ್ ಇದೆ? ಕರೆಕ್ಟ್. ದಿಗಂತ್ ಇಲ್ವಾ, ನಿಂತರು. ಆಮೇಲೆ ಇಲ್ಲಿ ನಾನು ಮೇಜರಾಗಿ ನೋಡಿ ಸರ್, ಶ್ರಮದ ಜೊತೆ ಲಕ್ ಇರಬೇಕು. ತುಂಬ ಬೇಕು. ಯಾರೇನೇ ಹೇಳ್ಬೋದು. ಇವತ್ತು ನಾನು ಹೇಳೋದು
ಸೂಪರ್ ಸ್ಟಾರ್ ಆದಮೇಲೆ ನೀವು 100 ಕತೆಗಳು 100 ಏನೋ ಡೈಲಾಗ್ಗಳು ಹೊಡೆಯೋದಲ್ಲ. ನೀವೇನು ಇಲ್ಲದೇ ಇದ್ದಾಗ ಏನು ಡೈಲಾಗ್ ಹೇಳಿದ್ರೆ ಅದನ್ನ ಹೇಳಿ ಫಸ್ಟ್ ಅಂತೀನಿ. ಟುಡೇ ಶಾರುಖ್ ಖಾನ್ ವಿಲ್ ಸ್ಟ್ಯಾಂಡ್ ಇನ್ ದಿಸ್ ಪ್ಲೇಸ್ ಅಂಡ್ ವಿಲ್ ಸೇ ಹೌದು, ನಾನು ಐ ಆಮ್ ಎ ಕಿಂಗ್, ನನಗೆ ಇದಿರಲೇಬೇಕು. ಏನು ಇಲ್ಲದೆ ಇದ್ದಾಗ ನೀನು ಸರ್ಕಸ್ ಒಂದು ಸೀರಿಯಲ್ ಮಾಡ್ತೀವಿ, ಅವಾಗ ಹೇಳ್ದೆ ಈ ಮಾತು, ಹೇಳಿಲ್ಲ. ಅವಾಗ ಶೇರ್ ಅಂತಿದ್ರಿ. Correct. ಇಟ್ಸ್ ಎ ಸ್ಮಾಲ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ನೀವೇನು ಇಲ್ಲದೆ ಇದ್ದಾಗ ನೀವು ಹೇಳಿದ್ರಲ್ಲ, ಅದನ್ನ ಟ್ರಾಲ್ ಮಾಡಿ ನೋಡೋಣ. ಗೆದ್ದ ಮೇಲೆ ಕೂತ್ಕೊಂಡು ತನ್ನದಲ್ಲ. ಇದೆಲ್ಲ ವೇಸ್ಟ್ ಸರ್. ಕರೆಕ್ಟ್. ಬಟ್ ನಾನಿಲ್ಲಿ ಹೀರೋ ಆಗೋದಕ್ಕೆ ನಾನು ಹೇಳೋದು, ಒಂದು ಡಿಸಿಪ್ಲಿನ್ ಬೇಕು ಸರ್. ಒಳ್ಳೆ ಕತೆ ಬೇಕು, ಒಳ್ಳೆ ತಂಡ ಬೇಕು, ದುಡ್ಡು ಹಾಕೋರು ಇದ್ರೆ, ಇಲ್ಲಾಂದ್ರೆ ದುಡ್ಡು ಬೇಕು. ಕನ್ನಡ ಇಂಡಸ್ಟ್ರಿ ಜೊತೆಗೆ ನೀವು ಮತ್ತೆ ಪ್ರಭಾಷೆ ಕಡೆನೂ ಮುಖ ಮಾಡ್ತೀರಿ. ಅಲ್ಲೊಂದು ಶಶಿವದನ ಅಂತ ಒಂದು ಸಿನಿಮಾ ಮಾಡ್ತೀರಿ, ಅದೀಗ ರಿಲೀಸ್ ಕೂಡ ಆಗಿದೆ. ಹೇಗಿದೆ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಹೈದರಾಬಾದ್ ಅಗೇನ್ ಇನ್ನೊಂದು ತೆಲುಗು ಸಿನಿಮಾ ಆಗ್ತಾ ಇದೆ, ಬಂದಿದೆ. ವೆರಿ ಗುಡ್. ಐ ಹ್ಯಾವ್ ಟು ಗೋ. ಅದೇ ಕನ್ನಡಕ್ಕಿಂತ ಆ ಕಡೆನೇ ಸ್ವಲ್ಪ ಫೋಕಸ್ ಮಾಡೋದಂಗಿದೆ ಸರ್. ಅನ್ನ ಎಲ್ಲ ಆಗ್ತಾರೆ, ಅಲ್ಲಿ ತಿನ್ನೋದು ಕಲಿಬೇಕು ಸರ್. ನಿಜ. ದುರಂಕಾರ ಮಾಡೋದು ಅದು ಸಿಗಲ್ಲ. ಯಾಕಂದ್ರೆ ನಮಗೆ ಒಂದು ಹುಚ್ಚಿ ಏನಂದ್ರೆ, ಒಳ್ಳೆ ಸಿನಿಮಾ, ಒಳ್ಳೆ ತಂಡ, ಜೊತೆಗೆ ಹಣ, ಇಷ್ಟು ಬೇಕಲ್ಲ. ನೀವು ಇಷ್ಟು ಸಿಕ್ಕಿದಾಗ, ಈಗ ನಾನು ಸಿಂಪಲ್ ಆಗಿ ಹೇಳ್ತೀನಿ, ನಾನು ಹೈದರಾಬಾದ್ ಸೆಟ್ಲ್ ಆಗಿ, ಸರ್ ಬನ್ನಿ ಸರ್ ನಿಮ್ಗೆ ಒಳ್ಳೆ ದುಡ್ಡು ಕೊಡ್ತೀನಿ, ದಯವಿಟ್ಟು ಮ್ಯಾನೇಜರ್ ಆಗಿ ನೀವು ಬರಲ್ವೇ? 100% ಫೈನಲಿ ದುಡ್ಡು, ಆಬ್ವಿಯಸ್ಲಿ ಬದುಕೋಕ್ ದುಡ್ಡು, ಅದ್ರಲ್ಲಿ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಯಾಕೆ ಹೋಗ್ಬಾರ್ದು, ಯಾಕೆ ಮಾಡ್ಬಾರ್ದು? ಅಷ್ಟೇ ಸಿಂಪಲ್. ನನ್ಗೂ ಏನು ಅಂದ್ರೆ, ನೀವು ಎಷ್ಟೇ ಏನೇ ಇರ್ಬೋದು, ಮಾಡಿರ್ಬೋದು, ಒಂದು ಹುಚ್ಚು ಸಿನಿಮಾ, ಎರಡನೇ ಹುಚ್ಚು ನನಗೂ ಒಳ್ಳೆ ಸಿನಿಮಾ ಕಥೆಗಳು, ಒಳ್ಳೊಳ್ಳೆ ಪಾತ್ರಗಳು ಬೇಕು, ಮೂರನೇದು ಹಣ, ಬೇಕೇ ಬೇಕು, ನಾಲ್ಕನೇದು ಒಳ್ಳೆ ಪ್ರಮೋಷನ್, ಅಷ್ಟೇ. ಎಲ್ಲ ಆಗ್ತಿದೆ. ಏಂತಕ್ಕೆ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಚಾನ್ಸ್ ಸಿಕ್ತಿಲ್ಲ ಅಂತ ಅನ್ಕೋಬೇಕು. ಯಾವ್ದೋ ಒಂದು ಭಾಷೆ ಅಂದ್ರೆ ನಮ್ಮ ಕನ್ನಡ ಭಾಷೆ ಅಂತ ನಾವು ಮರ್ತಿಲ್ವಲ್ಲ. ನಿಜ, ಹೌದು. ಪ್ರತಿನಿತ್ಯ ಯಾವ್ದಾರ ಒಂದು ಕನ್ನಡದ ಪರವಾಗಿ ಒಂದು ಪೋಸ್ಟ್ ಹಾಕ್ತೀನಿ, ಒಂದು ಸ್ಟೋರಿ ಹಾಕ್ತೀನಿ. ಅಲ್ಲ, ಗೊತ್ತಾಯ್ತು. ನೀವು ಎಲ್ಲೋದ್ರು ಅಷ್ಟೇ. ಮೊನ್ನೆ ಇತ್ತೀಚೆಗೆ ಏರ್ಪೋರ್ಟ್ ಅಲ್ಲಿ ಒಂದು ವಿಡಿಯೋ ನೋಡಿದೆ, ಅಲ್ಲೆಲ್ಲ ಕನ್ನಡಿಗರ ಬಗ್ಗೆ ಮಾತಾಡ್ತೀರಿ. ಸೊ ಕನ್ನಡ ಪ್ರೀತಿ ಇದೆ ಕನ್ನಡ. ಯಾಕಂದ್ರೆ ಲೆಟ್ ಮಿ ಟಾಕ್ ಅಬೌಟ್ ಮೈ ಕಾಲೇಜ್ ಡೇಸ್. ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬೆಂಗಳೂರು, ಎಷ್ಟು ಚೆನ್ನಾಗಿತ್ತು. ನಾನು ಇದೇ ಕೇಳಿ ಕಾಲೇಜು ಹೋಗ್ಬೇಕಾದ್ರೆ ಫುಟ್ಬೋರ್ಡ್ ಹೊಡ್ಕೊಂಡು ಹೋಗ್ತೀವಿ, ಖಾಲಿ ಒಳಗಡೆ ಎಲ್ಲ ಖಾಲಿ ಇದ್ರು, ಸುಮ್ಮನೆ ಫುಟ್ಬೋರ್ಡಲ್ಲಿ ನೇತಾಕೊಳ್ತಿದ್ವಿ ಹುಡುಗರು. ರೋಡ್ ಎಷ್ಟು ಖಾಲಿ ಇತ್ತು. ಹೌದು ಹೌದು, ಎಷ್ಟು ಅದ್ಭುತವಾಗಿತ್ತು. ಹೌದು. ಸರ್ಕಾರ ಎಷ್ಟು ನೀವು ಏನು ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಪಂಗಡನ ಬೆಳೆಸ್ಕೊತಾರೆ, BJP ಅವ್ರು ಬಂದು ಒಂದು ಪಂಗಡನ ಬೆಳೆಸ್ಕೊತಾರೆ. ಇದೆಲ್ಲ ಇರಲಿಲ್ಲ ಮುಂಚೆ ಸರ್, ಅದೆಲ್ಲ ಏನೂ ಇರಲಿಲ್ಲ. ಇದೆಲ್ಲ ಇದ್ದದ್ದು ಒಂದೇ, ಕನ್ನಡಿಗರು ವೋಟ್ ಮಾಡ್ತಾರೆ, ಒಂದು ಪಕ್ಷ ಬರುತ್ತೆ, ಆ ಪಕ್ಷ ರಾಜ್ಯಕ್ಕೋಸ್ಕರ ಕೆಲಸ ಮಾಡೋದು, ದುಡ್ಡು ಮಾಡೋದು, ಎಲ್ಲಿದ್ರೂ ಮಾಡ್ತಾನೆ. 30% ದುಡ್ಡು ಮಾಡಿಕೊಂಡು ಮಿಕ್ಕಿದ್ದು ಜನಸೇವೆಗೆ ಅಂತ ಮಾಡೋರು. ಇವಾಗ ನೀವು ವೋಟ್ ಬ್ಯಾಂಕಿಂಗ್ಗೆ ಬೇರೆ ಊರಿನ ಕರ್ಕೊಂಬಂದು ಇಲ್ಲಿ ಫಿಲ್ ಮಾಡಕತ್ತೀರ ಅಂದರೆ ಇನ್ನು ಎಷ್ಟು ಹದಗೆಟ್ಟೋಗಿದೆ, ಹೊಲಸಾಗಿದೆ ರಾಜಕಾರಣ. ಹೊಲಸ ಹಿಂದಿ ವಾಲಗಳು ತುಂಬಿಡಿದಾರೆ ಸರ್ ಇಲ್ಲಿ. ನೀವು ನಮ್ಮ ಇದೇ ಆಫೀಸಿಂದ ನಾನು ಕೆಳಗಡೆ ಇಳಿದ್ರೆ ಕನ್ನಡಿಗರ ಮುಂಚೆ ಹಿಂದಿ ಜನ ಸಿಗ್ತಾನೆ. ಯಾರೋ ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ, ಸೀದಾ ನ್ಯೂ ಲಂಡನ್ ಅಂದ್ಬಿಟ್ಟು ಒಂದು ಲೇಡಿ ವಿಡಿಯೋ ಮಾಡಿದಾಳೆ. ಬರೀ ಮೂಸಿಗಳೇ, ಬರೀ ಮೂಸಿಗಳು. ಬಿಕಾಸ್ ಶಿ ಈಸ್ ಎ ಲೋಕಲ್ ಲಂಡನೈಟ. ಸೊ ಶಿ ಫೀಲ್ಸ್ ನನ್ನ ಊರಲ್ಲಿ ನನ್ನವ್ರು ಬಿಟ್ಟು ಬೇರೆಲ್ಲ ತುಂಬ್ಕೊಂಡಿದ್ದಾರೆ ಅನ್ನೋ ಹೊಟ್ಟೆ ಉರಿ ಒಳಗೆ ಫೀಲ್. ಹೌದು, ನಾನು ಹೊಟ್ಟೆ ಉರಿ ಸರ್. ನನ್ನ ಊರಲ್ಲಿ ನನ್ನ ಕನ್ನಡಿಗರ ಬಿಟ್ಟು ಬುರಿಯುತ್ತೆ. ನೀವು ಸರ್ ಮಲಯಾಳಂ ಸಿನಿಮಾ ಹೌಸ್ಫುಲ್ ಹೋಗುತ್ತೆ ನಮ್ಮ ಇದರಲ್ಲಿ, ಬೆಂಗಾಳಿ ಸಿನಿಮಾ ರಿಲೀಸ್ ಮಾಡಕ್ ಬಿಡ್ತಾರೆ ನಮ್ಮ ಥಿಯೇಟರ್ಗಳಲ್ಲಿ ನೋಡಿ, ಮರಾಠಿ ಸಿನಿಮಾ ರಿಲೀಸ್ ಮಾಡಕ್ ಬಿಡ್ತಾರೆ ನಮ್ಮ ಥಿಯೇಟ್ರಲ್ಲಿ ಮೇನ್ ಸೆಂಟ್ರ್ ಥಿಯೇಟ್ರಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ. ಎಲ್ಲಿಗೆ ಬಂದು ನಿಂತಿದೆ ಸರ್ ನಮ್ದು? ಇದಕ್ಕೆಲ್ಲ ಏನೋ ಅಂದ್ರೆ ನಮ್ಮ ಕನ್ನಡ ಪರ ಹೋರಾಟಗಾರರು ಇವರೆಲ್ಲ ಇರೋದಿಕ್ಕೆ ಸ್ವಲ್ಪ ಇರೋದು. ಇವರೆಲ್ಲರೂ ನಾನು ಹೇಳ್ತಿರೋದು ಒಬ್ರು ಇಬ್ಬರಲ್ಲ, ಕಂಪ್ಲೀಟ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇರೋದಿಕ್ಕೆ ಸ್ವಲ್ಪ ಹೆದರ್ಕೊಂಡು ಇನ್ನ ಇರೋದು. ಇಲ್ಲ ಅನ್ಬಿಟ್ರೆ ಇವ್ರು ಬಿಡ್ತಾರ ನಮ್ಮನ್ನ. ಅಲ್ಲ, ನಮ್ಮನ್ನೆಲ್ಲ ಏನು ಮಾಡೋಕ್ಕಾಗಲ್ಲ. ಕೈಯಲ್ಲಾಗ್ದಾರನ್ನ ತುಳಿದು ಬಿಡ್ತಾರೆ ಇವರು, ಆಳ್ಬಿಡ್ತಾರೆ ಸರ್. ಅಲ್ಲ, ನಿಮ್ಮ ಸಾಕಷ್ಟು ಪರ್ಸನಲ್ ವಿಡಿಯೋಗಳಲ್ಲಿ ನೀವು ಅದನ್ನೇ ಹೇಳೋದು ಕನ್ನಡದ ಬಗ್ಗೆ.
ಅದನ್ನು ತುಂಬ ಗಮನಿಸಿದ್ದೀನಿ. ಆಮೇಲೆ ದೀಪಕ್ಕು ಆಸ್ತಿಕರು ಜಾಸ್ತಿ ದೇವಾಲಯಗಳು ಭೇಟಿ ಕೊಡ್ತಾರೆ, ಅದರಲ್ಲೂ ರಾಯರ ಭಕ್ತ. ಏನಿದ್ರಿ ಹಿಂದಿನ ಗುಟ್ಟು ಅಂತ? ಏನಿಲ್ಲ ಸರ್, ಅವಾಗೆಲ್ಲ ಶೋಕಿಗೆ ಹೋಗ್ತಿದ್ವಿ, ಕಾಲೇಜು ಸ್ಕೂಲು 4 ಜನ ಹುಡುಗರು ಅಂದರೆ ಅವ್ರ ಜೊತೆ ನಾವು ಹೋಗೋದು. ಮನೇಲಿ ಶ್ಲೋಕ ಹೇಳ್ಸೋರು, ಮನೇಲಿ ಪೂಜೆ ಮಾಡಿಸೋರು, ಎಲ್ಲ ಮಾಡಿಸೋರು. ಅಥವಾ ತಿರುಪತಿ ಕಾಲೇಜಲ್ಲಿ ತಿರುಪತಿಗೆ ಹೋಗ್ತಿದ್ವಿ. 4 ಜನ ಸೇರ್ಕೊಂಡು ತಿರುಪತಿಗೆ ಹೋಗ್ಬರೋಣ ಕಣ, ಒಂದು ಟ್ರಿಪ್ ಆದಂಗೆ ಆಗೈತೆ, ಪ್ಯಾಕೇಜ್ ಟ್ರಿಪ್ಪು. ಓಕೆ, ಇಟ್ ವಾಸ್ ಆರ್ಟ್. ಅದು ಭಕ್ತಿ ಇರಲಿಲ್ಲ. ಓಕೆ, ಹುಡುಗರ ಜೊತೆ ಗುಂಪಲ್ಲಿ ಹೋಗ್ತಾ ಇದೀವಿ, ಒಂದು ಎಂಜಾಯ್ಮೆಂಟ್ ಅಂತ, ಟೈಮ್ ಪಾಸ್ ಅನ್ನೋ ಥರ ಹೋಗ್ತಾ ಇದ್ದೀರಿ. ಹಾಂ. ತಂದೆ ತೀರೋಗಿ ಐ ಗೆಸ್ 1 ತಿಂಗಳಿಗೇನೋ ನನಗೆ ಹಿಂಗೆ ಕಾಣಿಸ್ಬಿಟ್ರು ರಾಯರು. ನಮ್ಮ ತಂದೆ ಹೇಳಿದ್ದು ಫಸ್ಟ್ ಹೋಗು ಭೇಟಿ ಮಾಡು ಅಂತ. ನನ್ನ ಮನೆ ಇರೋದು ವಿಜಯನಗರ. ಟೋಲ್ಗೇಟಲ್ಲಿ ತುಂಬ ಫೇಮಸ್ ರಾಯರ ಮಠ ಇದೆ. ಹೌದು. ರಾಜಾಜಿನಗರಲ್ಲಿ ಫೇಮಸ್ ಮಠ ಇದೆ. ಮಲ್ಲೇಶ್ವರಮಲ್ಲಿ ಫೇಮಸ್ ಮಠ ಇದೆ. ಇಲ್ಲೆಲ್ಲೂ ಹೋಗಿಲ್ಲ. ಗಾಡಿ ಎತ್ಕೊಂಡು ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಾನೆ. ಜಯನಗರ ಹತ್ರ ಒಂದು ಮಠ ಇದೆ. ಹೌದು. ಆವಾಗ ಚಿಕ್ಕದು, ಇವಾಗ ತುಂಬ ದೊಡ್ಡದು, ತುಂಬ ಜನಕ್ಕೆ ಅನ್ನದಾನ ಅದು ಇದು ಎಲ್ಲ ತುಂಬ ಇದು ಮಾಡಿದ್ದಾರೆ. ಅಲ್ಲಿಗೆ ಹೋದೆ ಸರ್. ಇನ್ನೇನು ಕ್ಲೋಸ್ ಮಾಡಬೇಕು, ನನಗೆ ಅಲ್ಲಿರೋ ಅರ್ಚಕರು ಹೇಳ್ತಾರೆ, ದೀಪಕ್ ಅವರು ಕರೀರಿ ಒಳಗಡೆ. ಕರೆದ್ಬಿಟ್ಟು ದ್ವಾರ ತೆಗೆದು ಮತ್ತೆ ಮಂಗಳಾರತಿ ಕೊಟ್ಟು ಅವತ್ತೇನೋ ನಮ್ಮಲ್ಲೇನೋ ಕೇಳ್ಕೊಂಡೆ, ಒಂದು ಹಾರ ಬಿತ್ತು. ಸೊ ಓಕೆ, ಫೈನಾನ್ಷಿಯಲಿ ಸ್ವಲ್ಪ ಬಿದ್ದೋಗಿದ್ದೆ, ಮೆಂಟಲಿ ಬಿದ್ದೋಗಿದ್ದೆ, ಆ್ಯಂಡ್ ಸಿನಿಮಾನೂ ಡೌನ್ ಆಗಿತ್ತು. ಸರಿ, ಎತ್ಕೊಂಡ್ವಿ, ಹೋದ್ವಿ. ಎಲ್ಲ ಬ್ರಾಹ್ಮಣರ ಜೊತೆ ನನಗೂ ಕೂರಿಸಿ ಬಡಿಸೋರು, ಊಟ ಎಲ್ಲ ಆಯಿತು. ಎಲ್ಲ ಮುಗಿಸ್ಕೊಂಡೆ ಬಂದೆ. ಫ್ರಮ್ ದೇರ್ ಸ್ಟಾರ್ಟೆಡ್, ನೀನೇ ಕಣಪ್ಪ ಅಂತ. ಇಟ್ ವೆಂಟ್ ಟು ಸೋ ಮಚ್ ಆಫ್ ಎಕ್ಸ್ಟೆಂಟ್ ಅಂದರೆ ಇವತ್ತಿಗೂ ಕೂಡ ಪ್ರತಿ ವರ್ಷ ಹೋಗಿ ಉರುಳಿಸೇವೆ ಮಾಡಿ ಪೂಜೆ ಮಾಡಿಕೊಂಡು ಪ್ರತಿ ಗುರುವಾರದೊತ್ತು ಯಾವುದೇ ಮಠ ಯಾವುದೇ ಇದ್ರೂ ಮ್ಯಾಕ್ಸಿಮಮ್ ಜಯನಗರಕ್ಕೆ ಹೋಗೋದು ಪ್ರತಿ ಗುರುವಾರ. ಮಿಸ್ ಆಯಿತು ಅಂದರೆ ಅಲ್ಲಿಂದ ವಿಡಿಯೋ ಕಾಲ್ ಮಾಡ್ತಾರೆ ನನಗೆ ಮಹಾಮಂಗಳಾರತಿ ಟೈಮಲ್ಲಿ. ಅದೊಂದು ಭಾಗ್ಯ ಇದೆ. ಅದು ಬಿಟ್ಟರೆ ಮಂತ್ರಾಲಯದಲ್ಲಿ ಏನೇ ಸ್ಪೆಷಲ್ ಪ್ರೋಗ್ರಾಮು ಏನೇ ಇದ್ರೂ ಫೋನ್ ಮಾಡ್ತಾರೆ. ಇನ್ನೊಂದು ಭಾಗ್ಯ ಏನು ಅಂದರೆ, ನನ್ನ ಇಂಡಸ್ಟ್ರಿಯವರು ಸಾಕಷ್ಟು ಜನಕ್ಕೆ ಹೋಟ್ಲು ದರ್ಶನ, ಆಮೇಲೆ ಅವ್ರು ಹೇಗೆ ಹೋಗ್ಬೇಕು ಹೇಗೆ ಬರಬೇಕು ಅದನ್ನೆಲ್ಲ ನಾನೇ ಬುಕ್ ಮಾಡಿಕೊಡ್ತೀನಿ. ಅದು ಯಾರು ಚಿಕ್ಕವರು ದೊಡ್ಡವರು ಯಾರೇ ಕಾಂಟ್ಯಾಕ್ಟ್ ತಗೊಂಡು ನನಗೆ ಫೋನ್ ಆಗುತ್ತೆ, ದರ್ಶನಕ್ಕೂ ಅರೇಂಜ್ ಮಾಡಿಸಿ ಅವ್ರಿಗೆ ಹೋಟ್ಲು, ಅವ್ರ ಬಜೆಟ್ಗೆ ಹೋಟ್ಲು ಅವ್ರ ಕಾಂಟ್ಯಾಕ್ಟ್ ಕೊಟ್ಟು ಅದನ್ನೆಲ್ಲ ಮಾಡಿಸಿ ಅದಾಯಿತು. ಅದು ಬಿಟ್ಟು ಪ್ರತಿ ವರ್ಷ ಸರ್ ನಮಗೆ ಅದೊಂದು ಒಂದು 15-20 ಇಯರ್ಸಿಂದ ಇದೊಂದು ಇದು ಮಾಡ್ಕೊಂಡ್ಬಿಟ್ವಿ. ಇನ್ನು ಧರ್ಮಸ್ಥಳ, ಕುಕ್ಕೆ, ಹೊರನಾಡು, ಶೃಂಗೇರಿ ದೇವಾಲಯಗಳ ದರ್ಶನ, ಮೂಕಾಂಬಿಕೆ, ಸಿಕಂದೂರು ಚೌಡೇಶ್ವರಿ. ಐ ಆಮ್ ವೆರಿ ಮಚ್ ದೇವ್ರು ನಮ್ಮವ್ರನ್ನ. ಮನುಷ್ಯರು ಯಾವಾಗ ಸಾಕಷ್ಟು ಮೋಸ ಮಾಡಿದ್ರು ಕೈ ಹಿಡಿಯೋರು ಒಬ್ಬರೇ, ದೇವತೆ ಒಂದು ತಾಯಿ ಬಿಟ್ಟರೆ ದೇವರು. ಈಗ ಕನ್ನಡ ಸಿನಿಮಾಗಳು ಏನಾದರೂ ಮಾತುಕತೆ ನಡೀತಿದೆ ಹೇಗೆ? ಈಗ ರೀಸೆಂಟ್ ಒಂದು ಸಿನಿಮಾ ಡಿಸ್ಕಷನ್ಲಿದೆ, ನಾಟ್ ಎಟ್ ಡಿಸೈಡೆಡ್. ಅವರು ನಾನು ಇಷ್ಟು ತಗೊಳ್ತೀನಿ ತಕ್ಷಣ ಸರ್ ಮಾತಾಡ್ತೀನಿ ಅಂತ ಹೋದ್ರು. ಬರ್ತಾರಲ್ಲ ಗೊತ್ತಿಲ್ಲ. ಆಟಿಟ್ಯೂಡ್ ಅಂತ ಹೋಗಿಲ್ಲ, ಆಟಿಟ್ಯೂಡ್ ಇದೆ ಅಂತ ಹೋಗಿಲ್ಲ ಸರ್. ಸಿನಿಮಾ ಸೋತಿಲ್ಲ ಸರ್. ಇವತ್ತು ನಾವು ಮತ್ತೆ ಸಿನಿಮಾ ಕಾಂತಾರ ಮತ್ತೆ ಗೆದ್ದಿ, ಯಾಕೆ ಗೊತ್ತಾ, ಫ್ರಮ್ ದ ಟೈಮ್ ಅವತ್ತು ರಾಜ್ಕುಮಾರ್ ಅವರಿದ್ದಾಗ NTR ಅವರು, MGR ಅವರು, ಅಮಿತಾಬ್ ಬಚ್ಚನ್, ಎಲ್ಲರೂ, ದಿಲೀಪ್ ಕುಮಾರ್, ಎಲ್ಲರೂ ಬಂದು ಮಾತಾಡ್ಸ್ಕೊಂಡು ಹೋಗೋರು ಇವ್ರನ್ನ. ಕರೆಕ್ಟ್. ಮಧ್ಯದಲ್ಲಿ ಅಪ್ಪು ಅವರು, ಇವಾಗ ರಿಷಬ್ ಅವರು. ನಾವು ಹಿಸ್ಟ್ರಿ ಕ್ರಿಯೇಟರ್ಸ್. ಸಿನಿಮಾ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂದವನು ಯಾವತ್ತೂ ದುಡ್ಡು ಬಗ್ಗೆ ಥರ ಕೆಡಿಸ್ಕೊಳ್ದೆ ಅವ್ರು ಡೈರೆಕ್ಟಾಗಿ ಮಾತಾಡ್ಬಿಡಿ ಸರ್. ಇಲ್ಲ ಸರ್ ನಿಮ್ಗೆ 1 ರೂಪಾಯಿ ಕೊಡೋಕ್ಕಾಗಲ್ಲ, 50 ಪೈಸೆ ಕೊಡ್ತೀನಿ ಮಾಡಿ ಸರ್, ಮುಗಿದೋಯ್ತು.
ಅದ್ರ ಬದಲು ಅಲ್ಲೋಗ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಸಾರ್ ಬೊಲೆ ದುಡ್ಡು ಕೇಳ್ತಾರೆ ಸರ್ ಗಾಂಚಲಿ ಸರ್ ಇವನು, ಅದಕ್ಕೆ ಯಾಕಪ್ಪ ಗಾಂಚಲಿ ಅಂತ ಬೇರೆ ಹಾಕ್ತೀರಾ? ಅದ್ರ ಬದಲು ಡೈರೆಕ್ಟ್ ಫೇಸ್ ಟು ಫೇಸ್ ಬನ್ನಿ ಮಾತಾಡಿ ಸರ್ ಇಷ್ಟು ಕೊಡ್ತೀನಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಮಾಡೋಣ ಸರ್ ಒಳ್ಳೆ ಸಿನಿಮಾ, ಕಾಮನ್ ಅಷ್ಟೇ. ಅದನ್ನ ಎಲ್ರಿಗೂ ಹೇಳ್ತಿದ್ದೀನಿ, ತಲೆ ಕೆಡ್ಸ್ಕೊಂಬಿಡಿ, ಹಣಕಾಸು ಬೇಕು, ನೀವು ಫ್ರೀಯಾಗಿ ಮಾಡ್ತೀರಾ? ಇಲ್ಲ ತಾನೆ. ಈಗ ನಾನು ಡೈರೆಕ್ಷನ್ ಮಾಡಿದಾಗ ನಾನು ಏನು ಮಾಡ್ತೀನಿ, ನಾನು 25 ಲಕ್ಷ ಇಸ್ಕೊಳ್ಳೋದು, ನಾನು 10 ಲಕ್ಷ ರೂಪಾಯಿ ಇಸ್ಕೊಂಡು ಮಾಡ್ತೀನಿ, ಯಾಕಂದರೆ ನನ್ನ ಮೇಲೆ 2 ಕೋಟಿ ರೂಪಾಯಿ ಆಗ್ತಿರ್ತಾನೆ ಅಂತ. ಆದರೆ ಫ್ರೀಯಾಗಂತೂ ಮಾಡಲ್ಲ. ಅದೇ ಕಾರಣಕ್ಕೆ ನಾವು ಆ್ಯಕ್ಟ್ರನ್ನ ಫ್ರೀಯಾಗಿ ಬಂದು ಮಾಡು ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು 1 ಲಕ್ಷ ರೂಪಾಯಿ ತೊಗೋತೀರ, 50 ಸಾವಿರ ಕೊಡ್ತೀನಿ ಸರ್, ಒಂದು 10 ಸಾವಿರ ಚಿಕ್ಕ ಮಾಡ್ಕೊ ಹೋಗ್ಬಿಡ್ತೀವಿ. ಆ ಥರ ಬಂದಿದೆ. ತೆಲುಗು ಒಂದು ಸೈನ್ ಮಾಡಿದ್ದೀನಿ. ನಾನು ಒಂದು ಸಿನಿಮಾ ಅನೌನ್ಸ್ ಮಾಡಬೇಕು ಅಂತ ಭಾಳ ಓಡಾಡ್ತಾ ಇದ್ದೀನಿ. ಪ್ರೊಡಕ್ಷನ್ ಇಲ್ಲ ಸರ್, ಇದು ಡೈರೆಕ್ಷನ್. ಡೈರೆಕ್ಷನ್ ಇಟ್ ಈಸ್ ಲೈಕ್ ಎನಿ ಲ್ಯಾಂಗ್ವೇಜ್ ಅವ್ರು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಸ್ಕ್ರಿಪ್ಟ್ ರೆಡಿ ಆ ಥರ ಸ್ಕ್ರಿಪ್ಟ್ ರೆಡಿ ಇದೆ, ಟೈಟಲು ಎಲ್ಲ ಎವ್ರಿಥಿಂಗ್ ಈಸ್ ರೆಡಿ. ಅನೌನ್ಸ್ಮೆಂಟ್ ಸ್ವಲ್ಪ ಜೋರಾಗಿ, ನೀಟಾಗಿ, ಕಮರ್ಷಿಯಲ್ ಆಗಿ, ಅಷ್ಟು ಭಾಷೆಯಲ್ಲೂ ಮಾಡಬೇಕಂತ, ಅಷ್ಟು ಕಡೆನೂ ಮಾಡೋಣ ಅಂತ ಅದಕ್ಕೆ ಭಾಳ ಪ್ರಯತ್ನ ಮಾಡಿ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ. ಆಯಿತು, ಈಗ ನಾವು ಚಪ್ಪಲಿ ಸೇವೆಗೆ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರಿಗೆ ಕೇಳ್ಕೊಂಡ್ಬರ್ತಾ ಇದ್ದೀನಿ. ಸರ್ ನೀವು ಸರ್ ಹೆಂಗೆ ಮಾಡ್ತೀರಿ ಸರ್, ಕತೆ ಕೇಳಿ ಸ್ವಾಮಿ, ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ಆಮೇಲೆ ನನ್ನ ಕ್ಯಾಮ್ರಾಮೆನ್ನು ನನ್ನ ಟೀಮ್ ಕೂತ್ಕೊಂಡು ಒಂದು ಸತಿ ಕತೆ ಕೇಳಿ, ಒಂದು ಲೈನ್ ಸ್ಟೋರಿ ಅಂತ ಹೇಳ್ತಾ ಇದ್ದೀನಿ. ಯಾರು ಒಂದು ಜನ ಕೇಳೋ ತಾಳ್ಮೆ ಇದೆ, ಒಂದು ಜನ ಕೇಳೋ ತಾಳ್ಮೆ ಇಲ್ಲ. ರೆಡಿ ಇದೆ, ಅನುಭವಿಸ್ತಾ ಇದ್ದೀನಿ, ನೋ ಪ್ರಾಬ್ಲಮ್. ಸ್ನೇಹಿತರೆಲ್ಲ ಇವೇ ಮಾಡಿ ಅಂತ ನಾನು ಹೊಸ ಹುಡುಗರನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಸ್ ಇಷ್ಟೊತ್ತು ದೀಪಕ್ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಅವರ ಸಿನಿಮಾ ಬದುಕಿನ ಏರಿಳಿತಗಳು ಮತ್ತು ಯಶಸ್ಸಿನ ಹಾದಿ ಎಲ್ಲವನ್ನು ಮಾತಾಡಿದರು. ಈಗ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಆದಂತೆ ಅವ್ರಿಗೂ ಒಂದಷ್ಟು ನೋವುಗಳಾಗಿವೆ, ಅವಮಾನಗಳಾಗಿವೆ. ಅವೆಲ್ಲವನ್ನು ಸಹಿಸಿಕೊಂಡು ಹೇಗೆ ನಿಲ್ಲಬೇಕನ್ನೋದು ಕೂಡ ಅವರು ಕಲಿತರು. ನೇರವಾಗಿ ಮಾತಾಡೋಂಥ ವ್ಯಕ್ತಿತ್ವ, ಹಾಗಾಗಿ ಒಂದಷ್ಟು ವಿಚಾರಗಳನ್ನು ನೇರವಾಗಿ ಮಾತಾಡಿದ್ದಾರೆ. ದೀಪಕ್ ಅವರೇ, ಇಷ್ಟೊತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಸಾಕಷ್ಟು ವಿಷಯನ ಹಂಚಿಕೊಂಡ್ರಿ. ನಿಮ್ಮ ಮುಂದಿನ ಸಿನಿಮಾ ಹಾದಿ ಕೂಡ ಸೊಗಸಾಗಿರಲಿ, ಆಮೇಲೆ ನಿಮ್ಮ ನಿರ್ದೇಶನದ ಕನಸು ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.